ನಾನು ಒಂದು ನೋಡಿಲ್ಲ ನಿಮ್ ಇದಾಗ ಫೀಡ್ದಾಗ ಒಂದು ಇಲ್ಲಾಂದ್ರೆ ಇನ್ನೂ ಒಂದು 30-40 ಸಾವಿರ ಜಾಸ್ತಿ ಇರ್ತಿದ್ರು ನನ್ನ ಫಾಲೋವರ್ಸ್. ನನ್ ತಿಂಡಿ ಅಂತ ಇಡ್ಬೇಕು ಅನ್ಕೊಂಡಿದ್ದೆ. ಹೆಂಗ್ ಪರ್ಸನ್ ಇದಾನೆ, ಅವನು ಸ್ಟಾರ್ಟ್ ಮಾಡಿದಾನೆ ಕಂಟೆಂಟ್ ಮಾಡೋದು. ಆದ್ರೆ ಹೌ ಟು ಕ್ರ್ಯಾಕ್ ಡೀಲ್, ಅವ್ನು ಹೆಂಗ್ ಡೀಲ್ ಕ್ರ್ಯಾಕ್ ಮಾಡ್ಬೇಕು. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೇನಿ ವಿಡಿಯೋ. ಅಣ್ಣ ಮಧ್ಯಾಹ್ನ ಹೋಗ್ಯಾನ. ನಮ್ ಮನೆ ಒಳಗ ಬೂಟ್ ತಗೋತಾರ. ನಂದು 1 ತಾಸದ ಅಥವಾ 1-2 ತಾಸದ ನಾ ಆಸ್ ಅ ಮನಿ ಟ್ರೀಟ್ ಮಾಡ್ತೇನ್ರಿ. ಹಿಂಗ್ ರಿಫ್ರೆಶ್ ಮಾಡಿದ್ರ 100 ಫಾಲೋವರ್ ಇರ್ತಿದ್ರು. ನಾನು ನಮ್ ತಮ್ಮ ಫ್ರೀ ತಿಂದ್ರಿ ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ ಅಂತ. ವೆಲ್ಕಮ್ ಟು ಅವರ್ ಶೋ ಧೂಪ್ ಚಾವ್ ಅಂತೇಳಿ ಶೋ ಹೆಸರು ಸರ್. ವೆಲ್ಕಮ್ ಸರ್. ಧೂಪ್ ಚಾವ್ ಅಂತೇಳಿ ಶೋ ನೇಮ್. ಓಕೆ. ಅದೀಗ ಸ್ಟಾರ್ಟಿಂಗ್ ನಾವು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ ರೀಸೆಂಟ್ಲಿ ಒಂದು ಎಪಿಸೋಡ್ ಬಿಟ್ಟಿವಿ ನಾವು. ಇದು ಸೆಕೆಂಡ್ ಎಪಿಸೋಡ್. ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮ ಹೆಸರಲ್ಲೇ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ಕೊಂಡು ಚಲೋ ಆಗುತ್ತೆ. ಓಕೆ. ನನ್ನ ಹೆಸರು ಪ್ರಫುಲ್ ಅಂತ, ಎಲ್ಲರಿಗೂ ಗೊತ್ತಿರ್ತದೆ. ಆಕ್ಚುಲಿ ನಿಮ್ ಹೆಸರು ಆಲ್ಮೋಸ್ಟ್ ಪ್ರಫುಲ್ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ನೀವು ಗೊತ್ತಿದ್ದ ಹಳ್ಳೋ ಹುಬ್ಳಿ ಪೀಪಲ್. ಅಲ್ಲೇ ಅದು ಗೊತ್ತಿಲ್ಲ. ಹುಬ್ಳಿ ಕ್ರೇವಿಂಗ್ಸ್ ಅಂತ ಹೇಳಿ ಬಹಳ ಮಂದಿ ಗೊತ್ತಿದೆ. ಅದು ನೀವು ಫೇಮಸ್ ಆಗಿದ್ದು ಹುಬ್ಳಿ ಕ್ರೇವಿಂಗ್ಸ್ ಅಂತ ಹೇಳಿ. ಯಾರು ನೋಡಿದ್ರು ನಿಮ್ ಪ್ರಫುಲ್ ಗೊತ್ತಿಲ್ಲ, ಹುಬ್ಳಿ ಕ್ರೇವಿಂಗ್ಸ್ ಅಂತ ಗೊತ್ತಿಲ್ಲ. ನಿಮ್ಗೆ ಇದು ಐಡಿಯಾ ಹೆಂಗ್ ಬಂತ್ರಿ? ಅಂದ್ರ ನಾವು ವಿಡಿಯೋ ಮಾಡ್ಬೇಕ, ಪ್ರಮೋಷನ್ ಮಾಡ್ಬೇಕ, ಈ ರೀತಿ ಬಿಸ್ನೆಸ್ ಇದ್ದಿದ್ದನ್ನ ಡೆವಲಪ್ ಮಾಡ್ಬೇಕ ಅಂತ ಹೆಂಗ್ ಐಡಿಯಾ? ಫಸ್ಟ್ ಇದು ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಹೆಂಗ್ ಐಡಿಯಾ ಬಂತು? ಐಡಿಯಾ ಹೆಂಗ್ ಬಂತಂದ್ರ ಅವಾಗ ಎಲ್ಲಾರ್ಗು ಭಾಳ ಸತ ಹೇಳೇನಿ ಸ್ಟೋರಿ. ನಾನು ಒಂದ್ ಐಫೋನ್ ತಗೊಂಡೇರಿ ಇದ್ರೊಳಗ ಸೇಲ್ ಒಳಗ. ಫ್ಲಿಪ್ಕಾರ್ಟ್ ಸೇಲ್ ಬರ್ತದಲ್ಲ, ಒಂದ್ ಐಫೋನ್ ತಗೊಂಡೆ. ಅದ್ರದ್ದು ಕ್ಯಾಮ್ರಾ ಮಸ್ತ್ ಇತ್ತು. ಯಾವ ಐಫೋನ್ 12 ತಗೊಂಡಿದ್ದು 2022. ಸೊ ತಗೊಂಡೆ, ಮಸ್ತ್ ಅದಲ್ಲ ಕ್ಯಾಮ್ರಾ, ಎದಕ್ಕಾರ ಯೂಸ್ ಮಾಡ್ಬೋದು ಅಂತಂದ ಇತ್ತು. ಅವಾಗ ನನ್ ಫ್ರೆಂಡ್ ಒಬ್ಬ ಹಂಗ ಸಿಕ್ಕಿದ್ದ, ಅವನು ಫುಡ್ ಬ್ಲಾಗರ್. ಅವ ಬೇರೆ ಊರ್ನಾಗ ಫುಡ್ ಬ್ಲಾಗರ್ ಇದ್ದಾನ. ಅವಾಗ ಇಷ್ಟ ಬಂದ್ ಫುಲ್ ಅಡ್ಡಾಡಿದ್ವಿ ಹುಬ್ಳಿ ಎಲ್ಲಾ ಭಾಳ ಇದ್ವು ಅಂಗಡಿ. ಹಂಗ ಇಷ್ಟ ಅಂಗಡಿ ಅದ, ನನಗ್ ಗೊತ್ತಾಯಿಲ್ಲ, ಯಾರು ಫುಡ್ ಬ್ಲಾಗಿಂಗ್ ಮಾಡಂಗಿಲ್ಲಲ್ಲ, ಕ್ಯಾಮ್ರಾನು ತಗೊಂಡಿ ಚಲೋ ಅದ, ಮಸ್ತ್ ಮಾಡೋಣ ನಡಿ ಅಂತಂದ್ ಅವ ಸ್ವಲ್ಪ ಹಂಗ ತಲ್ಯಾಗ ತುಂಬಿದ ನನಗ. ನಾನು ಹೋಗಿ ವಿಚಾರ ಮಾಡಿ ಹುಳ ಬಿಟ್ಟ. ಸೊ ನಾನು 1-2 ದಿವಸ ವಿಚಾರ ಮಾಡಿದೆ, ನ್ಯೂ ಇಯರ್ಗೆ ಸ್ಟಾರ್ಟ್ ಮಾಡೋಣ ಅಂತಂದ್. ನ್ಯೂ ಇಯರ್ ಜನವರಿ 1 ಗೆ ಶೂಟ್ ಮಾಡಿದ್ವಿ ಫಸ್ಟ್ ವಿಡಿಯೋ. ಜನವರಿ 3 ಗೆ ಅಪ್ಲೋಡ್ ಮಾಡಿದೆ ಫಸ್ಟ್ ವಿಡಿಯೋ. ಗಿರ್ಮಿಟ್ ಶೂಟ್ ಮಾಡಿದ್. ಫಸ್ಟ್ ಸ್ಯಾಂಡ್ವಿಚ್ ಮಾಡಿದ್ದೆ, ನಂಗೆ ಬಹಳ ಫೇವ್ರೇಟ್ ಇತ್ತು. ಸ್ಯಾಂಡ್ವಿಚ್ ಮತ್ತು ಗಿರ್ಮಿಟ್ ಎರಡು ಒಂದೇ ದಿವಸ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ಫಸ್ಟ್ ಅಪ್ಲೋಡ್ ಮಾಡಿದ್ದು ಹುಬ್ಬಳ್ಳಿದು ಟ್ರೇಡ್ ಮಾರ್ಕ್ ಇರ್ಲಿ ಅಂತಂದ್ ಗಿರ್ಮಿಟ್ ಅಪ್ಲೋಡ್ ಮಾಡಿದ್ದೆ. ಅಲ್ಲ, ಶೂಟ್ ಮಾಡಿದ್ದು ಸ್ಯಾಂಡ್ವಿಚ್ ಅಂತ ಎರಡು ಒಂದೇ ದಿವಸ. ಕ್ಯಾಮ್ರಾ ಬಿಹೈಂಡ್ ದ ಸೀನ್ ನನ್ನ ತಮ್ಮ ಇದ್ದಾರೆ, ಕಸಿನ್ ತಮ್ಮ ಇದ್ದ. ಯೂಶಲಿ ಎಲ್ಲಾ ನಿಮ್ದು ಶೂಟ್ ಮಾಡೋದು ನಿಮ್ ತಮ್ಮನ? ಇಲ್ಲ, ಸ್ಟಾರ್ಟಿಂಗ್ ಎಲ್ಲಾ ನಮ್ ತಮ್ಮ, ನನ್ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಬಹಳ ಮಂದಿ ಹೆಲ್ಪ್ ಮಾಡಿದ್ರು, ಫ್ಯಾಮಿಲಿ ಮತ್ ಫ್ರೆಂಡ್ಸ್. ಆಮೇಲೆ ಯೂಶಲಿ ನಾ ಕ್ಯಾಮ್ರಾ ಮುಂದ್ ಇಲ್ಲ ಅಂದ್ರೆ ನಾನ ಶೂಟ್ ಮಾಡ್ತಿದ್ದೆ ಎಲ್ಲ. ನಾ ಕ್ಯಾಮ್ರಾ ಮುಂದ್ ಇದ್ದಾಗ ಅಷ್ಟೇ ನನ್ ಜೊತೆ ಯಾರಿಗಾರ ಒಬ್ರಿಗೆ ಕರ್ಕೊಂಡ್ ಹೋಗ್ತಿದ್ದೆ, ಅವ್ರ ಶೂಟ್ ಮಾಡ್ತಿದ್ರು. ಈಗಂತೂ ಒಬ್ರು ಇದಾರ್ರಿ, ಕ್ಯಾಮ್ರಾಮನ್ ಒಬ್ರು ಇದಾರ, ಮತ್ತೆ ಎಡಿಟರ್ ಒಬ್ರು ಇದಾರೆ. ಟೀಮ್ ಅದ ನಮ್ದು. ಎಷ್ಟ್ ಮಂದಿ ಟೀಮ್ ಐತ್ರಿ ನಿಮ್ಗೆ? ಇಬ್ರು ಇದಾರೆ. ಅಂದ್ರೆ ನೀವು ಫಸ್ಟ್ ಈಗ ವಾಯ್ಸ್ ಓವರ್ ವಿಡಿಯೋ ಮೊದ್ಲು ಮಾಡ್ತಿದ್ದಿಲ್ಲ? ನಾ ಸ್ಟಾರ್ಟ್ ಮಾಡಿದ್ದ ವಾಯ್ಸ್ ಓವರ್. ಅಂದ್ರೆ ಫಸ್ಟ್ ವಿಡಿಯೋದಾಗ ನಾನ್ ನೋಡಿದ್ದೆ ನೀವು ವಿತೌಟ್ ವಾಯ್ಸ್ ಓವರ್ ವಿಡಿಯೋ. ಫಸ್ಟ್ 3-4 ವಿಡಿಯೋಸ್ ಇದ್ದಿದ್ದಿಲ್ಲ, ಆಮೇಲಿಂದ ಇತ್ತು ವಾಯ್ಸ್ ಓವರ್ ವಿಡಿಯೋ ಮಾಡಿ. ಯಾಕಂದ್ರೆ ನಾವು ವಾಯ್ಸ್ ಓವರ್ ಯಾರು ಮಾಡ್ತಿದ್ದಿಲ್ಲ, ನಾನ ಫಸ್ಟ್ ಮಾಡಿದ್ದು ವಾಯ್ಸ್ ಓವರ್. ಸೊ ಅದ್ರ ಸಲುವಾಗಿ ನಾ ಇಷ್ಟು ಒಮ್ಮೆ ಗ್ರೋತ್ ಆಗ್ಲಿಕ್ಕೆ ಅರ್ಧ ವಾಯ್ಸ್ ಓವರ್ ಕಾರಣ. ಹೆಲೋ ಹುಬ್ಳಿ ಪೀಪಲ್ ಅಂತ ಅದ ಐಡಿಯಾ, ಹೆಲೋ ಹುಬ್ಳಿ ಪೀಪಲ್ ಅಂತ ಹೇಳಿದ್ ಬಂತ ಅಂದ್ರೆ ಏನು ಬ್ಯಾಸ್ ಇರ್ಬೋದಿತ್ತ. ಅಂದ್ರೆ ಇವಾಗ ನಾನು ಯೂಶಲಿ ಮೈಸೂರು, ಬೆಂಗಳೂರು ಅಥವಾ ಮುಂಬೈ ಅವ್ರದೆಲ್ಲ ಬ್ಲಾಗ್ಸ್ ನೋಡ್ತಿದ್ದೆ. ಅವ್ರ ಹಂಗ ಅವ್ರದೇ ಆದಂತ ಒಂದು ವರ್ಡ್ ಇರ್ತಿದ್ವು, ಕೆಲವೊಂದಿಷ್ಟು ಲೈನ್ ಸಿಗ್ನೇಚರ್ ಲೈನ್ಸ್ ಇರ್ತಿದ್ವು. ಮತ್ತ ಅವ್ರ ಹಿಂಗ್ ಮಾಡ್ತಿದ್ರು, ನಾನು ಹಿಂಗ್ ಮಾಡೋದ್ ಮಾಡಿದೆ. ಸೊ ಹಂಗ ಅಂದ್ರೆ ಅದ್ರ ಮ್ಯಾಗ ಬಾಳ ವರ್ಕ್ ಬಾಳ ಮಾಡಿರಿ, ಹೋಮ್ವರ್ಕ್ ಮಾಡಿರಿ. ಮತ್ ಹೌದ್ರಿ, ಈಗ ಒಬ್ರು ನೋಡಿ ಏನ್ ವರ್ಕ್ ಆಗ್ತದ ನೋಡಿ ನಮ್ ಕಡೆ ಹೆಂಗ್ ಮಾಡ್ಬೋದು ಅಂತಂದ್. ಈಗ ನಾನ್ ನೋಡಿದ್ರು ನನಗ್ ಹಿಂಗ್ ಮಾಡ್ತಾರ, ಹಿಂಗ್ ಭಾರಿ ಮಾಡ್ತೀರಿ, ಹಿಂಗ್ ಭಾರಿ ಮಾಡ್ತೀರಿ ಅಂತಂತಾರ. ಸೊ ಇನ್ಸ್ಪಿರೇಷನ್ ಅದು ಕ್ಯಾಚಿ ಆಗ್ತಿರ್ಲ ಅದ್ರ ಸಲುವಾಗಿ. ಅಂದ್ರೆ ಇದು ಏನ್ ಮಾಡ್ತಿರಲ್ಲ ಹಿಂಗ. ಸೊ ಅಪ್ ಟು ಇದು ಎಷ್ಟ್ ಸಲ ಮಾಡಿರಿ? ಅಂದ್ರೆ ಮೇ ಬಿ ಮೊದ್ಲು ಇದು ಇಟ್ಕೊಳ್ಳೋಣ, ಇದು ಫೈನಲ್ ಮಾಡಿರ್ತೀರಿ, ಆಮೇಲೆ ಇದು ಬೇಡ, ಆಮೇಲೆ ಯಾರು ಬಂದ್ ಇದು ಬೇಡ, ನೀವು ಆಕ್ಚುಲಿ ಪೂರಾ ಫೈನಲ್ ಮಾಡಿರ್ತೀರಿ, ಇದು ಇಟ್ರೆ ಚಲೋ ಆಗ್ತದೆ ಅಂತ, ಇದು ಬೇಡ ಹಿಂಗ್ ಮಾಡ ಅಂತಂದು ಆ ರೀತಿ ಎಲ್ಲ ಆಗಿ ಲಾಸ್ಟಿಗ್ ಇದು ಹಿಂಗ ಬರಾಕ. ನಾನು ಯಾವ್ದೋ ಹೋಟೆಲ್ ಹೋದ್ರ ಅಥವಾ ಎಲ್ಲಾರ ಹೋದ್ರ
ಫಸ್ಟ್ ಒಂದ್ 2 ತಿಂಗಳು ಏನ್ ಹಾಕಿದ್ನಲ್ಲ ನಾನು ನನಗ್ ಗೊತ್ತಿದ್ದು ಇದ್ವು ಅವು. ಅಂದ್ರ ನಾ ಯಾಕಂದ್ರೆ ಹುಬ್ಳಿ ಒಳಗೆ ಇಷ್ಟು ದಿವ್ಸ ಇದ್ದಿದ್ದೀನಿ, ನನಗೆ ಎಲ್ಲಿ ಏನ್ ಚಲೋ ಸಿಗ್ತದ ಅಂತ ಗೊತ್ತಿತ್ತು. ಇವ್ರದ್ದು ಹೋಗಿ ಸ್ಪೆಷಲಿ ಒಂದ್ ಎಕ್ಸಾಂಪಲ್, ಈಗ ಶಿರು ಪಾರ್ಕ್ನಾಗ ಸ್ಯಾಂಡ್ವಿಚ್ ಮಸ್ತ್ ಸಿಕ್ತ ಅಂತ ನನಗ್ ಮೊದ್ಲಿಂದ ಗೊತ್ತಿತ್ತು. ಈ ದುರ್ಗದ ಬೈಲ್ನಾಗ ಗಿರ್ಮಿಟ್ ಮಸ್ತ್ ಸಿಕ್ತ ಅಂತ ಮೊದ್ಲಿಂದ ಗೊತ್ತಿತ್ತು. ಸೊ ಅದನ್ನ ತಿಂದ ಆಬ್ವಿಯಸ್ಲಿ ನಾ ಮಾಡೋದ ಬೇಡ, ಇಡೀ ಹುಬ್ಬಳ್ಳಿ ಮಂದಿನ ಹಿಂಗ ಮಾಡ್ತಾರ ಟೇಸ್ಟ್. ಹುಬ್ಳಿ ಸ್ಪೆಷಲ್ ಸೊ ಹಂಗ ಸ್ಯಾಂಡ್ವಿಚ್ ಆಗ್ಲಿ ಅದಕ್ಕೂ ಬಹಳ ಮಂದಿ ಲೈಕ್ ಮಾಡ್ತಾರ ಸ್ಯಾಂಡ್ವಿಚ್ ಅಂತ. ಮತ್ತ ಹುಬ್ಬಳ್ಳಿದು ಸ್ಪೆಷಲ್ ಇದು ಎಗ್ ರೈಸ್, ಬಟ್ ನಾ ತಿನ್ನಂಗಿಲ್ಲ. ಬಟ್ ತಿನ್ನಂಗಿಲ್ಲ ಇಲ್ಲ, ಯಾಕ್ರಿ? ಪ್ಯೂರ್ ವೆಜಿಟೇರಿಯನ್. ಓಕೆ ಸಾರಿ. ಓಕೆ, ನೀವು ನಾನ್ ವೆಜ್ ವಿಡಿಯೋ ಮಾಡಿಲ್ಲ? ನಾನು ಒಂದು ನೋಡಿಲ್ಲ ನಿಮ್ ಇದಾಗ ಫೀಡ್ದಾಗ ಒಂದು. ಇಲ್ಲಾಂದ್ರೆ ಇನ್ನೂ ಒಂದು 30-40 ಸಾವಿರ ಜಾಸ್ತಿ ಇರ್ತಿದ್ರು ನನ್ನ followers. ಆದ್ರೆ ಹುಬ್ಳಿದಾಗ ನಾನ್ ವೆಜ್ ನೀವು ಒಂದರ ಎಗ್ ರೈಸ್ ಲಾಗ್ ಮಾಡಿರಿ? ನಾ ಅದ ಇಲ್ರಿ ಎಗ್ ರೈಸ್ ಒಂದು ಮಾಡಿಲ್ಲ. ಓಕೆ ಓಕೆ. ನಮ್ಮ ಮನೆ ಒಳಗ ಬೂಟ್ ತಗೋತಾರ. ಅಂದ್ರೆ ನೀವು ಅಲ್ಲಿ ಪ್ಯೂರ್ ವೆಜಿಟೇರಿಯನ್ ಇನ್ನೂ ಮಟ ಮಾಡಿದ್ದು? ಹೌದು ಹೌದು. ನಾ ಫಸ್ಟ್ ಹೇಳ್ಬಿಡ್ತೀನಿ, ನಾ ತೋರ್ಸಂಗೂ ಇಲ್ಲ, ಬರೀ ಹೇಳ್ತೀನಿ ಇದು ರೆಸ್ಟೋರೆಂಟ್ ವೆಜ್ ನಾನ್ ವೆಜ್ ಅದರಿ ಅಂತ ಅಷ್ಟೇ ಹೇಳ್ತೀನಿ. ಆದ್ರೆ ನಾನ್ ವೆಜ್ ಫೋಟೋ ತೋರ್ಸೋದು ಅಥವಾ ಐಟಮ್ಸ್ ಏನು ತೋರ್ಸಂಗಿಲ್ಲ ವಿಡಿಯೋ. ಯಾಕಂದ್ರೆ ನನಗೆ ಪ್ಯೂರ್ ಬ್ರಾಹ್ಮಿನ್ಸ್, ಪ್ಯೂರ್ ಮಾರ್ವಾಡಿ, ಪ್ಯೂರ್ ಜೈನ್ಸ್ ಅವ್ರ ಫಾಲೋವರ್ಸ್ ಬಾಳ ಇದಾರೆ. ಸೊ ಫಾಲೋವರ್ಸ್ ರೆಸ್ಪೆಕ್ಟ್ ಅವ್ರನ್ನ ವೆಜ್ ಮಾಡ್ತೀನಿ ಅಂತ ನಾನು ಫಾಲೋ ಮಾಡಿರ್ತಾರ. ಸೊ ಅದು ಕರೆಕ್ಟ್ ಇದೆ. ಆದ್ರೆ ನಾನ್ ಹೇಳ್ತಿದ್ದೆ, ಈಗ ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡು ಇರ್ತಾವ. ಅಲ್ಲಿ ಹೋಗ್ತೇನೆ ಆದ್ರೆ ವೆಜ್ ಅಷ್ಟ ತಿಂತೇನೆ. ವೆಜ್ ಅಷ್ಟ ಅಂದ್ರೆ ಶೂಟ್ ಇಟ್ ಮಾಡ್ತೀರಿ, ಮಾಡಲ್ಲ ಶೂಟ್. ಏನ್ರಿ ಎಕ್ಸಾಂಪಲ್ ಈಗ ನೀವು ವೆಜ್ ಅಂಡ್ ನಾನ್ ವೆಜ್ ಎರಡು ಸೇರಿ ಒಂದ್ ರೆಸ್ಟೋರೆಂಟ್ ಇರ್ತೀವಿ, ವೆಜ್ ಅಂಡ್ ನಾನ್ ವೆಜ್. ಅಲ್ಲಿ ಹೋಗಿ ನಿಮ್ ಕರೀತಾರೆ, ನೀವು ಹೋಗ್ತೀರಿ, ಅಲ್ಲಿ ಶೂಟ್ ಮಾಡೋದು ಎರಡು ಪ್ಯೂರ್ ವೆಜ್ ಅಷ್ಟ ಮಾಡ್ತೀನಿ. ಅಲ್ಲೂ ಪ್ಯೂರ್ ವೆಜ್ ಜಸ್ಟ್ ಹೇಳ್ತಾರೋ ನಾನ್ ವೆಜ್ ಸಿಗ್ತೈತಿ ಅಂತ ಇಂಟ್ರಡಕ್ಷನ್ ಮಾಡೋ ಮುಂದೆ ಈ ಹೋಟೆಲ್ ವೆಜ್ ನಾನ್ ವೆಜ್ ಎರಡು ಸಿಗ್ತದೆ ಅಂತ ಅಷ್ಟ ಹೇಳಿ, ಆಮೇಲೆ ಬೇರೆ ಪ್ಯೂರ್ ವೆಜ್ ವಿಡಿಯೋಸ್ ಅಷ್ಟೇ ತೋರ್ಸೋದು, ಐಟಮ್ಸ್ ನಾ ಟ್ರೈ ಮಾಡಿದ್ದೆ. ಆದ್ರೆ ನೀವು ಪ್ಯೂರ್ ಬ್ರಾಹ್ಮಿನ್ಸ್ ನಿಮ್ ಏಷ್ಯಂಟ್ ನಿಮ್ ವರ್ಡ್ಸ್ ದಾಗ ಏನಿದೆ ಅಲ್ಲ, ಲ್ಯಾಂಗ್ವೇಜ್ ಕಾಣುತ್ತೆ. ಅದ ಹುಬ್ಳಿ ನೀವು ಕೆಲವೊಂದು ವರ್ಡ್ಸ್ ಯೂಸ್ ಮಾಡ್ತೀರಿ ಕಾಣುತ್ತದೆ. ಅದ್ರ ಹುಬ್ಳಿ ವರ್ಡ್ಸ್ ಏನಿದೆ ಸ್ವಲ್ಪ ಅಲ್ಲಿ ಇದಾಗಿದೆ. ನೀವು ಫಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ನಿಮ್ಗೆ ಅಂದ್ರೆ ಒಳಗ ಹೆದರಿಕೆ, ಹೆಸಿಟೇಷನ್, ಈಗ ನಾ ವಿಡಿಯೋ ಮಾಡಂತಿರಪ್ಪ ಮಂದಿ ಏನ್ ಅನ್ಕೋತಾರ, ಏನ್ ಹೇಳ್ಬೋದು, ಫ್ಯಾಮಿಲಿ ಏನ್ ಅನ್ಕೋತೈತಿ, ರಿಲೇಟಿವ್ಸ್ ಏನ್ ಅಂತಾರ, ಮನ್ಯಾಗ ಆ ಟೈಮ್ ನೀವು ವಿಡಿಯೋ ಮಾಡ್ಬೇಕಾದ್ರೆ ಅವಾಗ ಏನ್ ಮಾಡತ್ತಿದ್ರಿ ನೀವು? ಇದು ನಂಗೆ ಹೆದರಿಕೆ ಏನಿದ್ದಿಲ್ಲ. ಯಾಕಂದ್ರ ನಾ ಈ ಬ್ಲಾಗರ್ ಆಗೋಕ್ಕಿಂತ ಮೊದ್ಲ ನಾನ ಬೆಂಗಳೂರೊಳಗ ಶಾರ್ಟ್ ಮೂವಿ ಮಾಡ್ತಿದ್ದೆ. ಓಕೆ. ನಾನು 4 ಶಾರ್ಟ್ ಮೂವಿ ಮಾಡೇನಿ. ನಾನಾ ಸ್ಟೋರಿ ಬರ್ದು, ನಾನಾ ಆಕ್ಟ್ ಮಾಡಿ, ನಾನಾ ಡೈರೆಕ್ಟ್ ಮಾಡೇನಿ. ಸೊ ಬೆಂಗಳೂರೊಳಗ ಕಬ್ಬನ್ ಪಾರ್ಕ್ ಅದಲ್ಲ, ಅಲ್ಲೇ 2 ಶಾರ್ಟ್ ಮೂವಿ ಶೂಟ್ ಮಾಡೇವಿ ನಾವು. ಅಲ್ಲೇ ಜನ ನೋಡಿ ಆ ಸ್ಟೇಜ್ ಫಿಯರ್ ಅನ್ನೋದು ಹೋಗ್ಬಿಟ್ಟಿತ್ತು ನನಗೆ. ಯಾಕಂದ್ರೆ ನಾನು ಕ್ಯಾಮ್ರಾ ಇಟ್ಟೆ ಅಂದ್ರೆ ಇಷ್ಟು ಮಂದಿ ಬಂದು ನಿಂದಿರ್ತಿದ್ರು ಕಬ್ಬನ್ ಪಾರ್ಕ್ ನ. ಯಾಕಂದ್ರೆ ಫುಲ್ ಕ್ರೌಡೆಡ್ ಪ್ಲೇಸ್. ಮತ್ತೆ ನಾ ಮುಂಜಾನೆ ಶೂಟ್ ಮಾಡ್ತಿದ್ದೆ, 7 o'clock 8 o'clock ಶೂಟ್ ಮಾಡ್ತಿದ್ದೆ. ಅವಾಗ ಎಲ್ಲರೂ ವಾಕಿಂಗ್ ಜಾಗಿಂಗ್ ಬರ್ತಿದ್ರಲ್ಲ, ಆ ಕ್ಯಾಮ್ರಾ ಹಿಂಗ್ ಹಚ್ಚಿದ ಕೂಡಲೇ ಹಿಂದ್ ಮುಂದ್ ಬಂದ್ ಇಷ್ಟು ಮಂದಿ ಬಂದ್ ನಿಂತ್ ಬಿಡೋರು. ಅಂದ್ರೆ ಅದಕ್ಕೆ ರೆಗ್ಯುಲರ್ ಶೂಟ್ ಆಗ್ತಿರ್ತಾವಲ್ಲ, ಸೊ ಮಂದಿಗೆ ಅದೇನ್ಪಾ ಅಂತ ಹೇಳಿ ನೀವು ಗಬ್ಬನ್ ಪರ್ದ ಮಾಡಿದ್ರೆ ಪಬ್ಲಿಕ್ ಪ್ಲೇಸ್ ಅದ. ಮಾರ್ನಿಂಗ್ ಟೈಮ್ ದಾಗ ಬಹಳ ಮಂದಿ ಬರ್ತಾರ್ರಿ. ಎಲ್ಲಂದ್ರು ಒಂದ್ ಬಹಳ ಮಂದಿ ಬರ್ತಾರೆ, ಬಾಳ ದೊಡ್ಡದು. ಸೊ ಅಲ್ಲೇ ಶೂಟ್ ಮಾಡಿ ನಂಗ ಸ್ಟೇಜ್ ಫಿಯರ್ ಮತ್ತೆ ಯಾರು ಏನ್ ಅನ್ಕೋತಾರ ನಮ್ಮ ಮನ್ಯಾಗ ಗೊತ್ತಿತ್ತು. ನಾ ಹೇಳ್ತಿದ್ದೆ, ಮಾಡಿ ಶಾರ್ಟ್ ಮೂವಿ ಮಾಡಿದ್ವೆಲ್ಲ ತೋರಿಸ್ತಿದ್ದೆ ನಾ ಅವ್ರಿಗೆ. ಸೊ ಅದಾಯ್ತು. ಆಮೇಲೆ ಹಿಂಗ ಡ್ಯಾನ್ಸ್ ಆದಿದ್ದೆಲ್ಲ ಸ್ಟೇಜ್ ಮೇಲೆ ಮಾಡಿ ಸ್ವಲ್ಪ ಇತ್ತು. ನಮ್ಮ ಮನ್ಯಾಗೂ ಗೊತ್ತಿತ್ತು ಫುಲ್ ಎಕ್ಸ್ಟ್ರೋವರ್ಟ್ ಇದಾನ, ಸ್ಪೆಷಲಿ ಕ್ಯಾಮ್ರಾ ಆನ್ ಆದ್ರೆ ಎಕ್ಸ್ಟ್ರೋವರ್ಟ್ ಇದಾನ. ಹಂಗಾಗಿ ಈ ವ್ಲಾಗ್ಸ್ ಮಾಡೋ ಮುಂದ್ ನನಗೇನ್ ಅಂತ ಪರಿ ಯಾರೇನು ಅನ್ಕೋತಾರೇನೋ ಹಂಗ ಹಿಂಗ ಈಗೂ ಸ್ವಲ್ಪ ನರ್ವಸ್ನೆಸ್ ಆಗ್ತದ. ಮಾತಾಡೋ ಮುಂದ ಎಲ್ಲಾರು ನನಗ ನೋಡ್ಲಿಕ್ಕೆ ಹತ್ರ ಸ್ವಲ್ಪ ಆಗ್ತದ. ನಾ ಹೇಳ್ಬಿಡ್ತೀನಿ, ಸರ ನಿಮ್ದ್ರಿ ನೋಡ್ಕೋರಿ, ನನಗ್ ಮಾಡ್ಲಿಕ್ ಬಿಡ್ರಿ ಅಂತ. ನೀವಂದ್ರಿ ಪೇರೆಂಟ್ಸ್ ನಿಮ್ ಸಪೋರ್ಟ್ ಮಾಡಿದ್ರ, ಫಸ್ಟ್ ಡಿಯೋ ನಿಮ್ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಅಮ್ಮ ಅಂತೂ, ಅಮ್ಮ ಆಯ್ತು, ಅಕ್ಕ ಆಯ್ತು, ನಮ್ಮ ಮತ್ತೆ ಅವ್ರು ಇದಾರೆ ನಮ್ ಜೊತೆಗೆ. ಅವ್ರೆಲ್ಲಾರು ಅವ್ರು ಇನ್ನೂ ಹೇಳ್ತಾರೆ, ಇನ್ನೂ ಮಾಡ ಅಂತ ಹೇಳ್ತಾರೆ. ಅಂದ್ರೆ ಇದು ಬಂದಿದ್ದ ಈಗ ಶಾರ್ಟ್ ಫಿಲ್ಮ್ ಮಾಡಿದ್ರಲ್ರಿ, ಹುಳ ಇದು ಹೆಂಗ್ ಬಂದಿದ್ದ ತಲೆಗ್ ಬಂದಿದ್ದಂಗ? ಇದು ಶಾರ್ಟ್ ಮೂವಿ ಹೆಂಗ್ ಬಂತಂದ್ರ ನಾನು ಅತಿ ಪಿಕ್ಚರ್ ನೋಡ್ತೇನೆ, ಬಾಳ್ ಪಿಕ್ಚರ್ ನೋಡ್ತೇನೆ ನಾನು. ಚೈಲ್ಡ್ಹುಡ್ ನಾಗ ಅಂತೂ ಬಾಳ್ ನೋಡಿದ್ದೆ. ಲೈಕ್ ಸ್ಪೆಷಲಿ ನಂದ್ ಹೈಸ್ಕೂಲ್ 8th 9th 10th PUC 1 PUC 2 ಈ 5 ವರ್ಷ ಅಲ್ಲ, ಅತಿ ಅಂದ್ರ ಎಷ್ಟು ನೋಡೇನಿ ಅಂದ್ರ ನಾನು ಆ ಟಿಕೆಟ್ ಪ್ರೈಸ್ ರೊಕ್ಕ ಖರ್ಚು ಮಾಡಿದ್ದ ಒಂದು 2 BHK ಮನೆ ತಗೋಬಹುದು ನೋಡ್ರಿ. ಅಷ್ಟು ನೋಡೇನಿ. ಸೊ ಮತ್ತೆ ರಿಪೀಟ್ ನೋಡ್ತಿದ್ದೆ ನಾನು. ಇವತ್ ಇಷ್ಟ ಆಯ್ತು ಮತ್ ಹೋಗೋದು ಆ ಪಿಕ್ಚರ್ಗೆ. ಹಂಗ ಅಂತವ್ ಡಬಲ್ ಟೈಮ್ ನೋಡಿದ್ದು ಲೆಕ್ಕ ಇಲ್ಲ, ಅಷ್ಟು ಪಿಕ್ಚರ್ ನೋಡ್ತಿದ್ದೆ. ಅಂದ್ರೆ ಪರ್ಟಿಕ್ಯುಲರ್ ನಿಮ್ದು ಝೋನ್ ಇತ್ತು, ಕನ್ನಡ ಫಿಲಂ, ಹಿಂದಿ ಫಿಲಂ, ಡ್ರಾಮಾ ಫಿಲಂ, ಮಾಸ್ ಫಿಲಂ.
ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಯಾವ್ದು ಇರ್ಲಿ, ಕನ್ನಡ, ನೋ ಮ್ಯಾಟರ್, ತೆಲುಗು, ಹಿಂದಿ, ನೋ ಮ್ಯಾಟರ್. ಕನ್ನಡ, ತೆಲುಗು, ಮಾಸ್ ಫಿಲ್ಮ್, ಮಾಸ್ ಇಂಗ್ಲಿಷ್ ನನಗೆ ಹಿಂಗ ಇಲ್ಲ, ನನಗೆ ಹೀರೋ ಸ್ಲೋ ಮೋಷನ್ ಆಗಿ ಬರ್ಬೇಕು. ಅದು ಸೌತ್ ಇಂಡಿಯನ್ ಫಿಲ್ಮ್, ನಾಗಾರ್ಜುನ್ ಬಂದ ಮಾಸ್. ಅದಕ್ಕ ಇದು ಪೊಲೀಸ್ ಸ್ಟೇಷನ್ ಆಗಿ ರೇಸು ಗುರು ಪಿಕ್ಚರ್ ಹಂಗ್ ಬರ್ಬೇಕು ನಮ್ಗೆ. ಮೇಬಿ ನಿಮ್ ಫೇವರೇಟ್ ಹಂಗಂದ್ರ ನೀವ್ ಅಲ್ಲ, ನೀವು ಹಂಗಂದ್ರ ಬಾಲಯ್ಯ ಪಿಕ್ಚರ್ ನೋಡ್ರಿ ನೀವು, ಎವ್ರಿ ಸೀನಿಗೆ ಬಂದ್ ಕೂಡಲೇ ಎಂಟ್ರಿ, ಎವ್ರಿ ಸೀನ್ ಬಂದ್ರೆ ಎಂಟ್ರಿ. ಅವ್ನು ಬಾಳ್ ಚಲೋ ಇರ್ತಿದ್ವು ಬಾಲಯ್ಯ ಈಗ ಸ್ವಲ್ಪ ಓವರ್ ದ ಟಾಪ್ ಆಗಿ, ಬಟ್ ಈಗ ರೀಸೆಂಟ್ಲಿ 2-3 ಬಂದಿದ್ ಎಲ್ಲ ಚಲೋ ಅದ. ಈಗ ಡಾಕು ಮಹಾರಾಜು ಚಲೋ ಅದ. ಡಾಕು ಮಹಾರಾಜ್ ಅದು ಆತು, ಅಖಂಡ 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 ಮಸ್ತ್. ಅಲ್ಲ, ಟು ಬಿ ಆನೆಸ್ಟ್ ಡಾಕು ಮಹಾರಾಜ್ ಹೆಂಗ್ ಅನ್ಸ್ತು? ಡಾಕು ಮಹಾರಾಜ್ ಏನು ನೋಡಿಲ್ಲ, ಅದ್ರ ಮಂದಿ ಹೇಳ್ಯಾರ ಚಲೋ ಅದ ಅಂತ, ನೋಡ್ಬೇಕು. ಅಂದ್ರೆ ಟ್ರೇಲರ್ ಚಲೋ ಬಿಟ್ಟಾರ. ಹೌದು, ಅದು ಓವರ್ ಹೈಪ್ಡ್ ಅಂತ ಆಗಿತ್ತು ನಂಗೆ. ಬಾಲಯ್ಯ ಪಿಕ್ಚರ್ ಇವತ್ತು ಹೈಪ್ ಇದ್ದೇ ಇರ್ತೈತಿ. ನಾನ್ ನೋಡಿಲ್ಲ, ಸೊ ಬಟ್ ಅವ್ರದ್ದು ಕೆಲವು ಹಳೆ ಪಿಕ್ಚರ್ ಬಾಲಯ್ಯ ಕೆಲವೊಂದಿಷ್ಟು ಬಾಳ್ ಚಲೋ ಅವ. ಬಟ್ ನಾನು ಮಂದಿ ಏನಾರ ಅನ್ಕೊಳ್ಳಿ, ಬಟ್ ನಾ ಅನ್ನೋ ಅಪಾಲಜೆಟಿಕ್ ಮಾಸ್ ಲವರ್ ನಾನು. ಮಾಸ್ ಪಿಕ್ಚರ್ ಅಂತೂ ಬಹಳ ಇಷ್ಟ ಆಗ್ತಾವ. ನೀವು ನಾಗಾರ್ಜುನ್ ದೊಡ್ಡ ಫ್ಯಾನ್ ಇರ್ಬೋದು, ಎಲ್ಲರೂ ಸ್ಪೆಷಲಿ ಅದು ಮಾಸ್ ಫಿಲ್ಮ್. ಡಾನ್ ನಂಬರ್ 1, ಕಿಂಗ್ ನಂಬರ್ 1, ಅವ್ನು ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ ಡಾನ್ ನಂಬರ್ 1, ಕಿಂಗ್ ನಂಬರ್ 1 ಮನಸಾರನ ಚೇರ್ ಮಾಡಿ ಡಾನ್ ನಂಬರ್ 1 ಅದು. ಕ್ಯಾರೆಕ್ಟರ್ ನೇಮ್ಸ್ ಹೌದಲ್ಲ, ಡಾನ್ ನಂಬರ್ 1, ಕಿಂಗ್ ನಂಬರ್ 1 ಇದ್ರೆ ನಾಗಾರ್ಜುನ. ಮಾಸ್ ಫಿಲ್ಮ್ ಅಂದ್ರೆ ಮತ್ತೆ ಈಗ ಅಲ್ಲಿದ್ದು ಸ್ಟಾರ್ಟ್ ಆಗ್ತದೆ ಜರ್ನಿ. ಅಂದ್ರೆ ಹಂಗ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಮಾಡಿದ್ವಿ ನೀವು ಯಾವುದು? 2017 ಶಾರ್ಟ್ ಫಿಲ್ಮ್. ಶಾರ್ಟ್ ಫಿಲ್ಮ್ ಅವಾಗ ಏನ್ ಮಾಡ್ತಿದ್ರಿ ನೀವು? ಜಾಬ್ ಮಾಡ್ತಿದ್ದೆ ಬೆಂಗಳೂರಿನಾಗ, ಈಗೂ ಜಾಬ್ ಮಾಡ್ತೀನಿ ನೀವು ಬೆಂಗಳೂರು. ಪ್ರಾಪರ್ ಹುಬ್ಳಿ ಅವರು? ಇಲ್ರಿ, ಹುಬ್ಳಿ ಅವ್ರ. ಈಗ ಹೆಂಗ್ ಹುಬ್ಳಿ ಅವರು ಬೆಂಗಳೂರಿಗೆ ಹೋಗಿ ಜಾಬ್ ಮಾಡ್ತಾರ, ಅದ್ರಾಗ ನಾನು ಒಬ್ಬನ. ಏನ್ ಜಾಬ್ ನಿಮ್ದಲ್ಲಿ? ನಾನು ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, C++ ಡೆವಲಪರ್. ಅಲ್ಲಿ ನೀವು ಎರಡೂ ಮಾಡಾತಿರಿ. ಈಗ ಇನ್ಫ್ಲುಯೆನ್ಸರ್ ಜಾಬ್ ಚಲೋ ಐತಿ. ಅಂದ್ರೆ ಇದು ವರ್ಡ್ ನಿಮ್ದು ಹುಬ್ಳಿ ಕರ್ವಿಂಗ್ಸ್ ಹೆಂಗ್ ಟೈಟಲ್ ಹೆಂಗ್ ಬಂತಿರಿ? ಹುಬ್ಬಳ್ಳಿದ ಏನಾರ ಇಡಬೇಕಂತ ಇತ್ತು ನಂಗ. ಮತ್ತ ಏನೇನೋ ನೋಡ್ದೆ ಫಸ್ಟ್, ಇನ್ನೊಂದ್ ಏನೋ ಇಡ್ಬೇಕಂತ ಅನ್ಕೊಂಡಿದ್ದೆ. ಹೇಳ್ತೇನೆ ಫಸ್ಟ್ ಗೆ ನನ್ ತಿಂಡಿ ಅಂತ ಇಡ್ಬೇಕು ಅನ್ಕೊಂಡಿದ್ದೆ. ನನ್ ತಿಂಡಿ ಅಂತ ಇಡ್ಬೇಕು. ತಿಂಡಿ ಅಂದ್ರೆ ತಿನ್ನೋದು ಇರ್ತದ ಬೆಂಗಳೂರು ಸೈಡ್, ಇಲ್ಲಿ ತಿಂಡಿ ಅಂದ್ರೆ ಇದು ಆಗ್ತದ, ಎರಡು ಡಬಲ್ ಮೀನಿಂಗ್ ಆಗ್ತದೆ. ಇಲ್ಲಿ ತಿಂಡಿ ಅಂತಂದ್ರ ಸೊಕ್ಕಿದು ಹುಬ್ಳಿ ಭಾಷೆದಾಗ ಬೆಂಗಳೂರಿಗಿಂತ ಜಾಸ್ತಿ ಇಲ್ಲೇ ಹಿಟ್ ಆಗ್ತದ. ಅದು ನೀವು ವಿಡಿಯೋ ಮಾಡೋದು ಬೇಡ ಸುಮ್ಕ. ಪುಣ್ಯಾಗ ನೀವು ಹುಬ್ಳಿ ಆದ್ರೆ ನನ್ ತಿಂಡಿ ಹಿಂಗ್ ವಿಚಾರ ಮಾಡಿ, ಮಂಗಳೂರು ಆಸಡಿದ್ರ ನನ್ ಶಿರಾ ಅಂತ ಇಟ್ಟಿದ್ರ ಅಂದ್ರ ಶಿರಾ ಬೋಂಡ ಅಂತ ಎಲ್ಲ ಚಲೋ ಐತಿ. ಸೊ ಆಮೇಲೆ ಕೇಳಿದೆ, ಅದ್ ಬೇಡ, ಬಹಳ ವಲ್ಗರ್ ಅನಿಸ್ತದೆ ಅಂತಂದ ಫ್ರೆಂಡ್ಸ್ ಗೆಲ್ಲ ಕೇಳಿ, ಇದು ಕ್ರೇವಿಂಗ್ಸ್ ಹೆಂಗದ ಅಂತ ಓಕೆ ಅಂತಂದು ಅದ್ ಮಾಡಿ ಸ್ಟಾರ್ಟ್. ಇಲ್ಲ, ಕ್ರೇವಿಂಗ್ಸ್ ಚಲೋ ಐತಿ ವರ್ಡ್. ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ 2017 ಸ್ಟಾರ್ಟ್ ಮಾಡಿದ್ವಿ. 3 years ಅದ ನಂದು ಶಾರ್ಟ್ ಮೂವಿ ಆಕ್ಟಿಂಗ್ ಅದೆಲ್ಲ 2016-17 ಸ್ಟಾರ್ಟ್ ಆಗಿದೆ. ಹುಬ್ಳಿ ಕ್ರೇವಿಂಗ್ ಸ್ಟಾರ್ಟ್ ಆಗಿದೆ 22. ಆದ್ರೆ ನೀವು 2017 ಶಾರ್ಟ್ ಮೂವೀಸ್ ಮಾಡಿರಲ್ಲ, ಅವ್ರು ರಿಲೀಸ್ ಆಗಿದಾವೆ. ಅದು ನನ್ನ ಹೆಸರು ಮೇಲೆ ಅದ, ಪ್ರಫುಲ್ ಕುಲಕರ್ಣಿ ಅಂತ ಒಂದು ಚಾನಲ್ ಅದ. ಅದು ಯಾರು ಗೊತ್ತಿಲ್ಲ ಇದು. ಅದು ಬಹಳ ಕಮ್ಮಿ ರೀ ಅದ್ರಾಗ ಅಷ್ಟ. ಬಟ್ ನೀವು ಇನ್ಸ್ಟಾಗ್ರಾಮ್ ದಾಗ ಎಲ್ಲೂ ಅದ್ರ ಚಾನಲ್ ಲಿಂಕ್ ಹಾಕಿಲ್ಲ, ಯಾಕಂದ್ರ ಅದ ಮಾಡಿ 5 ವರ್ಷ ಆಗಿತ್ತಲ್ರಿ. ನಾನ್ ಲೇಟೆಸ್ಟ್ ಶಾರ್ಟ್ ಮೂವಿ ಮಾಡಿದ್ದು 2022 ಮಾಡಿದ್ವಿ. 22-23 ಒಂದು ಲೇಟೆಸ್ಟ್ ಶಾರ್ಟ್ ಮೂವಿ ಮಾಡಿದ್ದೆ. ಅದ ಮೈ ಸೂಸೈಡ್ ಲವ್ ಸ್ಟೋರಿ ಅಂತಂದ ಕಾಮಿಡಿ. 16 ಮಿನಿಟ್ಸ್ ಅದ. ವೆಲ್ ಮಾಡಿ ಶೂಟ್ ಕೂಡ. ಅದ್ ಇಡೀ ಪಿಕ್ಚರ್ ಒಂದ ಮನ್ಯಾಗ ನಡೀತದ್ರಿ. ವಾವ್. ಮತ್ ಫುಲ್ ಕಾಮಿಡಿ. ಡೈರೆಕ್ಷನ್, ಸಿನಿಮಾಟೋಗ್ರಫಿ ಎಲ್ಲ ನಿಮ್ದು? ಸಿನಿಮಾಟೋಗ್ರಫಿ ಅಂತ ನಮ್ ತಮ್ಮಂದ್ರ ಹೆಲ್ಪ್ ಮಾಡ್ಯಾರ. ಫೋನ್ನಾಗ ಶೂಟ್ ಮಾಡಿದ್ರಿ ಅದು. ಫೋನ್ನಾಗ ಶೂಟ್ ಮತ್ತ ಆಕ್ಟಿಂಗ್ ನಾನ, ಇಬ್ರು ಹುಡುಗ್ಯಾರ, ಇನ್ನೊಬ್ಬ ಹುಡುಗ. ಅಂದ್ರೆ 4 members. 4 members. ಚೆನ್ನಾಗಿ. ಅಲ್ಲ, ಮತ್ ನೀವು ಆಕ್ಟಿಂಗ್ ಲೈನ್ ಸ್ವಿಚ್ ಅದಕ್ಕೆ ಮಾಡಿದ್ರೆ ಚಲೋ ಐತಿ ಆಕ್ಟಿಂಗ್ ಕರಿಯರ್ ನಿಮ್ದು? ಸ್ವಿಚ್ ಏನಿಲ್ಲ, ಹಂಗ ಜಸ್ಟ್ ನನಗೆ ನೋಡಿ ಕ್ಯಾಮ್ರಾ ಮುಂದಿರೋದು ಹೆಂಗಾರ ಇರ್ಲಿ. ಈಗೂ ಕ್ಯಾಮ್ರಾ ಕ್ಯಾಮ್ರಾ ಮುಂದೆ ಅವಾಗೂ ಇದ್ರಿ, ಮಾಡಾಂತ್ರಿ, ಈಗ ಪ್ರೆಸೆಂಟ್. ನನಗೇನ ಒಂದ್ ತಲಿ ಒಳಗ ಒಂದ್ ಹುಚ್ಚಿತ್ರಿ, ನಾ ರೋಡ್ ಮೇಲೆ ಹೋದ್ರ ನಂಗೆ ಗೊತ್ತಿಡ್ಬೇಕು ಮಂದಿ. ಈಗ ಆಗ್ತಿತ್ರಿ ಅದು. ಬಟ್ ಅವ್ರಿಗೆ ಒಂದ್ ಹೇಳಕ್ ಒಂದು ಇಮೋಷನ್ ಅಂದ್ರೆ ಏನ್ ಹೇಳ್ತಾರ, ಹಿಂಗ್ ನೀವ್ ಹೊಂಟ್ರಿ ಜಸ್ಟ್ ಈಗ ಎಕ್ಸಾಂಪಲ್ ತೋರಿ, ಇಲ್ಲಿಂದ ಹಿಂಗ್ ಬರೋ ಮುಂದೆ ಯಾರ ಕೇಳಿದ್ರ,
ಈಗ ಹೆಂಗ್ರಿ ಈಗ ಬಂದ್ ಕೇಳಿದ್ರಿ ಇಲ್ಲ ಎಲ್ಲಿ ಶೂಟಿಂಗ್ ಬಂದಿರಿ ಲಿಫ್ಟ್ನಾಗ ಹತ್ತಿದೆ ಯಾ ಅಂಗಡಿಗೆ ಬಂದಿರಿ ಇಲ್ರಿ ಒಬ್ಬರ ಜೊತೆ ಮಾತಾಡೋದು. ಹಂಗ ನಿಮ್ಗೆ ಯಾವಾಗಾರ ಫ್ಯಾನ್ ಮೂಮೆಂಟ್ ಹಿಂಗಾಗೈತಪ್ಪ ನಾ ಇವತ್ತ ಪ್ರೌಡ್ ಅನ್ಸಿದ್ದ ಹಂಗ? ಪ್ರೌಡ್ ಒಂದ್ ಪ್ರೌಡ್ ಹೇಳ್ತೇನ್ರಿ, ಒಂದ್ ಹಂಗ ವಿಯರ್ಡ್ ಎಕ್ಸ್ಪೀರಿಯನ್ಸ್. ಪ್ರೌಡ್ ಪ್ರೌಡ್ ಒಂದಿದ್ರ ವಿಯರ್ಡ್ ಹತ್ತಿರ್ತಾವ ಇದಕ್ಕೆ ಮಂದಿ ಅದಕ್ಕ ಕುಂತಿರ್ತಾರ. ಹೌದ್ ಹೌದ್ ಹೌದ್. ಪ್ರೌಡ್ ಯಾವಾಗ ಅಂದ್ರ ಅವಾಗ ಇನ್ನೂ ಸ್ಟಾರ್ಟಿಂಗ್ ರೀ ಬಹಳ. ಯಾವ್ದು ಅಕ್ಷಯ ಪಾರ್ಕ್ ಕಡೆ ನಾನು ನಮ್ ತಮ್ಮ ಹೋಗಿದ್ವಿ. ಅವಾಗ ನನ್ಗೆ ಯಾರು ಗೊತ್ತಿಡ್ತಿದ್ದಿಲ್ಲ. ನಾ ಇನ್ನೂ 1 ತಿಂಗಳೇನೋ 2 ತಿಂಗಳಾಗಿತ್ತು ಸ್ಟಾರ್ಟ್ ಮಾಡಿ. ಫಸ್ಟ್ ಒಂದ್ ಪಿಜ್ಜಾ ಅಂಗಡಿಗೆ ಹೋಗಿದ್ವಿ. ಕ್ಲಾಸಿಕ್ ಪಿಜ್ಜಾ ಪಾಯಿಂಟ್ ಅಂತ ಒಂದ್ ಅಂಗಡಿ ಅದ, ಇಲ್ಲೂ ಅದ, ಸ್ಯಾಟಲೈಟ್ ಒಳಗೂ ಅದ, ಅಕ್ಷಯ ಪಾರ್ಕ್ ನಾಗ ಒಂದದ. ಅಂಗಡಿ ಎಲ್ಲಾ ಶೂಟ್ ಮಾಡಿ ವಿಡಿಯೋ ಎಲ್ಲಾ ಶೂಟ್ ಮಾಡಿ ಯೂಶಲ್ ನಂಗೆ ಫಸ್ಟ್ ಟೈಮ್ ರೊಕ್ಕ ಕೊಡೋದು ರೂಢ. ತಿಂದ ಮೇಲೆ ಎಲ್ಲಾ ರೊಕ್ಕ ಕೊಡ್ತಿದ್ವಿ. ಫಸ್ಟ್ ಟೈಮ್ ಅವ ಬ್ಯಾಡ ಅಂದ್ಬಿಟ್ಟ. ಬ್ಯಾಡ ತೋರಿ ನಡೀತದ ಅಂತ. ನಾನು ನಮ್ ತಮ್ಮ ಫ್ರೀ ತಿಂದ್ವಿ ಅಂತ. ತಿಂತಿದ್ರಿ ಅವಾಗ? 1-2 ತಿಂದಿದ್ವಿ ಅಷ್ಟೇ. ಆಗಿರ್ಬೋದು, ಬಟ್ ಅದು ಫ್ರೀ ಅನ್ನೋದು ಫಸ್ಟ್ ಟೈಮ್. 10 ರೂಪಾಯಿ ರಾತ್ರಿ 200 ರೂಪಾಯಿ. ನಾನ್ ನಮ್ ತಮ್ಮ ಫುಲ್ ಗಾಡಿ ಮೇಲೆ ಹವಾಗ ಹೋದ್ವಿ ಇಬ್ರು. ಫ್ರೀ ಕೊಡ್ಲಿಕ್ಕತ್ತಾರ್ಲಿ ಅಂತಂದ. ಆಮೇಲೆ ಮತ್ ಗೊತ್ತ ಹಿಡಿಯೋದು ಸ್ಟಾರ್ಟ್ ಮಾಡಿದ್ರಿ. ಬಾಳ ಮಂದಿ ಗೊತ್ತ ಹಿಡಿಲಿಕ್ಕತ್ರ, ನೀವ್ ವಿಡಿಯೋ ಮಾಡ್ತಿರಲ್ಲ ಅಂತಂದು. ಒಬ್ಬೊಬ್ರ ಬಹಳ ಚಲೋ ಅಫೆಕ್ಷನ್ ತೋರಿಸ್ತಾರ, ನಮ್ ಮನಿಯವ್ರ ಅಂತ ಹಂಗ್ ಮಾತಾಡ್ತಾರ, ಖುಷಿ ಆಗ್ತದ. ಆಮೇಲೆ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಅಂತಂದ್ರ ಒಂದ್ ಬೆಂಗಳೂರ್ ಒಳಗ ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್, ಹುಬ್ಳಿ ಬಸ್ ಮಸ್ತ್ ಅಣ್ಣ ಟೈಟ್ ಆಗ್ಯಾನ. ಬಂದ ವಿಡಿಯೋ ಮಾಡ್ತಿರ ಹುಬ್ಳಿಯವರೇ ಇರ್ಬೇಕು, ಇಲ್ಲ ನಾರ್ತ್ ಕರ್ನಾಟಕ, ಒಟ್ಟ ಫುಲ್ ಟೈಟ್ ಆಗಿದ್ದ. ಹುಬ್ಳಿಯವ್ರೇನ್ರಿ? ಹೌದ್ ಸರ್, ಹೌದು ವಿಡಿಯೋ ಮಾಡ್ತಿರೋದಿಲ್ರಿ? ಹೌದ್ರಿ ಮಾಡ್ತೀವಿ. ಫ್ಯಾನ್ ಅಣ್ಣ ನಿಮ್ದು ಬಾಳ ಮಸ್ತ್ ಮಾಡ್ತೀರಣ್ಣ, ನೀವು ಹೆಂಗೋ ಒಟ್ಟ ಮಾಡ್ತೀರಿ, ಭಾರಿ ಮಸ್ತ್ ಮಾಡ್ತೀರಣ್ಣ. ಹೌದಣ್ಣ ಅಣ್ಣ ಒಂದ್ ಸೆಕೆಂಡ್ ಕೊಡ್ಬೋದೇನಣ್ಣ? ಆಯ್ತು ಪಾಕೊಡ ಅಣ್ಣ ಹಗ್ ಮಾಡ್ಬೇಕಣ್ಣ ನಿನಗ. ನಿಮ್ಗೆ ಸ್ವಲ್ಪ ರೋಡ್ ಮೇಲೆ ರಾತ್ರಿ 10 ಗಂಟೆ ಆಗಿದೆ, ಎಲ್ಲಾರು ಬಸ್ ಸಿಕ್ಕಾಯ್ಲಿಕತ್ತಾರ. ನಾ ನೋಡಿ ಚಡ್ಡಿ ಹಾಕೊಂಡಿನಿ, ಟೀ ಶರ್ಟ್ ಹಾಕೊಂಡು ಹುಬ್ಳಿಗ್ ಬರಾತಿದ್ರಿ? ಹುಬ್ಳಿಗ್ ಬರೋದು ಎಲ್ಲ ಹಂಗ ಎಲ್ಲಾರ್ದು ಶಾರ್ಟ್ ಹಗ್ ಮಾಡ್ಬೇಕಣ್ಣ. ಅವಾಗ ಏನ್ ಅನ್ಸ್ತೀರಿ? ನಂಗ ಬಾಳ ಅವ ಮನುಷ್ಯ ನಾರ್ಮಲ್ ಕಂಡೀಷನ್ ಆಗಿದ್ರೆ ಏನೋ ಹೋಲಿ ಬಿಡ ಅಂತ ಮಾಡ್ತಿದ್ದೆ. ಫುಲ್ ಕುಡ್ದಾನ, ಮಸ್ತ್ ಮಾತ್ನಾಗ ನಿಗ ಹಿಂಗ್ ನಿಂತ ಹಿಂಗ್ ಮಾತಾಡ್ಲಿಕತ್ತಾನ. ಅಣ್ಣ ಮಾಡ್ತೀನಣ್ಣ ಪ್ಲೀಸ್ ಅಣ್ಣ ಹಂಗ ಹಿಂಗಂದ. ಹಾತ್ ತಗೋಪ ಅಂತ ಹಿಂಗ್ ಹಿಡ್ದೆ, ಮತ್ ಬಿಟ್ಟೆ. ಅಣ್ಣ ಒಂದ್ ಪಪ್ಪಿ ಕೊಡ್ಬೇಕಿತ್ತಣ್ಣ. ಯಪ್ಪ ಸರ ಆಗಂಗಿಲ್ರಿ, ಹೋಗ್ರಿ ಪ್ಲೀಸ್. ಬಿಡವಲ್ಲ, ಕೈ ಶೇಕ್ ಹ್ಯಾಂಡ್ ಕೊಟ್ಟಿ ಕೈ ಬಿಡವಲ್ಲ ಅಣ್ಣ. ಮತ್ತ ಹಂಗಿಂಗ್ ಹೆಂಗಾರ ಮಾಡಿ ಕಾಲ್ ಬಂತ ಅಂತಂದು ತಪ್ಪಿಸ್ಕೊಂಡ. ಅಂದ್ರೆ ಬಿಟ್ಟ ಆಮೇಲೆ ಅಲ್ರಿ ನೀವು ಕೈ ಬಿಡಿಸ್ಕೊಂಡ್ ಓಡ್ಬಿಟ್ಟೆ. ಅಲ್ರಿ ನೀವು ಸಪೋಸ್ ಹೂ ಅಂದ್ರಿ, ಅವಾಗ ಗಲ್ಲ ಕೊಡಿದ್ದ ಆಮೇಲೆ ಅಲ್ಲ ಇನ್ನೊಂದ್ ಪಪ್ಪಿ ಅಣ್ಣ ಮತ್ ಕೊಟ್ಟಲ್ಲ ಕೇಳಿದ್ರು ಕೇಳ್ಬೋದು. ಈಗ ಇನ್ನು ಮುಂದ್ ಮಾಡೋದು ಬಿಡ್ರಿ ಕೆಳಕ್ ನಾಚ್ಕೊಳ್ಳಿ. ಇದೆಷ್ಟು ಒಂದ್ ವರ್ಷದಿಂದ? ಹಾ ರೀ, 2024 ಹೋದ ವರ್ಷ ಇರ್ಬೇಕು. ಅಂದ್ರ ಅವಾಗ ಅಂದ್ರೆ ಈಗ ನೀವು ಲಾಸ್ಟ್ ವೀಕೆಂಡ್ ನಾ ಕಾಂಟ್ಯಾಕ್ಟ್ ಮಾಡಿದಾಗ ಬೆಂಗಳೂರಾಗಿದ್ರಲ್ಲ? ಹಾ, ಲಾಸ್ಟ್ ನೀವು ಟ್ಯೂಸ್ಡೇ ವೆಡ್ನೆಸ್ಡೇ ಮಾಡಿದ್ರಿ. ಹಾ, ನಾನು ಸ್ವಲ್ಪ ದಿವಸ ಬೆಂಗಳೂರ್ನಾಗ ಬಿಡ್ತೇನ್ರಿ, ಸ್ವಲ್ಪ ದಿವಸ ಹುಬ್ಳ್ಯಾಗ ಬಿಡ್ತೀನಿ. ನಮ್ಮ ಆಫೀಸ್ ಅವ್ರು ಹೆಂಗ್ ಕರೀತಾರ ಹಂಗ, ಅಂದ್ರೆ ಅಪ್ ಅಂಡ್ ಡೌನ್ ರೆಗ್ಯುಲರ್ ಹುಬ್ಳಿ ಧಾರವಾಡ ಅಡ್ಡಾಡ್ದಂಗ ಅಡ್ಡಾಡ್ತೇನೆ. ಹುಬ್ಳಿ ಧಾರವಾಡ ಯೂಶಲಿ ಬಸ್ ಏನ್ರಿ ಟ್ರೈನ್? ಅದನ್ ಬಿಡ್ರಿ, ನೈಟ್ ಒಂದೇ ಬರ್ತೈತಿ. ಮುಂಜಾನೆ 5 ಗಂಟೆ ಒಂದೇ ಬರ್ತೀರಾ, 11 ಗಂಟೆ ಅಂದ್ರೆ ಹುಬ್ಳ್ಯಾಗ. ಮಧ್ಯಾಹ್ನ ಆಫೀಸ್ ಹೋಗ್ಬಿಡೋದು, ಹಂಗ ಮಾಡೋದು. ರಾತ್ರಿ ಇಲ್ಲ ಹಿಂದಿನ ದಿವಸ ಮುಂಜಾನೆ ಹೇಳ್ತಾರ ನಾಳೆ ಬಾ ಅಂತ, ಪಟ್ ಅಂತ ರಿಸರ್ವೇಶನ್ ಮಾಡ್ಸ್ಕೊಂಡ್ ಹೊಂಟ್ಬಿಡೋದು. ಸಿಗ್ಲಿಲ್ಲ ಬಸ್ಸಿಗೆ ಹೋಗೋದು. ಹಂಗಾರೆ ಐತಿ, ಚಲೋ ಐತಿ. ಅದ್ರ ನೀವು ಅಂದ್ರೆ ಅಲ್ಲಿ ನೀವು ಬೆಂಗಳೂರಿಂದ ಬರ್ತೀರಿ ಅಂತ ಹೇಳಿ ಟ್ರಾವೆಲಿಂಗ್ ಹೆಂಗ್ ನಡೀತಿ ನಿಮ್ಗೆ? ಟ್ರಾವೆಲಿಂಗ್ ಎಲ್ಲ ಚಲೋ ಆತಿ ಹೋಗ್ಬೇಕಾದ್ರೆ? ಆರಾಮ್ ಎಸಿ ಮಾಡ್ಸಿರ್ತೀವಿ, ಆರಾಮ್. ನಿಮ್ದು ಸ್ಕೂಲ್ ಕಾಲೇಜು? ನಂದು ಕಾಲೇಜ್ ಡಿಗ್ರಿ ಇಲ್ಲೇ ವರೂರ್ ಕಾಲೇಜ್, AGMR ಆ ಕಾಲೇಜ್. ನಾನ ಸ್ಕೂಲ್ ಮತ್ತೆ PUC ಆಗಿದ್ದ ರಾಯಚೂರ್ ಒಳಗೆ. ನಮ್ಮ ಅಪ್ಪ ಅವ್ರದ್ದು ಜಾಬ್ ಅಲ್ಲಿತ್ತ. ನಮ್ಮ ಅಪ್ಪ ಅಮ್ಮ ಬೇಸಿಕಲಿ ದೇ ಆರ್ ಫ್ರಮ್ ಹುಬ್ಳಿ. ಇಬ್ರದು ಹೋಮ್ ಟೌನ್ ಹುಬ್ಳಿ. ನಮ್ದು ಎಲ್ಲಾ ರಿಲೇಟಿವ್ಸ್ ಹುಬ್ಳಿ ಒಳಗ. ಹುಬ್ಳಿ ಬಿಟ್ಟು ಮತ್ತೆ ನಮಗೆ ಎಲ್ಲೂ ರಿಲೇಟಿವ್ಸ್ ಇಲ್ಲ ಬೇರೆ ಕಡೆ. ಸೊ ಅವ್ರದ್ದು ಅಪ್ಪನ ಜಾಬ್ ಸಂಬಂಧ ಅಲ್ಲಿ ಹೋದ್ವಿ ರಾಯಚೂರ್ ಒಳಗ. ಅಲ್ಲೇ ಹುಟ್ಟಿದ್ದು ರಾಯಚೂರ ನಾನು.
ರಾಯಚೂರ್ನಾಗ ಹುಟ್ಟಿದ್ದು, ಅಲ್ಲೇ ಬೆಳೆದೆ. 10th ಮತ್ PUC 1, 2 ಅಲ್ಲೇ ಆತ. ನಮ್ಮ ಅಪ್ಪ ತೀರ್ಕೊಂಡ್ರು ಭಾಳ ದಿವಸದಿಂದ. ಸೊ ಮತ್ತ ನಾವ್ ಅಲ್ಲೇ ಇದ್ವಿ, ನಾನು ಅಮ್ಮ ಇಬ್ಬರ ಇದ್ವಿ. ಸೊ ಬೇಡ ಅಂತಂದು ನಮ್ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಬರ್ರಿ ನಾವ ಇದ್ವಿ ಗೌರ್ಮೆಂಟ್ ಜೊತೆ. ಕೈಂಡ್ ಆಫ್ ಗೌರ್ಮೆಂಟ್ ಎಡೆಡ್ ಅಂತ ಗೊತ್ತ್ರಿ. ಅದಿತ್ರಿ. ಅಂದ್ರ ಯೂಶಲಿ ಗೌರ್ಮೆಂಟ್ ಜಾಬ್ ದವ್ರಿಗೆ ಟ್ರಾನ್ಸ್ಫರ್ ಆಗೋದು ಅದ ಮೀನ್ ಕನ್ಸರ್ನ್. ಸೊ ಮತ್ತ ಈಗ ಬ್ಯಾಕ್ ಟು ಪೆವಿಲಿಯನ್. ಈಗ ಹುಬ್ಳ್ಯಾಗ ಸೆಟ್ ಆಗ್ಯಾರಿ. 2011 ಬಂದಿದ್ರಿ ನಾವು ವಾಪಸ್ ಹುಬ್ಳಿಗೆ. ಅಂದ್ರೆ ಕಾಲೇಜ್ ಇಲ್ಲೇ ಐತಿ ಬರೂರ್ ಕಾಲೇಜ್. ಡಿಗ್ರಿ ಮಾತ್ರ ಇಲ್ಲ. ಕಾಲೇಜ್ ಇದ್ರ ಕಡೆ NS4 VRL ಆಫೀಸ್. VRL ಕಾಲೇಜ್ ಅಪೋಸಿಟ್ ಆಫೀಸ್. ನಮ್ದು ಅಲ್ಲೇ ಕಾಲೇಜ್ ಕಾಲೇಜ್. ಹೌದಾ? ಮೊದ್ಲ ಬರ್ತದ ನಿಮ್ದು? ನಮ್ದು ಫಸ್ಟ್, ಆಮೇಲೆ ನಿಮ್ದು. ಓಕೆ. ಅಲ್ಲಿ ಯಾವ ಫೀಲ್ಡ್ ನಿಮ್ದು? ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್, ಟ್ರೇಡ್ ಕಂಪ್ಯೂಟರ್ ಸೈನ್ಸ್. ಚೆನ್ನಾಗಿದೆ. ಅಂದ್ರೆ ನೀವೀಗ ನಿಮ್ ಫ್ಯಾಮಿಲಿ ಅಂದ್ರೆ ಸಪೋರ್ಟ್ ಕೊಡಿದ್ರೆ, ಹಂಗ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರೆ ಡೇ ಒನ್ ಯಾರು ಕಾಡ್ಸಿದ್ದಿಲ್ಲ ಅಲ್ಲಿ ಇರ್ತಾರಲ್ಲ ಎಲ್ಲಾ ಗ್ರೂಪ್ ಯಾರು ಸರ್ಕಲ್ದಾಗ ಬಂದ್ ಕೂಡಲೇ ಈಗ ಕರೆದಿರ್ತಾರಲ್ಲ, ಬಂದ್ ನೋಡಪ್ಪ, ಬಂದ್ ನೋಡಿ ನಿಮ್ ಸಿಗ್ನೇಚರ್ ವರ್ಡ್ ಹೇಳಿ ಕರೀತಾರ. ಟೀಸಿಂಗ್ ಎಲ್ಲ ಇದ್ದೇ ಇರ್ತಿತ್ತಲ್ಲ, ಡೇ ಒನ್ ಇಂದ ಸ್ಟಾರ್ಟ್ ಹಂಗ ಮಾಡ್ತಿದ್ರು. ಎಲ್ರ ನೀವ್ ಫಂಕ್ಷನ್ ಹೋದ್ರಿ, ಮದ್ವಿಗ್ ಹೋದಾಗ, ಎಲ್ರ ಮದ್ವಿಗ್ ಹೋದಾಗ ಅದ ಅವಾಗ ಈಗ ಸ್ಟಾರ್ಟಿಂಗ್ ನೋಡ್ರಿ, ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸೀನ್ ಇರ್ತೈತಿ. ಅಂದ್ರೆ ನೀವು ಸ್ಟಾರ್ಟಿಂಗ್ ಡೇ ಒಂದಾಗ ಬೇರೆ ಕಾಡಿಸ್ತಾರ. ಈಗ ಆದ್ಕೂಡಲೇ ಸ್ವಲ್ಪ ಶುಗರ್ ಕೋಟೆಡ್ ಮಾತಾಡೋದು. ನನ್ ಫ್ರೆಂಡ್ಸ್ ಸ್ವಲ್ಪ ಚಲೋನ ಇದ್ರು. ಸ್ಟಾರ್ಟಿಂಗ್ ಸ್ಟ್ರಗ್ಲಿಂಗ್ ಟೈಮ್ದಾಗ ಮಾಡಂಗಿಲ್ಲ, ಆಗಂಗಿಲ್ಲ, ಹುಚ್ಚರ್ಗತಿ ಏನ್ ಮಾಡಂತಿ, ಅವೆಲ್ಲ ಆಗಂಗಿಲ್ಲ ಅಂತ ಅಂದು ಬ್ಯಾರೆ ಬೇರೆ ಟಾಂಟ್ ಮಾಡೋದು. ಈಗ ಸಕ್ಸಸ್ ಆದ್ಮ್ಯಾಗ ನಾ ಹೇಳಿದ್ದೇನೆ ನಿಂಗೆ, ಅವ್ ನೀವ್ ಮಾಡ್ತಿದ್ದ ಹಿಂಗ ಇಲ್ಲ. ಮತ್ತ ಆಮೇಲೆ ನಾವ್ ಆಲ್ರೆಡಿ ನಾವ್ ಕಾಲೇಜ್ ಮುಗಿಸಿ ಬಹಳ ದಿವಸ ಆಗಿತ್ರಿ. ಲೈಕ್ ನಾವ್ 15 ಪಾಸ್ ಔಟ್. ನಾವ್ ಫ್ರೆಂಡ್ಸ್ ಅರ್ಧ ಮಂದಿ ಮದ್ವಿ ಎಲ್ಲಾ ದಿವ್ಸ ಹೋದಾಗ ನಮ್ ಸರ್ಕಲ್ ಸಣ್ಣದ ಹಾಕೋತ್ ಬರ್ತದ್ರಿ. ಸೊ ನಂದ್ ಫ್ರೆಂಡ್ ಸರ್ಕಲ್ ಬಹಳ ಜಾಸ್ತಿ ದೊಡ್ಡದು ಇದ್ದಿದ್ದಿಲ್ಲ, ನಾರ್ಮಲ್ ಐತಿ. ಯಾರು ಇದ್ರು ಬಹಳ ಚಲೋ ಇದ್ರು, ಸಪೋರ್ಟ್ ಮಾಡ್ತಿದ್ರು. ನಿಮ್ದು ಮದ್ವೆ ನೆನಪಂತ, ನಿಮ್ ಮದ್ವಿಗ್ ಶೂಟ್ ಮಾಡಾಕ ಇವ್ರು ಬಂದಿದ್ರು ಗೊತ್ತಿತ್ತು? ಹೌದೌದು, ಹೇಳಿದ್ರಿ. ಈಗ ಹೇಳಿದ್ರ? ಬಟ್ ನಾವ್ ಮದ್ವಿ ಒಳಗ್ ಗೊತ್ತಲ್ರಿ, ಯಾರ ಮಂದಿ ಎಷ್ಟ್ ಮಾತಾಡ್ತಾರ ಏನ್ ನೆನಪೇ ಇರಂಗಿಲ್ಲ. ನಿಮ್ಗ ನಿಮ್ ಮದ್ವಿ ದಿನಾನ ನಾವ್ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ ನಿಮ್ಗ ನಿಮ್ ಬಾಜು ನಿಂತ ವಿಡಿಯೋ ಕಾಲ್ ಮಾಡಿ ಹಂಚಿ ತೋರಿಸಿದ್ರು. ಹೌದಾ? ನಿಮ್ ನೆನಪಿಲ್ಲ ನಮ್ಗ ಆಮೇಲೆ ಅಲ್ಲೂ ಪಾಪ ಅವ್ರ ಮೂವಿ ಟೈಮ್ಸ್ ಆಗಿರ್ತಾರ, ಸುಮ್ಮನೆ ಅವ್ರ ವಿಡಿಯೋ ಕಾಲ್ ಮಾಡಿ ತೋರಿಸಿಲ್ಪ ಅಂತ. ಅಂದ್ರೆ ನಿಮ್ದು ಮದ್ವೆ ಡಿಸೆಂಟ್ ಆಗಿದೆ? ಹೋದ್ ತಿಂಗಳು 1 ವರ್ಷ ಆತ್ ನೋಡ್ರಿ. ಲಾಸ್ಟ್ ಫೆಬ್ ಆಗಿದೆ. ಕಂಗ್ರಾಚುಲೇಷನ್ಸ್. ಇನ್ನೊಂದ ಮದ್ವಿ ಅಂದ್ಮ್ಯಾಗ ಈಗ ಲವ್ ಮ್ಯಾರೇಜ್ ಅರೇಂಜ್ ಈಗ ಸಪೋಸ್ ಈಗ ಅರೇಂಜ್ ಮ್ಯಾರೇಜ್ ನಿಮ್ ಬ್ರಾಹ್ಮಣ್ಸ್ ಅಲ್ಲ, ಹುಡುಗಿ ಮನಿಯವ್ರ ನಿಮ್ ಮನಿಗ್ ಬರ್ತಾರ ನೋಡಕ್. ಹೌದಿಲ್ರಿ? ಅವಾಗ ಬಂದಾಗ ನಿಮ್ಮನ್ನ ನೋಡಿ ಸಡನ್ಲಿ ಅವ್ರಿಗೆ ಮೊದ್ಲ ಗೊತ್ತಿತ್ತು? ಹೌದ್ರಿ, ಮತ್ ಆಬ್ವಿಯಸ್ಲಿ ಫೋಟೋ ನೋಡೇ ಬರ್ತಾರ್ರಿ. ಫೋಟೋ ಶೇರ್ ಮಾಡಿರ್ತೀವಲ್ಲ, ಏನಂತಿದ್ವಿ ಹುಬ್ಳಿ ಕ್ರೇವಿಂಗ್ಸ್ ಅಂತ ಗೊತ್ತಿತ್ತ. ಅವ್ರ ನೋಡಿ ಮನ್ಯಾಗ ಮಮ್ಮಿ ಇವ್ರ ವಿಡಿಯೋ ಮಾಡ್ತಾರ ನೋಡಿಲ್ಲ ನಾನು ಬಂದವ್ರ ಹಂಗ ಆಲ್ರೆಡಿ ನಾನು ವಿಡಿಯೋ ಎಲ್ಲಾ ನೋಡಿ ಎಲ್ಲಾ ಜಾಲಾಡಿನ ಬಂದಿರ್ತಿದ್ರಿ. ಬಿಡೋಕಿ ಮುಂಚೆ ಒಂದ್ ಹೆದರಿಕೆ, ಬಿಟ್ಟ ಮ್ಯಾಗ ಯೂಸ್ ಆಗ್ಲಿಲ್ಲ ಬರ್ತದ್ರಿ. ಏನ್ ಮಾಡ್ಬೇಕು ಯಾಕಂದ್ರ ಒಂದ್ ಲೆವೆಲ್ ಬಂದ್ಮೇಲೆ ನೀವು ನಿಮ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಬಾಳ ಇರ್ತಾವ. ನಮ್ಗೆ ಯಾರು ಬಿಸ್ನೆಸ್ ಕರ್ದಿರ್ತಾರಲ್ಲ, ಅವರು ನಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡ ಕರ್ದಿರ್ತಾರ. ಸೊ ಅಷ್ಟ್ ಲೆವೆಲ್ ರೀಚ್ ಆಗಬೇಕ್ರಿ ನಾವ್. ಆಗಿಲ್ಲ ಅಂದ್ರೆ ಕ್ವಶನ್ಸ್ ಕೇಳ್ತಾರೆ, ಯಾಕೆ ಆಗ್ಲಿಲ್ಲ ವಿಡಿಯೋ ಅಂದ್ರೆ ಅವ್ರು ನಮ್ಗೆ ಪೇ ಮಾಡಿರ್ತಾರಲ್ಲ, ನಾವ್ ಆನ್ಸರೇಬಲ್ ಇರ್ಬೇಕು. ಸೊ ವಿಡಿಯೋ ಚಲೋ ಆಗಬೇಕ್ರಿ. ಅಲ್ಲ ನಾನ್ ಅಂತಿದ್ದೆ, ಫಸ್ಟ್ ವಿಡಿಯೋ ಬಿಟ್ಟಿದ್ದಲ್ಲ ನೀವು, ಫಸ್ಟ್ ಇಲ್ಲ ಅವಾಗ ಎಷ್ಟು ವ್ಯೂಸ್ ಇದ್ವು? ಫಸ್ಟ್ ವ್ಯೂಸ್ 2000 ಅಂದ್ರೆ ನಿಮ್ಗೆ ಅವಾಗ ಸ್ವಲ್ಪ ಕ್ರೇಜ್, ವಾವ್ 1000-2000 ಆದಲ್ಲ ಫೀಲ್ ಬೇರೆ ಇತ್ತಲ್ಲ. ನಾನು ಅವಾಗ ಅಂತ ಬರೀ ತಲೆಗೆ ಕಟ್ಸ್ಕೊತಿದ್ದೆ, ಹಾಕ್ಬಿಡ್ತಿದ್ದೆ, ಸುಮ್ ಮಾಡ್ತಿದ್ದೆ ಹಾಕ್ತಿದ್ದೆ. ಆದ್ರೆ ನಿಮ್ದು ಫಸ್ಟ್ ಬ್ರ್ಯಾಂಡ್ ಪ್ರಮೋಷನ್ ಬಂದಿದ್ದೆ ಖಾನಾವಳಿ ಯಾವ್ದ್ರಿ? ಅಲ್ಲೇ ಉಣ್ಕಲ್ ಕೆರೆ ಕಡೆ ಅದ ರೀ, ಒಂದು ಬಸವೇಶ್ವರ ಖಾನಾವಳಿನ ಉಣ್ಕಲ್ ಕೆರೆ ಕಡೆ ಅದ. ಫಸ್ಟ್ ಪೇಡ್ ಪ್ರಮೋಷನ್ 500 ರೂಪಾಯಿ ಸ್ಪಾಂಡ್ ಮಾಡಿದ್ದೆ. ಹೆಂಗ ಅನಿಸ್ರಿ ಅವಾಗ ಗೊತ್ತಾ? ಅದು ಫುಲ್ ಅವಾಗ ನೀವು ನಿಮ್ ತಮ್ಮರು ಹೋಗಿದ್ರೇನ್ರಿ? ಅವಾಗ ನಾನು ಒಬ್ಬನ ಹೋಗಿದ್ದೆ. ಅಲ್ಲ ಅಂದ್ರೆ ಅವ ಅಂದ್ರೆ ಏನ್ ಅನ್ನಿಸ್ತೀರಿ? ಮತ್ ಗಾಡಿ ಮ್ಯಾಗ ಬರೋ ಮುಂದಿನ ಗಾಡಿ ನೆಲದ ಮೇಲೆ ಬರ್ಲೇ ಇಲ್ಲ. ಓಪನ್ ಮಾಡಿ ಕಲ್ಲ ಬರ್ಗಿನಿ ಮಂಗ ಈಗ ನೆನಪದ, ಅವ್ರು ನಂಗೆ ಕ್ಯಾಶ್ ಕೊಟ್ಟಿದ್ರ, ಮನೆಗ್ ಬಂದ್ ಹೇಳಿದ್ದೆ, ಅಮ್ಮ ಕಷ್ಟಪಟ್ಟು ದುಡಿದ್ ನೋಡಮ್ಮ ರೊಕ್ಕ ಅಂತಂದ್ರೆ. ನಮ್ಮಮ್ಮ ಅಂತಿದ್ರು, ನಮ್ಮಮ್ಮ ನಮ್ಮ ಅತ್ತೆ ಆಗ್ತ ಅಲ್ಲೂ ಸಾಫ್ಟ್ವೇರ್ ಒಳಗ ಲಕ್ಷ ದುಡ್ತೀವಿ ನೀನೆ, ಈ 500 ರೂಪಾಯಿ ಖರ್ಚು ಮಾಡುದು ಹೇಳ್ರಿ.
ಬೇರೆಯವ್ರು ಕೊಟ್ಟಿದ್ಕಿಂತ ನನ್ನಿಂದ ದುಡಿದಿದ್ದು ಅದು ಬಹಳ ಕೈಂಡ್ ಆಫ್ ಬಿಸ್ನೆಸ್ ಅಲ್ಲ. yes yes ಖುದ್ದು ಸ್ಟ್ರಗಲ್ ಎಲ್ಲ ನಿಮ್ದ ಸ್ಟ್ರಗಲ್, ಶ್ರಮ ಪಟ್ಟು ತಗೊಳ್ಳೋದು ಬೆಳೆದಾಗುತ್ತೆ ಆದ್ಮೇಲೆ. ಓಕೆ, ಸೊ ಅದು ಬಹಳ. ಈಗ ನೀವು ಅವಾಗ ಸ್ಟಾರ್ಟ್ ಮಾಡಿದ್ರಿ, ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ ಆಗಿತ್ತು. ಎಕ್ಸಾಂಪಲ್ ಏನಂದ್ರೆ ನೀವು ಸ್ಯಾಂಡ್ವಿಚ್ ಮತ್ತೆ ಗಿರ್ಮಿಟ್, ಅಲ್ಲಿಂದ ಹಿಡಿದ್ರೆ ನೀವು ಸೀದಾ ಟೇಕ್ ಓವರ್ ತಗೊಂಡ್ರಿ. ಪಿಜ್ಜಾ ಹಾಟ್ ಲಿಂದ ಬ್ರ್ಯಾಂಡ್ ಪ್ರಮೋಷನ್ ಬಂದು ನಿಮ್ಗೆ, ಮತ್ ಡಾಮಿನೋಸ್ ಲಿಂದ ಬಂತ, ಮತ್ ಎಲ್ಲ ಬಂದವ್ರಿ. ಈ ತರ ದೊಡ್ಡ ದೊಡ್ಡ ಬ್ರ್ಯಾಂಡ್ ಬಂದು ನಿಮ್ಗೆ ಹೆಂಗ ಯಾವ ತರ ಫೀಲ್ ಬಂತು ಅವಾಗ ಸ್ಟಾರ್ಟಿಂಗ್? ಚಲೋ ಅನಸ್ತದ, ಬಹಳ ಪ್ರೌಡ್ ಅನಸ್ತದ. ಮತ್ತ ಅಲ್ಲೇ ಹೋಗಿ ರೊಕ್ಕ ಕೊಟ್ಟು ತಿಂದವ್ರ ನಾವ್. ಸೊ ಈಗ ಅವ್ರ ಕರೆದ ಹಂಗ ಕೊಡ್ತಾರ ಅಂತ. ಅಲ್ಲೋ ದೊಡ್ಡ ಬ್ರ್ಯಾಂಡ್ ಅಲ್ಲ, ಡೀಲ್ ದೊಡ್ಡ ಬ್ರ್ಯಾಂಡ್ ಸಿಗೋ ಡೀಲ್ ಅಂದ್ರೆ ಬಹಳ ಅಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ ಸಿಗ್ತಾವ ಅಂದ್ರೆ ಸಣ್ಣ ಸಣ್ಣ ನೀವು ಮಾಡ್ಕೊಂಡ್ ಹೋಗಿ ಅಲ್ಲಿ ಮಟ್ಟ ಹೋಗೋದಲ್ಲ ದೊಡ್ಡ ಡೀಲ್, ಸಕ್ಸಸ್ ಅಂತ ಅಲ್ಲ ಅಂತಲ್ಲ. ಈ ನಿಮ್ಗೆ ದೊಡ್ಡ ಬ್ರ್ಯಾಂಡ್ ಹಿಡಿಬೇಕಂದ್ರೆ ಮನದಾಗ ಏನ್ ಹೆದರಿಕೆ ಇರ್ತೈತಿ? ಇಲ್ಲ ಇದು ಹಿಡಿಲಿ ಬ್ಯಾಡು, ಹೆಂಗ್ ಮುಂದ್ ಹೆಂಗ್ ಆಗ್ತೈತಿ? ಏನ್ರ ಅಗ್ರಿಮೆಂಟ್ಸ್ ಏನ್ ಇರ್ತಾವ, ಸ್ವಲ್ಪ ಟರ್ಮ್ಸ್ ಇರ್ತಾವ್ರಿ. ಕೆಲವೊಂದು ವಿಡಿಯೋಸ್ ಬೇರೆ ಬ್ರ್ಯಾಂಡ್ ಏನು ಇರಬಾರ್ದು. ಆದ್ರೆ ನೀವು ಮೊದ್ಲ ಮಾಡಿರ್ತಾರಲ್ಲ ಬೇರೆ ಬ್ರ್ಯಾಂಡ್ ಹಂಗಲ್ಲ. ಈಗ ಅವ ಹಾಕೊಂಡ್ ಹೋಗೋ ಮುಂದ ಈಗ ಡೊಮಿನೋಸ್ ಮಾಡಿರ್ತೀನಿ, ಅಡಿಡಾಸ್ ಟಿ ಶರ್ಟ್ ಲೋಗೋ ಹಿಂಗಿರ್ಬಾರ್ದು. ಓಕೆ, ನೀವು ಶೂಟ್ ಮಾಡೋ ಇಲ್ಲ ಹಿಂದೆ ಏನೋ ಯಾರ್ದು ಅಡಿಡಾಸ್ ಪೋಸ್ಟರ್ ಹಚ್ಚಿದ್ರು, ಇಲ್ಲ ನೈಕಿ ಪೋಸ್ಟರ್ ಹಚ್ಚಿದ್ರು, ಅಂತದೆಲ್ಲೂ ಇರಬಾರ್ದು. ಒಂದ್ ಡೊಮಿನೋಸ್ ಅಷ್ಟ ಫೀಚರ್ ಆಗ್ಬೇಕು. ಅಂದ್ರೆ ಕಾಣಿಸ್ಬಾರ್ದು. ನಡೀತದ ಹಾಕೊಂಡ್ ಹೋಗ್ರಿ, ಈ ಜಾಕ್ ಅಂಡ್ ಜೋನ್ಸ್ ಹಾಕೊಂಡ್ ಅದು ಫೋಕಸ್ ಇರಬಾರ್ದು. ಓಕೆ ಓಕೆ ಹಂಗ ಅಲ್ಲ. ನಾನು ಈಗ ಎಕ್ಸಾಂಪಲ್ ತಿಳ್ಕೊಳ್ಳಿ, ಯಂಗ್ ಪರ್ಸನ್ ಇದಾನೆ, ಅವನು ಸ್ಟಾರ್ಟ್ ಮಾಡಿದಾನೆ ಕಂಟೆಂಟ್ ಮಾಡೋದು. ಆದ್ರೆ ಹೌ ಟು ಕ್ರ್ಯಾಕ್ ಡೀಲ್, ಅವ್ನು ಹೆಂಗ್ ಡೀಲ್ ಕ್ರ್ಯಾಕ್ ಮಾಡ್ಬೇಕು? ಬಿಗ್ ಅದು ಕ್ರ್ಯಾಕ್ ಮಾಡೋದಂತ ಏನಿರಂಗಿಲ್ರಿ, ನೀವು ಮಾಡ್ಕೊತ ಹೋಗ್ಬೇಕು, ತಾವ ಬರ್ತಾವೆಲ್ಲ. ಅಲ್ಲ ಬರ್ತಾವ, ಓಕೆ, ಮೆಸೇಜ್ ಮಾತಾಡೋದು ಆಗ್ಲಿ, ಅವ್ರಿಗೆ ಏನ್ರ ಹೇಳ್ಕೊಡ್ಬೇಕು ಗೈಡ್ ಮಾಡ್ಬೇಕಂದ್ರಿ ಗೈಡ್ ಏನಂತ ಹೇಳ್ತೀರಿ? ಈಗ ಬಂದವ್ರು ಹೊಸದಾಗಿ ಬಂದವ್ರು ಸ್ಟ್ರಗಲ್ಸ್ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಕಂಟಿನ್ಯೂ ಮಾಡತಾರ, ರೀಲ್ಸ್ ಬಾಳ ಮಂದಿ ಅಪ್ಲೋಡ್ ಮಾಡ್ತಾರ, ಇನ್ಫ್ಲುಯೆನ್ಸ್. ಆದ್ರೆ ಬ್ರ್ಯಾಂಡ್ ಕರೆಕ್ಟ್ ಸಿಗತ್ತಿಲ್ಲ. ಆದ್ರೆ ನಿಮ್ ಅದೆಲ್ಲ ಡಿಪೆಂಡ್ಸ್, ನಿಮ್ ಕಡೆ ಆಡಿಯನ್ಸ್ ಅಂತವ್ರು ಇರ್ತಾರ, ನಿಮ್ದು ಮಾರ್ಕೆಟ್ ಒಳಗ್ ಹೆಸರು ಅಂತ ಅದ. ಇನ್ನೊಂದು ನಿಮ್ದು ಯಾಕಂದ್ರೆ ಎಲ್ಲಾರ್ಗು ಫಾಲೋವರ್ಸ್ ಇರ್ತಾರ್ರಿ, ಎಲ್ಲಾರ್ಗು ಲೈಕ್ಸ್ ಬರ್ತಾವ, ಎಲ್ಲಾರ್ಗು ವ್ಯೂಸ್ ಬರ್ತಾವ. ಬಟ್ ಅವ್ರ ಮಾರ್ಕೆಟ್ ಒಳಗ್ ಅವ್ರಿಗೆ ಎಂತದ ಹೆಸರು ಅದ. ಅವ್ರು ವಿಡಿಯೋ ಹಾಕಿದ್ರ ಅವ್ರ ಲೀಡ್ಸ್ ಆಗಿ ಕನ್ವರ್ಟ್ ಆಗ್ತಾವೋ ಇಲ್ಲ, ಮತ್ ನಿಮ್ದು ವರ್ಡ್ ಆಫ್ ಮೌತ್ ಹೆಂಗದ ಅದ್ರ ಮೇಲೆ ಡಿಪೆಂಡ್ ಆಗ್ತಾವ್ರಿ. ವೇಟೇಜ್ ಇರ್ಬೇಕು ವಿಡಿಯೋದಾಗ. ವಿಡಿಯೋ ಒಳಗೆ ವೇಟೇಜ್ ಗಿಂತ ನಿಮ್ದು ಮಾರ್ಕೆಟ್ ಒಳಗ ಚಲೋ ವ್ಯಾಲ್ಯೂ ಇರ್ಬೇಕು. ಈಗ ನೀವು ಗುಡ್ ವಿಲ್ ಇರ್ಬೇಕು. ಹುಬ್ಳ್ಯಾಗ ಇಷ್ಟ ಮಂದಿ ಇನ್ಫ್ಲುಯೆನ್ಸರ್ ಇದಾರೆ, ನಂಗೆ ಕರೆದ್ರಿ, ಸೊ ಹಂಗ ಗುಡ್ ವಿಲ್ ಇರ್ಬೇಕು ಅಷ್ಟೇ. ಸಮಥಿಂಗ್ ಯೂನಿಕ್ನೆಸ್, ಯೂನಿಕ್ನೆಸ್ ಇರ್ಬೇಕು. ಯೂನಿಕ್ ಇರ್ಬೇಕು. ಯೂನಿಕ್ನೆಸ್ ಬಾ ಮಂದಿ ಕಾಪಿ ಕ್ಯಾಟ್, ಯೂಶಲಿ ಬಾ ಮಂದಿ ಕಾಪಿ ಕ್ಯಾಟ್. ಈಗ ಹೆಂಗ ಈಗ ನೀವು ಅಂದ್ರಿ ಫೇಮಸ್ ಆಗ್ಬಿಟ್ರಿ, ಏ ಅವ್ ಮಾಡಂತಾನ, ಏ ನಾನು ಮಾಡ್ತೀನಿ, ಏನೈತದ್ರಾಗ ನಾನು ಮಾಡ್ತೀನಿ. ಬಟ್ ಅವ್ರು ಕಾಪಿ ಕ್ಯಾಟ್ಲಿಂದ ಕನ್ಸಿಡರ್ ಮಾಡಲ್ಲ, ಅವ್ರು ಕನ್ಸಿಡರ್ ಇನ್ಫ್ಲುಯೆನ್ಸರ್ ಟೈಪ್ ಮಾಡ್ತಾರೆ. ಅಂದ್ರೆ ಅವ್ನ್ಲಿಂದ ಇನ್ಫ್ಲುಯೆನ್ಸ್ ಆಗಿ ನಾ ಮಾಡಾತೀನಿ. ಡೈಲಾಗ್ಸ್ ಪರ್ಟಿಕ್ಯುಲರ್ ಡೈಲಾಗ್ಸ್ ನೋಡ್ರಿ. ವಿಡಿಯೋ ಬಂದ ಈಗ ಇಟ್ಟು ಗ್ಲಾಸ್ ಇಟ್ಟು ತಗೊಂಡ್ ವಿಡಿಯೋ ಯಾರು ಬೇಕಾದ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಓಕೆ, ಅದ್ರಾಗ ಇದ್ದಿದ್ ಕಂಟೆಂಟ್ ತೋರ್ಸಾಕ ಮತ್ ಏನ್ ನೀವು ಬ್ಯಾಕ್ ಗ್ರೌಂಡ್ ಮಾತಾಡ್ತೀರಿ, ಇಲ್ಲ ಆನ್ ಸ್ಕ್ರೀನ್ ಮಾತಾಡ್ತೀರಿ, ಸ್ವಲ್ಪ ವರ್ಡಿಂಗ್ಸ್ ಇರ್ತಾವ. ಈ ಎಕ್ಸಾಂಪಲ್ ನಿಮ್ ಸಿಗ್ನೇಚರ್ ವರ್ಡ್ ಆತ ಅಂತ ಏನ್ ಇರ್ತಾವ, ನೀವು ಅಂತ ವಿಚಾರ ಮಾಡಿ ಹುಡುಕಿದ್ರಿ. ಸೊ ಅವ್ರಿಗೇನ ನೀವು ಮಾಡಿರಿ, ನಾನು ಮಾಡ್ತೇನೆ ಅವ್ರಿಗೆ ಅಹಮ್ಲಿಂದ ಒಂದಿಷ್ಟು ಮಂದಿ ಅದಾರ, ಅಹಮ್ಲಿಂದ ಮಾಡೋರ್ ಒಂದಿಷ್ಟು ಮಂದಿ ಅದಾರ. ಸೊ ನೀವ್ ಮಾಡ್ಬೇಕಂತ ಮಾಡಂತೀರಿ, ಇನ್ನೊಂದಿಷ್ಟು ಮಂದಿ ಅಹಮ್ಲಿಂದ ಮಾಡ ಅಂತಾರ. ಸೊ ಅಂತವ್ರಿಗೆ ಏನ್ರ ನಿಮ್ ಕೆಲಸ ನೀವು ಮಾಡ್ರಿ. ಮಾಡೋರ್ಗೆ ಅವ್ರಿಗೆ ಏನ್ ಸ್ಟಾಪ್, ಯಾಕಂದ್ರೆ ಎಲ್ಲಾರ್ದು ರೈಟ್ಸ್ ಇರ್ತದ್ರಿ, ಅವ್ರು ಏನ್ ಬೇಕಾದ್ ಮಾಡ್ಬೋದು, ಅವ್ರಿಗೆ ಫ್ರೀಡಮ್ ಇರ್ತದ. ಅಂದ್ರೆ 2018 ಸ್ಟಾರ್ಟ್ ಮಾಡಿದ್ರಲ್ಲ, ಆ ಟೈಮ್ದಾಗ ಅಷ್ಟು ಇನ್ಫ್ಲುಯೆನ್ಸಿಂಗ್ ಮಾರ್ಕೆಟ್ ಇದ್ದಿದ್ದಿಲ್ಲ. ಲಾಸ್ಟ್ ಇಯರ್ ಬಹಳ ಆಗಿದೆ. ಲಾಸ್ಟ್ ಇಯರ್ ಸಡನ್ಲಿ ಗ್ರೋತ್ ಆಗಿದೆ. ಅದ್ರ ರೀಸನ್ ಏನು? ಬೂಮ್ ಗ್ರೋತ್. ಮತ್ತೆ ಎಲ್ಲಾರು ಈಗ ನಾವೆಲ್ಲರಿಗೂ ವಿಸಿಬಲ್ ಇದೀವಲ್ಲ, ಎಲ್ಲರಿಗೂ ಅವರು ಅದ ಇನ್ಫ್ಲುಯೆನ್ಸ್. ಅವ್ರಿಗೂ ಈಗ ನನಗ್ ಹೆಂಗ ನನಗ್ ಮಂದಿ ಗೊತ್ತ ಹಿಡಿಬೇಕು, ಮಾತಾಡ್ಸ್ಬೇಕಂತ ನನಗಿರ್ತದ, ಹಂಗ 4 ಮಂದಿಗೂ ಇರ್ತದಲ್ರಿ. ನಾನು ಫೇಮಸ್ ಆಗ್ಬೇಕು, ನನಗೂ ಫಾಲೋವರ್ಸ್ ಬೇಕು, ಅದು ಇರ್ತದ ಅವ್ರಿಗೆ. ಆದ್ರೆ ಅವಾಗ್ಲೂ ಇದ್ದಿರ್ತೀರಿ ಎಲ್ಲ, ಅವಾಗ್ಲೂ ಇತ್ತು ಮೊಬೈಲ್ಸ್, ಅವಾಗ್ಲೂ ಇದ್ದು ಜಾಸ್ತಿ ಮಂದಿ ಅವಾಗ ನೋಡ್ತಿದ್ರು. ಆ ಸಡನ್ಲಿ ನಾನ್ ನೋಡ್ತಾ ಇದ್ದೀನಿ 2 years ಬರೀ ಓನ್ಲಿ 2 years. ಹೌದ್ರಿ, ಹೌದು. ಬಾಳ ಈಗ ಮತ್ತೆ ಎಲ್ಲಾರ್ಗು ಅದು ಇದ್ ಲೈಕ್ ಈಸಿ ವೇ ಟು ಅರ್ನ್ ಇನ್ಕಮ್, ಅದು ಒಂದದ. ಪಟ್ನ ಫಾಲೋವರ್ಸ್ ಆದ್ರು ಅಂದ್ರ ಅವಾಗಿಂದ ನೆಕ್ಸ್ಟ್ ಡೇ ಇಂದನ ಈಗ ನೀವ್ ಹೆಂಗ ಒಂದ್ ಜಾಬ್ ಸಿಗುವಾಗ ನಾವು ಎಷ್ಟ್ 18-20 ವರ್ಷ ಓದ್ಬೇಕು ನಾವ್, ಆಮೇಲೆ ಸ್ಟಾರ್ಟ್ ಆಗ್ತದೆ. 20,000 ಸ್ಟಾರ್ಟ್ ಆಗ್ತದೆ ನಮ್ದು ಜಾಬ್. ಇದು ಹಂಗಿಲ್ಲಲ್ಲ, ಇದು ಡೈರೆಕ್ಟ್ ನೀವು ಒಂದ್ ವಿಡಿಯೋ ಅಥವಾ ಒಂದ್ 2 ರೀಲ್ ವೈರಲ್ ಆಯ್ತು ಅಂದ್ರೆ ನಿಮ್ಗೆ ಬ್ರ್ಯಾಂಡ್ ಡೀಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ ನಿಮ್ಗೆ.
ಹೌದು ಅದು ನೀವು ಅನ್ನತಿರ್ ಕರೆಕ್ಟ್ ಐತಿ. ಬ್ರ್ಯಾಂಡ್ ಸಿಗ್ತಾವ ಯಾಡ್ರಿಲ್ ಅವ್ರು ವಿತೌಟ್ ಎನಿ ಡಿಫಿಕಲ್ಟೀಸ್ ಅವ್ರು ಸಸ್ಟೈನ್ ಆಗಂಗಿಲ್ರಿ. ನೀವ್ ಏನ ಮಾಡ್ರಿ ಅದು ಬಿದ್ದು ಒದ್ದಾಡಿನ ಮ್ಯಾಲ್ ಬಂದ್ರ ನಿಂದಿರ್ಲಿಕ್ಕೆ ಆಗ್ತದ್ರಿ. ಡೈರೆಕ್ಟ್ ಬಂದ್ರ ಆಗಂಗಿಲ್ಲ. ನೀವು ಎಷ್ಟು ಡೈರೆಕ್ಟ್ ಬಂದಿರ್ತೀರಿ ಅಷ್ಟೇ ಡೈರೆಕ್ಟ್ ಅದಂತೂ ಅಂದ್ರೆ ನಂಗೆ ಇದು ಇನ್ನೂ ಮಟ್ಟ ಗೊತ್ತಾಗ್ಲಿಲ್ಲ. ರೀಸೆಂಟ್ಲಿ 2 years ದಾಗ ಇಂತದ್ ಏನಾಯ್ತು ಹುಬ್ಳಿದಾಗ ಆಲ್ ಆಫ್ ಸಡನ್ ಆಲ್ ಓವರ್ ಕರ್ನಾಟಕ ಅಷ್ಟಿಲ್ಲ ಅಷ್ಟು ಹುಬ್ಳಿದಾಗ ಹೌದ್ ಬಾಳ ಅದಾವ್ರಿ. ಹುಬ್ಳಿದಾಗ ಮಿನಿಮಮ್ ನಾ ಎಣಿಸಿದ ಒಂದ್ 100 ಇರ್ಬೋದು ನೋಡ್ರಿ. ಎಲ್ಲ ಕಾರ್ನರ್ ಇಲ್ಲ 100 ಪೀಪಲ್ಸ್ ಇನ್ಫ್ಲುಯೆನ್ಸರ್ಸ್ ಅದಾವ. ಒಂದು ಕಾರ್ನರ್ ಒಬ್ಬ ಬ್ಲಾಗರ್ ಫಿಕ್ಸ್. ಹೌದು ಅಂದ್ರೆ ಅಷ್ಟು ಸಡನ್ ಈಗ ಅಷ್ಟು ಬಿಸ್ನೆಸ್ ಓಪನ್ಸ್ ಆಗ್ಯಾವಲ್ರಿ ಹುಬ್ಳಿ ಒಳಗ. ಅಂದ್ರೆ ನೀವ್ ಏನಂತೀರಿ ಅಷ್ಟ್ ದೊಡ್ಡ ಮಾರ್ಕೆಟ್ ಐತಿ, ಎಲ್ಲಾರು ಸಿಗ್ಬೋದು. ಎಲ್ಲ ಅದರಿ ಸಿಗೋದೇ ಸ್ಟಾರ್ಟ್ ಎಲ್ಲಾರು ಮಾಡ್ತಾರ್ರಿ, ಮುಗಿಸ್ಬೇಕು. ಅಷ್ಟು ಕಮಿಟ್ಮೆಂಟ್ ಯಾಕಂದ್ರ ಬಹಳ ಡಿಮ್ಯಾಂಡಿಂಗ್ ಇರ್ತದ್ರಿ. ಈಗ ನೀವ್ ಹೇಳಿದ್ ನೀವು ಎಷ್ಟು ಮ್ಯಾಲ್ ಬೆಳಿತೀರಲ್ಲ ಅಷ್ಟು ನೀವು ಫೋಕಸ್ಡ್ ಇರ್ಬೇಕಷ್ಟ. ಈಗ ಫಾರ್ ಎಕ್ಸಾಂಪಲ್ ನಾಳೆ ಮುಂಜಾನೆ ಒಂದು ವಿಡಿಯೋ ಮಾಡೋದ ಅನ್ಕೋರಿ 10 ಗಂಟೆಗೆ. ನಾ ರಾತ್ರಿ ಎಲ್ಲಾ ಪಾರ್ಟಿ ಮಾಡಿ ಮಕ್ಕೊಂಡ ಮುಂಜಾನೆ 10 ಗಂಟೆಗೆ ಎದ್ದೇಳಲಿಕ್ಕೆ ನಡೆಯಂಗಿಲ್ರಿ. ಕರೆಕ್ಟ್ ಮಕ್ಕೋಬೇಕು, ಕರೆಕ್ಟ್. ಈಗ ನಾ ಬರ್ತೇನಿ ಅಂದ್ರ ಬರ್ಬೇಕ್ರಿ, ಮಾಡ್ತೀನಿ ಅಂದ್ರ ಈಗ ಇವತ್ ಶೂಟ್ ಮಾಡಿರ್ತೀನಿ ಮರುದಿವ್ಸ ಅಪ್ಲೋಡ್ ಮಾಡೋದಿರ್ತದೆ, ಇಲ್ಲ ಮುಂಜಾನೆ ಶೂಟ್ ಮಾಡಿ ಸಂಜೆಗೆ ಅಪ್ಲೋಡ್ ಮಾಡೋದಿರ್ತದೆ. ಹಂಗ್ ಕಮಿಟ್ಮೆಂಟ್ಸ್ ಇರ್ತಾವ ಒಂದೊಂದು. ಅವಾಗಿಂದ ಅವಾಗ ಮಾಡಿ ಅವಾಗಿಂದ ಅವಾಗ ಹಾಕ್ಬೇಕ್ರಿ. ನಾ ಇಂತ ಬೇರೆ ಫಾಲ್ತು ಡಿಸ್ಟ್ರಾಕ್ಷನ್ಸ್ ಇಟ್ಕೊಂಡು ಈಗ ನಾ ಫೇಮಸ್ ಇದೀನಿ ಅಂತಂದು ಆರಾಮ್ಸೆ ರಿಲ್ಯಾಕ್ಸ್ ನಾ ಏನ್ ಮಾಡಿದ್ರು ಪಂಕ್ಚುಯಾಲಿಟಿ, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ಈಗ ನಾ ಇಷ್ಟು ಫಾಲೋವರ್ಸ್ ಇದ ನಾ ಹಾಕಿದ್ರು ಬಂತು ಬಿಟ್ರು ಬಂತು ಏನೋ ಗ್ರಾಂಟೆಡ್ ತಗೊಳಿಕ್ ಬರಂಗಿಲ್ರಿ. ಈಗೂ ಹಂಬಲ್ ಇರ್ಬೇಕು, ಮತ್ತ ತಗ್ಗಿ ಬಗ್ಗಿನ ನಡಿಬೇಕು. ಎಲ್ಲಿದ್ರು ತಗ್ಗಿ ಬಗ್ಗೆ ನೋಡ್ದಂಗ ರಾಧಾನ ಇರ್ತಾನ್ರಿ, ತಗ್ಗಿ ಬಗ್ಗೆ ನೋಡ್ದವ ಇನ್ ಅಹಮ್ಮಿಂದ ನಡ್ದವ ಎತ್ತಿಲ್ಲ ನಂದಪ್ಪ ನಾನ ಇಷ್ಟ ಆಗೇನಿ ಇನ್ನು ಅದೇ ಯಾವಾಗ ತಲೆ ಆಗೋತ ಮುಗಿತ್ ನೋಡ್ರಿ ಅಷ್ಟ. ಅವಂದ ಡೌನ್ ಫಾಲ್ ಚಲೋ. ಈಗ ನೀವ್ ಯಾವಾಗಾರ ಒಂದ್ಸಲ ನೀವು ಬೇಕಂತ ಮಾಡಿರಂಗಿಲ್ಲ, ಸಪೋಸ್ ಅಂತ ತಿಳ್ಕೊರಿ 10 ಗಂಟೆ ಹೇಳ್ತಾರ, 10 ಗಂಟೆ ಶೋ ಇರ್ತೈತಿ, ಒಂದ್ ಯಾವ್ದೋ ಒಂದು ಅಂಗಡಿ ಅಂತ ತಿಳ್ಕೊರಿ, ಒಂದಿನ ಬ್ರ್ಯಾಂಡ್ ಅಂತ ತಿಳ್ಕೊರಿ, ಒಂದಿನ ಪ್ರಮೋಷನಲ್ ವಿಡಿಯೋ ಇರ್ತೈತ್ರಿ. ಅವ್ರ 10 ಗಂಟೆಗೆ ನೀವು ಹೇಳಿರ್ತೀರಿ ಬರ್ತೇನೆ ಅಂತಂದ, ಅವ್ರ 10 ಗಂಟೆಗೆ ಟೈಮ್ ಕೊಟ್ಟಿರ್ತಾರ, ಆತನ ಬರ್ತೇನೆ. ಸಪೋಸ್ ಸಮ್ ಟೈಮ್ಸ್ ನೀವು ಬೇಕಂತ ಮಾಡಿರಂಗಿಲ್ಲ, ಏನೋ ಬೈ ಚಾನ್ಸ್ ಆಗಿರುತ್ತೆ, ನೀವು 10 ಗಂಟೆ 10:30 11 ಆಗಿರ್ತೈತಿ, ಅವಾಗ ಹಿಂಗೇನ್ರ ಆಗೈತಿ ಇಲ್ಲ ಹಂಗು ಲೇಟು ಆಗಿರ್ತಾವ್ರಿ. ಯಾಕಂದ್ರೆ ಎಲ್ಲಾ ನಮ್ ಕಂಟ್ರೋಲ್ ಆಗಿರಂಗಿಲ್ಲ. ಒಮ್ಮೊಮ್ಮೆ ಹೊರಗೆ ಹೋಗೋ ಮುಂದೆ ಮನೇಲಿ ಏನೋ ಸಡನ್ ಕೆಲಸ ಬರ್ತದ, ಇಲ್ಲ ಗಾಡಿ ಚಾಲು ಆಗಂಗಿಲ್ಲ. ಈಗ ನಮ್ ಕ್ಯಾಮ್ರಾಮ್ಯಾನ್ ಒಬ್ಬರಿ ಅವಂದ್ ಏನೋ ಲೇಟ್ ಆಗ್ಬಿಡ್ತದ. ಸೊ ಆಗಿರ್ತಾವ್ರಿ ಹಂಗ ಲೇಟ್ ಅಡ್ಜಸ್ಟ್ ಮಾಡ್ಕೊತಾರ್ರಿ. ಬಟ್ ಶೂಟ್ ಯಾವಾಗ ಮಾಡ್ಲಿ ಅಪ್ಲೋಡ್ ಮಾತ್ರ ಕರೆಕ್ಟ್ ಟೈಮಿಂಗ್ ಮಾಡ್ಬೇಕ್ರಿ. ಸಂಜೆಗ್ ಮಾಡ್ತೀನಿ ಅಂದ್ರ ಬೇಕಾದಾಗ್ಲಿ ಸಂಜೆಗ್ ಮಾಡ್ಬೇಕ್ರಿ. ಅವಾಗ ಎದ್ರಿನ್ ಪಾರ್ಟಿನ ಕೊಟ್ಟಿರ್ತಾರಲ್ಲ, ಅವಾಗ ಏನ್ರಿ ಇಷ್ಟ ಗಂಟೆಗೆ ಬರ್ತೀನಿ, ಇಷ್ಟ ಗಂಟೆಗೆ ಬಂದ್ರಿ, ಹಿಂಗ್ ಯಾರು ಆಗಿತ್ತು ಕಬ್ಬಿರಿ ಅರ್ಥ ಮಾಡ. ನಾನು ಹಿಂಗ ಅವಾಗ ರಿಕ್ವೆಸ್ಟ್ ಮಾಡ್ಬಿಡ್ತೇನ್ರಿ, ಸರ್ ತಪ್ಪಾತ್ರಿ ಅಡ್ಜಸ್ಟ್ ಮಾಡ್ಕೊರಿ ಬೆಸ್ಟ್ ಮಾತಾಡಿ ಸಾಲ್ವ್ ಮಾಡ್ಬೋದು. ಅದೇ ಬಟ್ ಹಾಕ್ತೀನಿ ಅನ್ನೋದು ಮಿಸ್ ಮಾಡ್ಬಾರ್ದು ಅಷ್ಟೇ. ಎನಿ ಪ್ರಾಬ್ಲಮ್ ಲೈಕ್ ಏನಾರ ಆಗಿತ್ತು ನಿಮ್ಗ ಒಂದಿನ ನೀವ್ ಹೋಗಿರಿ ಶೂಟ್ ಮಾಡಾಕ, ಅವ ಇಲ್ಲ ಲೈಕ್ ಮಿಸ್ಬಿಹೇವ್ ಮಾಡುದು ಶೂಟ್ ಟೈಮ್ದಾಗ. ಮಿಸ್ಬಿಹೇವ್ ಅಂತಲ್ಲ, ಒಬ್ಬೊಬ್ರ ಸಪೋರ್ಟ್ ಮಾಡಂಗಿಲ್ರಿ. ಹೋಗಿರ್ತೀವಿ, ಬಂದು ನಮಗ್ ತೋರಿಸಿ ಇದು ಮಾಡ್ಬೇಕ್ರಿ, ಇದು ಮಾಡ್ಬಾರ್ದು, ಇಲ್ಲ ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರದ್ದು ಸ್ಟಾಫಿಗಾರ ಹೇಳಿ ಇವ್ರ ಜೊತೆ ಕೋಆರ್ಡಿನೇಟ್ ಮಾಡ್ರಿ, ಹಂಗ ಒಬ್ಬೊಬ್ರು ಮಾಡಿರಂಗಿಲ್ಲ. ಅಂದ್ರೆ ಅವ್ರ ಕರ್ದ ಮಾಡಿರಂಗಿಲ್ಲ. ಅಂದ್ರ ನಾವೊಂದು ಶೂಟಿಂಗ್ ಹೋಗಿದ್ದೆ XYZ ಪರ್ಸನ್ ಜೊತೆ. ಅಲ್ಲಿ ಅವ್ರು ಯಾರು ಓನರ್ ಕರೆದಿದ್ರಲ್ಲ, ಅವ್ರು ಓನರ್ ಮೇ ಬಿ ರಿಲೇಟಿವ್, ಅವ್ರ ಮಿಸ್ಬಿಹೇವ್ ಮಾಡಿದ್ರು. ಕಂಟೆಂಟ್ ಕ್ರಿಯೇಟರ್ ಜೊತೆ ಇನ್ಫ್ಲುಯೆನ್ಸರ್ ಹೋಗಿದ್ದಲ್ಲ ಶೂಟ್ ಮಾಡಾಕಂತ, ಅವ್ರ ಜೊತೆ ಮಿಸ್ಬಿಹೇವ್ ಮಾಡಿ ಅಂದ್ರೆ ಒಂದೇ ತಪ್ಪನು ಅಮೌಂಟ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದ, ಆ ರಿಟರ್ನ್ ಕೊಡಾಕ್ ಬರಲ್ಲ. ರಿಟರ್ನ್ ಕೊಟ್ರು ಅಂದ್ರೆ ಹೆಸರು ಕಡಿಸ್ಕೊತಿತ್ತಲ್ಲ, ಆ ತರ ಮಿಸ್ಬಿಹೇವ್ ನಾವ್ ಅಲ್ಲಿ ತನ ಹೋಗಂಗೇ ಇಲ್ರಿಪಾ. ನೀವ ದೊಡ್ಡವ್ರು ಆತ್ರಿ ಅಂತ ಹೊಂಟ್ಬಿಡ್ತೇವ್ ನಾವ್ ಮಾತ್ ಬೆಳ್ಸಂಗೇ ಇರ್ಬೇಕು. ಯಾಕಂದ್ರ ಇವನ್ ಮುಗಿಸ್ ಮತ್ ಬೇರೆ ಕಡೆ ಹೋಗಿರ್ತದ್ರಿ. ನಂದ್ ಮೂಡ್ ಯಾವಾಗ್ಲೂ ಕರೆಕ್ಟ್ ಮೇಂಟೈನ್ ಮಾಡ್ಕೊತಿರ್ಬೇಕ. ಯಾರ್ ಜೊತಿನೂ ಜಗಳ, ಯಾರ ಜೊತಿನೂ ಅತಿ ಹಿಂಗ್ ಅಲ್ಲಿ ತನ ಹೋಗಂಗೇ ಇಲ್ರಿ. ನಾ ಏನಾರ ನನಗ ಚಲೋ ಅನ್ಸಿಲ್ಲ, ಸರ ತಪ್ಪಾತ್ರಿ ಬರ್ತೇನೆ, ನಾನಾ ತಪ್ಪಂತ ಬಂದ್ಬಿಡ್ತೇನೆ, ಜಾಗ ಖಾಲಿ ಮಾಡ್ತೇನೆ. ಅಲ್ಲ ಅದನ್ನು ಸ್ವಲ್ಪ ಟೈಮ್ ಎಷ್ಟೊಂದು ಪೇಷನ್ಸ್ ಇರ್ತೀವಿ ನೀವು ಇರಬೇಕ್ರಿ. ಯಾಕಂದ್ರ ನಮ್ಗ ನಮ್ ಮೂಡ್ ಎಫೆಕ್ಟ್ ಮಾಡೋರು ಬಹಳ ಮಂದಿ ಇರ್ತಾರ್ರಿ. ಈಗ ಯಾರೋ ಒಬ್ರು ಮೆಸೇಜ್ ಮಾಡ್ತಾರ, ಯಾರೋ ಒಬ್ರು ಬೆಟ್ಟಾಗ ಏನೋ ಅಂತಾರ, ಯಾರೋ ಎಷ್ಟ್ ಮಂದಿ ತಲೆ ಕೆಡ್ಸ್ಕೊತೀರಿ. ಸೊ ನಮ್ದು ಇಂಗ್ಲಿಷ್ ಒಳಗಂತ ಸ್ಕಿನ್ ಚಿಕ್ ಮಾಡ್ಕೊಂಡ್ಬಿಡ್ಬೇಕು. ಬಹಳ ದೊಡ್ಡ ಹಿಂಗ್ ಒಂದ್ ಇದು ಬ್ಯಾರೆ ಹಾಕೊಂಡಿರ್ಬೇಕು. ಅಲ್ಲ ಈಗ ನೀವ್ ಮೆಸೇಜ್ ಅಂದ್ರಲ್ಲ ಅಂತ ನಿಮ್ಗೆ
ಮೆಸೇಜ್ ಬರ್ತಿರ್ಬೋದು. ನೀವ್ ಅದಕ್ಕ ಎಲ್ಲದಕ್ಕೂ ರಿಪ್ಲೈ ಕೊಡ್ತೀನ ಇಗ್ನೋರ್? ಮೊದ್ಲು ಬ್ಯಾಸರ ಮೊದ್ಲೆಲ್ಲ ಜಸ್ಟಿಫೈ ಮಾಡ್ತಿದ್ದೆ ನಾನು, ಸರ್ ಹಂಗಲ್ರಿ ಹಿಂಗ್ರಿ ಸಾರಿ ರೀ ತಪ್ಪಾತ್ರಿ ಜಸ್ಟಿಫಿಕೇಶನ್ ನಿಮ್ದು ಲಾಂಗ್ ಆಗ್ಬಿಡ್ತೀವ್ರಿ. ಒಂದ್ ನಂಗ್ ನೆನಪ್ ಬರವಲ್ದ, ಬಟ್ ಸಾರಿ ನಂಗ ಒಂದ್ ವಿಡಿಯೋ ನೋಡಿದ್ದೇರಿ ನಾ. ಅದ್ರಾಗ ಒಂದ್ ಏನ ನಿಮ್ದ ನೆನಪಾಗವಲ್ದ, ನೀವ್ ಜಸ್ಟಿಫಿಕೇಶನ್ ಕೊಟ್ಟಿದ್ರಿ ಕಮೆಂಟ್ ಸೆಕ್ಷನ್ ದಾಗ. ಅವಾಗ ಮೊದ್ಲು ಮಾಡ್ತಿದ್ದೆ ನಾನು, ಜಸ್ಟಿಫೈ ಮಾಡ್ತಿದ್ದೆ, ಈಗ ಮಾಡಂಗಿಲ್ಲ ಯಾರು. ಅಲ್ಲ ಜಸ್ಟಿಫಿಕೇಶನ್ ಮಾಡುದು ನಂಗ ಸರಿ ಅನ್ಸಲ್ಲ ಅಂತ ಆಗೈತಿ. ಮೇಮ್ ನಂದಿರಲ್ಲ. ಆದ್ರೆ ಈಗ ಬಿಟ್ಬಿಟ್ಟೇನೆ, ಅದಕ್ಕ ಬೈದ್ರು ಹೌದ್ರಿ ಥ್ಯಾಂಕ್ ಯು ನೀವ ದೊಡ್ಡವಪ್ಪ, ಹೊಗಳಿದ್ರು ಹಿಂಗ ಥ್ಯಾಂಕ್ ಯು ರೀ, ಇಲ್ಲ ಅಂದ್ರ ಸಾರಿ ರೀ. ಎಲ್ಲ ನೀವ ದೊಡ್ಡವ್ರ. ಬಟ್ ಇನ್ನೊಂದ ಒಂದ್ ವಿಡಿಯೋ ನೋಡಿದಿರ, ಒಬ್ಬನ್ ಬ್ಯಾರೆ ಕಂಟೆಂಟ್ ಕ್ರಿಯೇಟರ್ ಅವ್ರ ಡೈರೆಕ್ಟ್ ಹೇಳಿಲ್ಲ, ಇಂಡೈರೆಕ್ಟ್ ನಿಮ್ ಬಗ್ಗೆ ಹೇಳಿದ್ರ. ಹೌದು, ನೆನಪೈತ್ರಿ ನಿಮ್? ಸೊ ಕಾರ್ ಒಳಗ ಏನೋ ಕೂತ ಎಕ್ಸಾಕ್ಟ್ ರೀ, ಅದ ಏನ್ ಆ ವಿಡಿಯೋ ನೋಡಿದ ಕೂಡಲೇ ನನಗ ಅನಸ್ತೀರಿ ನಾ ಬಾಳ್ ಫೇಮಸ್ ಆಗೇನಿ ಅಂತ. ಅಲ್ರಿ ಹುಬ್ಳಿ ಒಳಗ ಇಷ್ಟ ಬಂದಿದಾರ್ರಿ ಮಾಡೋರ, ಬಟ್ ನನಗ ಹಿಡ್ದಾನ. ಕರೆಕ್ಟ್ ಪಾಯಿಂಟ್ ಮಾಡಿದ್ರೆ ಕರೆಕ್ಟ್ ಪಾಯಿಂಟ್ ಮಾಡ್ಕೊಂಡ್ರಿ, ಬಟ್ ಫೇಮಸ್ ಆಗೇನಿ ಅಂತ ಅನಸ್ತೀರಿ. ಬಟ್ ಇದಕ್ಕೆ ಏನಾಗಿತ್ತು ಅಂತ ಜನರ ಕ್ಲಾಶ್? ನಂಗ ಅವ್ರ ಯಾರಂತ ಗೊತ್ತಿಲ್ರಿ, ನಂಗ್ ಬಾಳ್ ಮಂದಿ ಕ್ರಿಯೇಟರ್ ಗೊತ್ತಿಲ್ರಿ. ಯೂಶಲಿ ನಾ ಇನ್ಸ್ಟಾಗ್ರಾಮ್ ಅಷ್ಟು ಓಪನ್ ಮಾಡಂಗಿಲ್ಲ, ನನ್ ವೈಫ್ ನೋಡ್ಕೊತಾಳ್ರಿ, ಮೆಸೇಜ್ ಬಂತು ಇವ್ರದ್ದು ಹಿಂಗ್ ಮೆಸೇಜ್ ಬಂತು ನೋಡ್ರಿ. ಓ ಅಂದ್ರೆ ನಿಮ್ ಅವ್ರು ಮ್ಯಾನೇಜರ್ ಟೈಪ್? ಮ್ಯಾನೇಜರ್ ಅಂತ ಮ್ಯಾನೇಜಿಂಗ್ ಮಾಡ್ತಾರ ಮ್ಯಾನೇಜರ್ ಅಲ್ಲ. ಸೊ ನಾ ಎಲ್ಲಿ ನಾನು ಒಮ್ಮೆ ಹಿಂಗ್ ಇನ್ಸ್ಟಾಗ್ರಾಮ್ ಹಿಡಿದ್ರೆ ನಾ ಬಾಳ್ ಟೈಮ್ ವೇಸ್ಟ್ ಮಾಡ್ಬಿಡ್ತೇನ್ರಿ ಅದ್ರ. ಸೊ ಅದಕ್ಕೆ ನಾ ಮಾಡಂಗೇ ಇಲ್ಲ. ಅಂದ್ರ ಅವ್ರ ನಿಮ್ಗೆ ಹೇಳ್ತಾರ ಪಾಯಿಂಟ್ ಔಟ್ಸ್ ಇಷ್ಟ ಐತಿ. ಫೋನ್ ಬಂತಂದ್ರ ನಾನ ಮಾತಾಡೋದು, ಬಟ್ ಮೆಸೇಜ್ ರಿಪ್ಲೈ ಅಥವಾ ಮೆಸೇಜ್ ನೋಡೋದೆಲ್ಲ ನನ್ ವೈಫ್. ಅವ್ರ ಮ್ಯಾನೇಜ್ ಮಾಡ್ತಾರ. ಅಂದ್ರ ಸ್ವಲ್ಪ ನಿಮ್ದು ಬರ್ಡನ್ ಏನೈತಲ್ಲ ಆಲ್ಮೋಸ್ಟ್ 50% ಕಮ್ಮಿ ಆಗಿ ಫುಲ್. ಯಾಕಂದ್ರೆ ಇಲ್ಲ ಎಲ್ಲರಿಗೂ ಎಲ್ಲಿ ರಿಪ್ಲೈ ಮಾಡಿ ನೋಡಿ ಹುಚ್ಚಿಡ್ಬಿಡ್ತದ್ರಿ. ನಾ ಅನ್ಕೊಂಡಿದ್ದೀರಿ ಅವಾಗ ಅದ ನೀವ್ ಅಂದ್ರಲ್ಲ ಏನಾಗಿತ್ತಪ್ಪ ಅಂತದ, ಬಟ್ ಆಮೇಲೆ ನಿಮ್ ಕಡೆಯಿಂದ ರೆಸ್ಪಾನ್ಸ್ ವಿಡಿಯೋನು ಬರ್ಲಿಲ್ಲ. ಈಗ ನಾವೊಂದ್ ಹಾಕ್ಬೇಕ್ರಿ, ಮತ್ತ ಈಗ ಹಿಂದಿ ಒಳಗ ಆಗ್ತಾವಲ್ರಿ, ನಾ ಒಂದ್ ವಿಡಿಯೋ ಹಾಕಿದೆ ನೀವೊಂದ್ ವಿಡಿಯೋ ಹಾಕೋದು. ನನಗ ನೋಡ್ರಿ, ನಾನು ಜಗ್ ಬ್ರ್ಯಾಂಡ್ ಡೀಲ್ಸ್ ಇರ್ತಾವ್ರಿ, ನಂದು 1 ತಾಸದ ಅಥವಾ 1-2 ತಾಸದ ನಾ ಆಸ್ ಅ ಮನಿ ಟ್ರೀಟ್ ಮಾಡ್ತೇನ್ರಿ. ಈಗ ಇದೇ 2 ತಾಸು ಅವ್ನ ಬಗ್ಗೆ ವಿಡಿಯೋ ಮಾಡೋಕ್ಕಿಂತ ಯಾವ್ದಾರ ಅಂಗಡಿಗೆ ಹೋಗಿ ವಿಡಿಯೋ ಮಾಡಿದ್ರೆ ನಂಗೆ ರೊಕ್ಕ ಬರ್ತಾವ. ಕರೆಕ್ಟ್ ಐತಿ. ಸೊ ಅವ್ನ ಬಗ್ಗೆ ಟೈಮ್ ಇಸ್ ಮನಿ. ಇಲ್ಲ ಅವ್ನ ಬಗ್ಗೆ ನಿಂಗ್ ರಿಪ್ಲೈ ಮಾಡಿದ್ರೆ ನಾ ರೊಕ್ಕ ಕೊಡ್ತೀನಪ್ಪ ಅಂತ ಯಾರ ಹೇಳಿ ಬೇಕಾದ್ರೆ ಮಾಡ್ತೇನೆ. ಸುಮ್ನೆ ಯಾಕೆ ಅವಂದು ನೋಡಿ ಇನ್ನೊಬ್ಬ ಯಾವನೋ ಮಾಡಿದ್ರೆ ಏನ್ ಮಾಡಿದ್ರಿ, ಮತ್ತ ಅವನಿಗೆ ರಿಪ್ಲೈ ಕೊಡ್ಬೇಕು. ಜೀವನ ಎಲ್ಲ ರಿಪ್ಲೈ ಕೊಡೋದ್ರಾಗ ಆಗ್ತದೆ. ಜಸ್ಟ್ ಇಗ್ನೋರ್ ಅಂಡ್ ವಾಕ್ಔಟ್ ಅಷ್ಟ ಹೌದಿಲ್ರಿ? ಈಗ ನಿಮ್ಗೆ ಬ್ರ್ಯಾಂಡ್ ಡೀಲ್ಸ್ ಬಂದಾವಲ್ಲ, ಅದ್ರಾಗ ಚಲೋ ನೀವು ಇದು ಚಾಯ್ಸ್ ಮಾಡ್ತೀವಿ, ಇದ ಮಾಡ್ಬೇಕು ಅಂತ 10 ಬಂದ್ರು ನೀವು ಚಾಯ್ಸ್ ಮಾಡಿ ಒಂದ್ 4 ಮಾಡ್ತೀವಿ, ಅಷ್ಟು ಮಾಡ್ತೀವಿ. ಅದು ನಂದ್ ರಿಕ್ವೈರ್ಮೆಂಟ್ ರೀ. ನಾನ್ ವೆಜ್ ಇದ್ರ KFC ನನಗ್ ಬರಂಗೇ ಇಲ್ಲ. ಸೊ ಅವ್ರು ಬಂದ್ರು ಅಂದ್ರೆ ಹೇಳ್ತಾರೆ, ಅವ್ರಿಗೆ ಗೊತ್ತಿರಂಗಿಲ್ಲ ನಾ ನಾನ್ ವೆಜ್ ಮಾಡಂಗಿಲ್ಲ ಅಂತ ಮೆಸೇಜ್ ಮಾಡ್ತಾರ, ನಾ ಏನ್ ರಿಪ್ಲೈ ಮಾಡಿ ಹೋಗಿಲ್ಲ. ಈಗ ಮತ್ತೆ ಕೆಲವೊಂದ್ ಮಾಡ್ತಾರ್ರಿ ಗ್ಯಾಮ್ಲಿಂಗ್ ಆತ, ಅವೆಲ್ಲ ಮಾಡಂಗಿಲ್ಲ. ಗ್ಯಾಮ್ಲಿಂಗ್ ಅಂದ್ರೆ ಸೊ ನಿಮ್ಗೆ ಯಾವತ್ತರ ಹಿಂಗ ಇಲ್ಲ, ಈಗ ನೀವು ಆಪ್ ದ ಪ್ರಮೋಷನ್ ಮಾಡಿ ಗ್ಯಾಮ್ಲಿಂಗ್ ಆಪ್ ಪ್ರಮೋಷನ್ ಮಾಡ್ಬೇಕಾ, ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡ್ಬೇಕಾ ಅಂತಂದ ನಿಮ್ಗೆ ಬಂದಿರ್ತಾವ್ರಿ ಮೆಸೇಜಸ್? ಬಂದವ್ರಿ, ಮೊದ್ಲು ಬಂದಾವ್ ಮಾಡಿರಿ? ಮಾಡಿಲ್ಲ, ಮೊದ್ಲೇ ಗೊತ್ತಿತ್ತು ಮಾಡ್ಬಾರ್ದು ಅಂತ. ಟೋಟಲಿ ಅವಾಯ್ಡ್. ಅವ್ರಿಗೆ ರಿಪ್ಲೈನು ಮಾಡಂಗಿಲ್ಲ. ಓಕೆ, ರಿಪ್ಲೈ ಟೋಟಲ್ ಸಪೋರ್ಟ್ ಇಲ್ಲ ಅಂತ. ಹಿಂಗ ಈಗ ಸಪೋರ್ಟ್ ಮಾಡೋರ್ಗೆ, ಗ್ಯಾಮ್ಲಿಂಗ್ ಸಪೋರ್ಟ್ ಮಾಡೋರ್ಗೆ, ಅವು ಗ್ಯಾಮ್ಲಿಂಗ್ ಆಪ್ ಪ್ರಮೋಷನ್ ಮಾಡೋರ್ಗೆ, ಬೆಟ್ಟಿಂಗ್ ಆಪ್ ಪ್ರಮೋಷನ್ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರ ನೀವೇನಾರ ಮಾಡ್ಕೋರಿ ಅಂತ ಅಷ್ಟೇ. ಅವ್ರದವ್ರ ಚಾಯ್ಸ್ ರೀ. ಒಬ್ಬೊಬ್ರದ್ದು ಏನಾರ ಬಹಳ ಬಡವ್ರು ಇರ್ತಾರ, ಅತಿ ರಿಕ್ವೈರ್ಮೆಂಟ್ ಇರ್ತದ, ಇಲ್ಲ ಮನಿನ ಒಬ್ಬೊಬ್ರು ಪೂರಾ ನಂದ್ ಮನಿ ಇದ್ರಲ್ಲೇ ನಡೆಯಂಗಿಲ್ಲ, ನಾ ಬೇರೆ ಜಾಬ್ ಮಾಡ್ತೇನೆ. ಒಬ್ಬೊಬ್ರು ಅವ್ರದ್ ಮನಿನ ಅದ್ರಲ್ಲೇ ನಡೀತಿರ್ತದ. ಸೊ ಅಂತವ್ರು ಪಾಪ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಮಾಡ್ತಾರ್ರಿ. ಮತ್ತೆ ಏನ್ ಮಾಡಿ ಅಲ್ಲ, ನಾನ್ ಗ್ಯಾಮ್ಲಿಂಗ್ ಚಲೋನು ಕೆಟ್ಟದಂತ ನಿಮ್ಗೆ ನಾವೆಲ್ಲ ಮಾಡಂಗಿಲ್ರಿ. ಸೊ ನಮ್ಗೇನ್ ಅಂತಾವು ಚಟಾಪಟ ಏನು ಇಲ್ಲ. ಇಲ್ಲ ಬೆಟ್ಟಿಂಗ್ ಪ್ರಮೋಷನ್ ಬಾಳ ಆಗಿದಾವ ಇನ್ನೂ ತನ ಆ ಡ್ರೀಮ್ ಕಲ್ ಅಂತವೇನು ನನ್ ಫೋನ್ನಾಗೂ ಇನ್ಸ್ಟಾಲ್ ಮಾಡಿಲ್ಲ. ಅದ್ ಹೆಂಗ್ ಮಾಡ್ಬೇಕಂತನೂ ನಂಗೆ ಗೊತ್ತಿಲ್ಲ. ಅದು ಸ್ವಲ್ಪ ಸೇಫರ್ ಸೈಡ್, ಸಿಂಪಲ್. ಅದು ಯಾರಿಗೂ ಯಾವ್ದೇ ರೀತಿಯಾಗಿ ನಿಮ್ ಆಡಿಯನ್ಸ್ ಗಾಗ್ಲಿ ತಲೆಯಾಗ ತುಂಬುವಂತದ್ದು ಯಾವ್ದು ಇಲ್ಲ. ಅದೊಂದ್ ಸ್ವಲ್ಪ ಚಲೋ. ಮತ್ತೆ ನಿಮ್ ಇನ್ಫ್ಲುಯೆನ್ಸರ್ ಫ್ರೆಂಡ್ಸ್
ಯಾರು ಟಚ್ ದಾಗ ಇರ್ತೀವಿ ನೀವು ಹಾ ರೀ, ಬಾಳ ಮಂದಿ ಇರ್ತೇವೆ, ಇರ್ತಾರೆ ಇರ್ತೇವೆ, ಇರ್ತೇವೆ. ನಿಮ್ಮ ಭಾರಿ ಬೆಸ್ಟ್ ಇನ್ಫ್ಲುಯೆನ್ಸರ್ ಫ್ರೆಂಡ್ ನೀವು ಯೂಶಲಿ ಈಗ ಕುಡ್ದಾಗ ಇಲ್ಪ ಇವ ಬರಬೇಕ ಅಲ್ಲ ಇಲ್ಲ ಈಕಿ ಬರಬೇಕ ಮ್ಯಾಚ್ ಆಗು ವೈಬ್ ಮ್ಯಾಚ್ ಆಗುವಂತ ಹಂಗ ಇವ್ರ ಇದಾರಲ್ರಿ ಹುಬ್ಳಿ ಒಳಗ ಚೇತನಾಥ ಈಶ್ವರಾತ ಶಿವು ಅವ್ರ ಜೊತೆ ಚಲೋ ಅದರಿ ಬಾಂಡಿಂಗ್. ಮತ್ತ ಬೇರೆ ಈ ಸಾಹಿಲ್ ಆತ, ಸ್ಮಿತಾ ಪ್ರಿಯಾಂಕಾ ಬಿರಾದರ್ ಅಂತ ಇದಾರ. ಮನ್ ರೀಸೆಂಟ್ ಒಂದ್ ಇವೆಂಟ್ ಹೋಗಿದ್ವಿ ನಾವು. ಟೈಕಾನ್ ಹುಬ್ಳಿ ಹುಬ್ಳಿದಾಗ ಹೆಂಗಿತ್ತು ನಿಮ್ದು? ಚಲೋ ಆಯ್ತು. ಅಂದ್ರೆ ಏನಿತ್ತು ಇವೆಂಟ್ ಬಿಸ್ನೆಸ್ ಬಗ್ಗೆ ಏನೋ ಇತ್ತು? ಬಿಸ್ನೆಸ್ ಬಗ್ಗೆ ಇತ್ತು, ಮತ್ತೆ ನಮ್ ಸೋಷಿಯಲ್ ಮೀಡಿಯಾ ಆಸ್ ಅ ಕರಿಯರ್ ಮತ್ತೆ ಸೋಷಿಯಲ್ ಮೀಡಿಯಾ ಹೆಂಗ್ ಹೆಲ್ಪ್ ಆಗ್ತದ ಬಿಸ್ನೆಸ್ ಗೆ ಅದ್ರ ಬಗ್ಗೆ ಇತ್ತು. ಸ್ಪೀಚ್ ಇತ್ತು ಅಲ್ಲ? ಎಲ್ಲಾರ್ದು ಇತ್ತು. ನೋಡಿದೆ ಸ್ಪೀಚ್ ಇತ್ತು. ಹಂಗೇನಾರ ಇದ್ರ ಇವೆಂಟ್ಸ್ ಇದ್ರ ಕರೆದಿರ್ತಾರ, ನಾವು ಹೋಗಿರ್ತೀವಿ ಟೈಮ್ ಇದ್ರ ನಮಗೆ. ಮತ್ ಕಾಲೇಜ್ ಕಡೆಯಿಂದ ಇವೆಂಟ್ಸ್ ಬರ್ತಿದ್ವಿ. ಕಾಲೇಜ್ ಇವೆಂಟ್ ಬಂದಾವ್ರಿ, ಸ್ಟಾರ್ಟಿಂಗ್ ನಾಗ ಹೋಗೇನಿ. ಈಗ ಒಮ್ಮೊಮ್ಮೆ ಶೆಡ್ಯೂಲ್ ಬಾಳ ಟೈಟ್ ಇರ್ತದ್ರಿ, ಎಲ್ಲಾ ಇವೆಂಟ್ ಹೋಗ್ಲಿಕ್ಕೂ ಆಗಂಗಿಲ್ಲ. ಇವು ಪಾಡ್ಕಾಸ್ಟ್ ಏನೋ ನಮ್ಗ ಏನೋ ರಿಲ್ಯಾಕ್ಸ್ ಕೂತ್ ಮಾತಾಡೋಣ ಅಂತ ಐತೆ, ಬಾಳ ದಿವಸ ಆಗಿದೆ. ಫಸ್ಟ್ ಪಾಡ್ಕಾಸ್ಟ್ ಬಂದೆ, ಇದಕ್ಕೆ ಮುಂಚೆ ಇದಕ್ಕ ಒಂದ್ 2 ಮಾಡೇನ್ರಿ. ಒಂದ್ ಈಶ್ವರದ ಮಾಡ್ತಾನಲ್ಲ, ಅಲ್ಲಿ ಒಮ್ಮೆ ಹೋಗಿದ್ದೆ. ಆಮೇಲೆ ಅದಕ್ಕೂ ಮೊದ್ಲು ಒಂದಿಬ್ರು ಹುಡುಗರು ಕಾಲೇಜ್ ಹುಡುಗರ ಸ್ಟಾರ್ಟ್ಅಪ್ ಏನೋ ಮಾಡಿದ್ರು, ಅಲ್ಲಿ ಹೋಗಿದ್ದೆ. ಅದು ಹೊರಗ್ ಬಂದಿದ್ದೀರಾ ಅವ್ರದ್ದು? ಬಂದದ್ರಿ, ಹೊರಗ್ ಬಂದದ. ನಿಮ್ದು ಮತ್ತೆ ಈಶ್ವರ ಅಣ್ಣಂದ ವಿಡಿಯೋ ನೋಡಿದ್ ನಾನು, ರೀಲ್ ಮೇ ಬಿ ಯಾವ್ದು ಹೇಳ್ರಿ? ನಿಮ್ದು ಇದಾಗ ಬಂದಿತ್ತು ಅಲ್ಲ, ರೀಲ್ದಾಗ ಸ್ಟಾರ್ಟಿಂಗ್ ಡೇಸ್ ದಾಗ ಎಲ್ಲೋ ನೀವು ರೀಲ್ ಮಾಡಕ್ ಹೋಗಿದ್ರಿ, ಫುಡ್ ಬ್ಲಾಗಿಂಗ್ ಮಾಡಕ್ ಹೋಗಿದ್ರಿ. ಹೌದು. ನಾ ಎಲ್ಲಾ ಇನ್ಫ್ಲುಯೆನ್ಸರ್ ಅವಾಗ ಒಮ್ಮೆ ಮಾಡಿದ್ದೇರಿ, ಎಲ್ಲಾರ ಜೊತೆ ಕೊಲಾಬ್ ಮಾಡಿದ್ದೆ. ಹುಬ್ಳಿ ಒಳಗೆ ಯಾರ್ಯಾರು ಟಾಪ್ ಇದ್ರ ಅವಾಗ ಎಲ್ಲಾರ ಜೊತೆ ಅವ್ರ ಜೊತೆ ಹೋಗಿ ಫುಡ್ ಟ್ರೈ, ಅದ್ಯಾರು ಮಾಡಿದ್ದಿಲ್ಲ, ಟ್ರೈ ಮಾಡೋಣ ಅಂತ ಅದ್ ಮತ್ತೆ ನೀವು ಇದನ್ ಮಾಡಿದ್ರಿ 100 days ಚಾಲೆಂಜ್ ಅವೇನು ಮಾಡಿದ್ರಿ? ಹಂಗೇನಿಲ್ರಿ, ನಾವ್ ಹಂಗ ಏನು ಸ್ಪೆಸಿಫಿಕಲಿ ತಗೊಳಂಗಿಲ್ಲ. ನಾ ಬಾಳ್ ರ್ಯಾಂಡಮ್ ರೀ, ಇದ್ ಮಾಡ್ಬೇಕ ಅನ್ಸ್ತ ಮಾಡ್ಬಿಡೋದ್ರಿ. ಅದಕ್ಕ ಒಂದ್ ಹೆಸರು ಕೊಟ್ಟು ಇವತ್ತು ಸ್ಟ್ರೀಟ್ ಫುಡ್ ಬ್ಲಾಗಿಂಗ್ ಮಾಡ್ಲಿಕ್ಕೆ ಹೊಂಟೇನಿ, ಇಲ್ಲ ಸ್ಟ್ರೀಟ್ ಫುಡ್ ಬೇರೆಯವ್ರು ಮಾಡ್ತಾರ, ಅವ್ರಿಗೇನ್ ಅದಕ್ಕೇನಿಲ್ಲ ನಂಗ್ ಪ್ರಾಬ್ಲಮ್. ಬಟ್ ನಂಗೆಲ್ಲ ನಮಗ ಕೌಂಟ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ರಿಪ್ಪ. ಇವತ್ತು 1ನೇದ್ ಹಾಕಿನೋ, 21ನೇದು, 22ನೇದು, 23ನೇದು ನೆನ್ಪಿರಂಗಿಲ್ಲ ನಮಗ. ಸುಮ್ನೆ ಅದಕ್ಕೆ ಹೆಸರು ಕೊಡೋದ ಬೇಡ ಅಂತ ಮತ್ತಿಲ್ಲ, ಅದ್ರಾಗ ಮಿಸ್ಟೇಕ್ ಹುಡುಕ್ತಾರ. ಲಾಸ್ಟ್ ಟೈಮ್ 20ನೇದ್ ಹಾಕಿದ್, ಈಗ 23 ಹೆಂಗಾತ, 21, 22 ಎಲ್ಲದ ಅಲ್ಲ ಅವ್ರ ಕೆಲಸ ಅದಲ್ರಿ. ಅವೆಲ್ಲ ಬೇಡ, ಹುಡ್ಕೊಂಡ್ ಕುಂತಿರ್ತಾರ. ಸುಮ್ ನಾರ್ಮಲ್ ವಿಡಿಯೋ ಹಾಕ್ಬಿಡ. ಈಗ ನೀವು ಸ್ವಲ್ಪ ಈಗ ಒಂದಿಷ್ಟು ಮಂದಿಗೆ ಈಗ ಪೇಡ್ ಪ್ರಮೋಷನ್ಸ್ ಅಲ್ರಿ, ಜಸ್ಟ್ ಈಗ ಎಕ್ಸಾಂಪಲ್ ಪಾನಿಪುರಿ ಅಂಗಡಿ ಅವರೆಲ್ಲ ಕೊಡಂಗಿಲ್ಲ, ಮಾಡಂಗಿಲ್ಲ. ಬೇರೆ ಯಾವ್ದೋ ಒಂದು ಶಾಪ್ ಆತ್ರಿ, ನೀವು ಯೂಶಲಿ ಫುಡ್ ಆತ, ಸ್ಯಾಂಡ್ವಿಚ್ ಆತ, ಹೆಂಗ್ ಅಡ್ಡಾಡ್ಕೊಂತ ಹೋಗ್ತಿರ್ತೀರಿ, ಮಿರ್ಚಿ ಗಿರ್ಚಿ ಆತ, ಅವ್ರ ಹೇಳ ನೀವು ಟೇಸ್ಟ್ ಮಾಡಿ ಗದ್ದು ನೋಡಿ ಚಲೋ ಐತ್ ಇವ್ರದ್ ಮಾಡ್ಬೇಕು ಅಂತ ಹಿಂಗ ತಲ್ಯಾಗ ತಗೊಂಡ್ ಮಾಡ್ತಿರು ಹೆಂಗ್ರಿ? ನಂಗ ಹೇಳ್ತಾರ್ರಿ, ಈಗ ನಮ್ ಹುಡುಗರು ಇದಾರ ಅಂತಂದ್ರ ಅವ್ರು ಬಾಳ್ ಸಜೆಸ್ಟ್ ಮಾಡ್ತಾರ್ರಿ, ಅಣ್ಣ ಇಲ್ಲಿ ಬಾಳ್ ಚಲೋ ಅದ, ಇಲ್ಲಿ ಬಾಳ್ ಚಲೋ ಅದ. ಮತ್ ನನ್ ಫ್ರೆಂಡ್ಸ್ ಇದಾರೆ, ಅವ್ರಿಗೂ ಕೇಳ್ತಿರ್ತೀನಿ ಎಲ್ ಚಲೋ ಅದ, ಯಾವ್ದ್ ಮಾಡಿಲ್ಲ, ಯಾವ್ದ್ ಮಾಡ್ಬೋದು ಅಂತಂದ ಅವ್ರು ಹೇಳ್ತಾರ. ಅಲ್ಲಿ ಹೋಗಿ ನೋಡೋದು, ಅವ್ರ ಅವೈಲೇಬಲ್ ಇದ್ರು, ನಾನು ಇದ್ದೆ ಅಂದ್ರೆ ಅವತ್ತ ಮಾಡ್ಬಿಡೋದ್ರಿ ಹೋಗಿ. ಅಂದ್ರೆ ಬೈ ಈಗ ನಿಮ್ದು ಬೆಸ್ಟ್ ಹುಬ್ಳಿದಾಗ ಗಿರ್ಮಿಟ್ ಎಲ್ಲಿ ಚಲೋ ಸಿಗ್ಬೋದು? ನಿಮ್ ನಾನ್ ಬ್ರ್ಯಾಂಡ್ ಅಂದ್ರೆ ಪ್ರಮೋಷನ್ ನಿಮ್ಗೆ ಟೇಸ್ಟ್ಲೆ. ರೀಸೆಂಟ್ಲಿ ಒಂದು ಗಣೇಶ್ ಪೇಟ್ ಕಡೆ ಟ್ರೈ ಮಾಡಿದ್ದೆ, ಅದು ಬಾಳ್ ಚಲೋ ಇತ್ತು. ಬಾಣಿಗೆ ಅದು ಬಾಳ್ ಚಲೋ ಇತ್ತು. ದುರ್ಗದ ಬೈಲು ಬಾಳ್ ಸೇರ್ತದ. ಸ್ವಾಮಿ ಅವೆರಡು ಫೇವರೇಟ್ ಫುಡ್ಸ್ ಅಂದ್ರೆ ಗಿರ್ಮಿಟ್. ಗಿರ್ಮಿಟ್ ನಂಗೆ ಡ್ರೈ ಗೋಬಿ ಬಾಳ್ ಸೇರ್ತದ. ಡ್ರೈ ಗೋಬಿ ಚಲೋ ಇರುತ್ತೆ. ಎಸ್ಪೆಷಲಿ ಅದು ಕೆಂಪ್ ಅಂದ್ರೆ ಡಬ್ಬಿ ಅಂಗಡಿ ಮಾಡಿ, ಈ ಕೆಂಪ್ ಇರಂಗಿಲ್ಲ ಬಿಡ್ರಿ, ಮೊದ್ಲ ಕೆಂಪ್ ಅಂದ ಗೊತ್ತಿದ್ದಿಲ್ಲ ಕಲರ್ ಅಂತ, ಗೊತ್ತಿದ್ದ ಅದು ಭಾರಿ ಕೆಂಪ ಅಜಿನೋಮೋಟೋ. ಅದ್ರ ಜೊತೆ ಕೆಂಪ್ ಚಟ್ನಿ ಮಾಡ್ಕೊಟ್ಟಿದ್ರು, ಸೇಜಾನ್ ಚಟ್ನಿ ಮಸ್ತ್. ಅವೆಲ್ಲ ಮತ್ತ ಪಾನಿಪುರಿ, ಪಾನಿಪುರಿಗಿಂತ ಶೇವ್ಪುರಿ ಮತ್ ಮಸಾಲ ಪುರಿ. ನೀವು ಸ್ಕೂಲ್ದಾಗಿದ್ದಾಗ ಕಾಲೇಜ್ದಾಗಿದ್ದಾಗ ಏನ್ರ ಡ್ರೀಮ್ ಸ್ಟಾರ್ಟಿಂಗ್ ಇಲ್ಲ ನಾ ಹಂಗ ಆಗ್ಬೇಕಿತ್ತ, ಆಮೇಲೆ ಈಗ ನೋಡಿದ್ರೆ ನಾನ್ ಸ್ಕೂಲ್ ಡ್ರೀಮ್ ಕೇಳಿದ್ರ ಶಾಕ್ ಆಗ್ತದೆ. ಹಂಗ್ ನಂಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದಿತ್ರಿ. ಈಗ ಅಷ್ಟೆಲ್ಲ ಇಲ್ಲ, ನಾರ್ಮಲ್ ಮನ್ಸ ಆಗಿರೋಣ. ಯಾಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಯಾಕೆ? ಮಸ್ತ್ ಕಾರ್ನಾಗ ಅಡ್ಡಾಡ್ಬೋದು, ಹಿಂದ್ ಮುಂದೆ ಮಾಡ್ಕೊಂಡಿದ್ದೀನಿ ನೀವು ಆ ಟೈಮ್ದಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವಂದ್ರ ಈಗ ಯಾರ ನಿಮ್ ತಲೆಯಾಗಿರ್ಬೇಕು, ಅವ್ರು ನೋಡಿ ನೀವು ಸ್ವಲ್ಪ ಅಡಾಪ್ಟ್ ಆಗಿರ್ಬೇಕು, ಎಲ್ಲ ಯಾವ್ದು ಹಿಂಗ ಆಗ್ಬೇಕಪ್ಪ ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೇಕ ಅಂತಂದಾಗ. ಹಂಗಿಲ್ರಿ, ಈಗ 2 ಪಿಕ್ಚರ್ ಬಾಳ ಇನ್ಫ್ಲುಯೆನ್ಸ್ ಮಾಡ್ಯಾವ್ರಿ ನಂಗ. ಅದಕ್ಕ
ವಿಷ್ಣುವರ್ಧನ್ ಕೋಟಿಗೊಬ್ಬ ಅಂತ ಒಂದ್ ಹಾ, picture ಇತ್ತು. ಕೋಟಿಗೊಬ್ಬ. ಹಾ. ಅದ್ರಾಗ ಒಂದ್ ಸೀನ್ ಅದ್ರಿ, ನನ್ನ ಹೆಸರು ನಂಜುಂಡ ಅಂತ, ನನಗೆ ಇನ್ನೊಂದ್ ಹೆಸರಿದೆ ಅಂತ ಹೌದು. ಫ್ಲಾಶ್ ಬ್ಯಾಕ್ ಆಗಿ ಅವ್ನ ನಡುವ ವಾಕ್ ಅವ್ರ ಮೆಟ್ಲ ಹಿಡ್ಕೊಂಡ್ ಬರ್ತಾನ, ಹಿಂದ ಗನ್ಮ್ಯಾನ್ ಎಲ್ಲ ಬರ್ತಾರ ಬ್ಲಾಕ್ ಅಂಡ್ ನೆಗೆಟಿವ್ ಸೊ ಈಗ ಡಾನ್ ಗಿನ್ ಅಂತೂ ಆಗ್ಲಿಕ್ಕೆ ಆಗಂಗಿಲ್ಲ. ಈಗ ಹಿಂದ ಗನ್ಮ್ಯಾನ್ ಬೇಕಂದ್ರೆ ಪ್ರೆಸಿಡೆಂಟ್ ಆಗ್ಬೇಕು, ಇಲ್ಲ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಸೊ ಅದಕ್ಕೆ ಮೂವಿ ನೋಡಿ ರಾಘವ್ ಜಯಲ್ ಅವಾಗ ನೋಡಿ ಇನ್ಫ್ಲುಯೆನ್ಸ್ ಆಗಿದ್ದು ಚಲೋ ಐತಿ. ಸೊ ಅದಿತ್ತು. ಮತ್ ಇನ್ನೊಂದು ತಮಿಳ್ ಒಳಗ ಒಂದ್ ರಜನಿಕಾಂತ್ ಪಿಕ್ಚರ್ ಐತ್ರಿ, ಹೆಸರು ನೆನಪಿಲ್ಲ. ಅವನಿಗೆ ಎಷ್ಟೋ ಕೋಟಿ ಕೊಟ್ಟ 30 ದಿವಸದಾಗ ಖರ್ಚು ಮಾಡ್ಬೇಕಂತ ಇರ್ತದ್ರಿ. ಅಂತದ್ ಇನ್ನೂ ಆಗ್ಬೇಕು ನಾವು, ಹಾ ಅಂತದ್ ಇನ್ನೂ ಆಗ್ಬೇಕು ನಾವು. ಆ ಪಿಕ್ಚರ್ ಬಹಳ ಇನ್ಫ್ಲುಯೆನ್ಸ್ ಆಗಿತ್ತು. ರೊಕ್ಕ ಇರ್ಬೇಕು, ಮಸ್ತ್ ರೊಕ್ಕ ಇರ್ಬೇಕು, ಹಿಂದ್ ಗನ್ ಮ್ಯಾನ್ ಮುಂದ್ ಗನ್ ಮ್ಯಾನ್ ಹಂಗ ಇರ್ಬೇಕು. ಸೆಕ್ಯೂರಿಟಿ ಫುಲ್. ಸೊ ಅದಕ್ಕ ಏನಾಗ್ಬೇಕಂದ್ರ ಹಿಂಗ ಮಿನಿಸ್ಟರ್ ಆದ್ರನ ಆಗ್ತದ ಅಂತ ಇತ್ರಿ. ಸೊ ಅದಕ್ಕೆ ಆಗ್ಬೇಕಂತ ಇತ್ತು. ಎಲ್ಲಾ ಸ್ಕೂಲ್ ಟೈಮ್ದಾಗ ನಮ್ಗೆ ಆರ್ಮಿ ಆಗ್ಬೇಕಂತ ನಾವ್ ನಂಗ್ ಗವರ್ನರ್ ಆಗ್ಬೇಕಂತ ಎಲ್ಲ ನೀವ್ ಖರ್ಚು ಮಾಡೋ ಎಲ್ಲಾ ನೋಡ್ಬಂಗ್ ನನ್ ಸೈ ಇರ್ತಿತ್ತು. ಗವರ್ನರ್ ಆಗ್ಬೇಕಂತಿದ್ರಿ. ಅದಕ್ಕೆ ಎಲ್ಲಾ ಎಷ್ಟ್ ಮಂದಿ ಹಿಡ್ಕೋತಿರ್ ನೋಟ ನಡೆಯೋದ್ ನೋಟ ಮ್ಯಾಗ ಜೀವನ ನಡೆಯೋದ್ ಎಲ್ಲಾರ ಮ್ಯಾಗ ಸೈ. ನನ್ ಸೈ ಇತ್ತ ವ್ಯಾಲಿಡ್, ಇಲ್ಲ ನಡೆಯಂಗಿಲ್ಲ. ಅದೆಲ್ಲ ಅವಾಗ ಹಂಗಿತ್ತು. ಅದ್ರ ಆಮೇಲೆ ಕಾಲೇಜ್ ಲೈಫ್ ದಾಗ ಬಂದ್ CS ಬೆಂಗಳೂರು ಹೋದ್ಮೇಲೆ ಸ್ವಲ್ಪ ಎಲ್ಲಾ ಚೇಂಜ್ ಆತ್ರಿ. ಬೆಂಗಳೂರು ಹೋದ್ಮೇಲೆ ಸ್ವಲ್ಪ ಜಾಬ್ ಬೆಂಗಳೂರು ಫಸ್ಟ್ ಜಾಬ್ ನಿಮ್ ಬೆಂಗಳೂರು. ಅಲ್ಲಿಂದ ಈಗ ನೀವು ಈಗ 10th ಪಾಸ್ ಔಟ್ ಆದ್ಮ್ಯಾಗ 10th ಅದೆಲ್ಲ ಆದ್ಮ್ಯಾಗ್ರಿ ಅಂದ್ರ ನಿಮ್ದು ಈಗ ಡೈರೆಕ್ಟ್ ನೀವ್ ಏನ್ ವಿಚಾರ ಮಾಡ್ಲಾರ್ದ CS ಗ ಸೈನ್ಸ್ ಹಚ್ಚಿದೆ, ಆಮೇಲೆ CS. ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಮ್ಯಾಗ CS ಬಂದ್ರಿ ಅಂದ್ರೆ ಡಿಪ್ಲೊಮಾ PUC ಸೈನ್ಸ್ ಮುಗಿಸಿ ಆಮೇಲೆ ಡಿಪ್ಲೊಮಾ ಬಂದಿರಿ. ಇಲ್ಲ ಇಂಜಿನಿಯರಿಂಗ್ ಡೈರೆಕ್ಟ್. ಓಕೆ, ಇಂಜಿನಿಯರಿಂಗ್ ಅಂದ್ರೆ ಅವಾಗ ಏನ್ ನಿಮ್ಗೆ ಐಡಿಯಾ ಇತ್ತು? ಕಂಪ್ಯೂಟರ್ ಸೈನ್ಸ್ ಮಾಡ್ಬೇಕ್ರಿ ಅಷ್ಟ. ಅದೊಂದ ಇತ್ತ ತಲಿವಾಗ ಕಂಪ್ಯೂಟರ್ ಮಾಡ್ಬೇಕು. ಫಸ್ಟ್ ರೌಂಡ್ ಆಗ ಕಂಪ್ಯೂಟರ್ ಸೈನ್ಸ್ ಈ AGMR ವರೂರ್ ಕಾಲೇಜ್ ತಗೊಂಡ್ ಸೆಕೆಂಡ್ ರೌಂಡ್ ನೋಡಿಲ್ಲ, ಥರ್ಡ್ ರೌಂಡ್ ನೋಡಿ ಏನ್ ನೋಡಿಲ್ಲ, ತಗೊಂಡ್ ಬಂದ್ಬಿಟ್ಟೆ. ಸೇಮ್ ಫಸ್ಟ್ ರೌಂಡ್ ಆಕ್ಸ್ಫರ್ಡ್ ಕಾಲೇಜ್ ನೋಡಿ ಕೈ ಮುಂದೆ ಚಲೋ ಕಾಲೇಜ್ ಮುಖಾನ್ ನೋಡಿಲ್ಲ, ಏನಿಲ್ಲ, ಕಣ್ಣು ಮುಚ್ಚೋಗಿ ಕಾಲೇಜಿನ ಕಾಲೇಜ್ ಅದೆಲ್ಲ ಇತ್ತು. ಎಲ್ಲ ಹಳ್ಳಿಯಾಗಿತ್ತು. ಅದು ಶೇರವಾಡ ಅಂತ ಹೇಳಿ ನಡ್ಕೊಂತ ಹೋಗುದು 2 ಕಿಲೋಮೀಟರ್. ಸುಮ್ ಕಲ್ಲಿ ಮಠ ಹೋಗುದು ಬರುದ ಬಾಳ ಕಷ್ಟಪಟ್ಟಿ. ಎಲ್ಲಾ ಕಷ್ಟಪಟ್ಟ. ಹೇಳೋದ್ ಹೆಂಗೈತಿ ಹೇಳ್ರಂಗ ರಾಜಸ್ಥಾನದಾಗ ಎಲ್ಲಾ ನೀರ್ ಇರ್ತಿದ್ದಿಲ್ಲ. ಅದ ಬಿಂದಿಗೆ ತಗೊಂಡ್ ಎಷ್ಟ ಮಲಿ ನಡ್ಕೊಂತ ಹೋಗ್ಬೇಕ, ಎರಡ್ ಕೊಡ್ಪಾಟ್ ಬಿಂದಿಗೆ ಸಮ ಹಂಗ ಎರಡ ಸಬ್ಜೆಕ್ಟ್ ಕಲಿಸ್ತಿದ್ರು. ನೋಡ್ಬೋದಿತ್ತಲ್ಲ ಅಂತ 2 ಸಬ್ಜೆಕ್ಟ್ ಅಲ್ಲಿ ಮಠ ಹೋಗ್ಬೇಕ, ಮತ್ ಮನಿಗ್ ಬರ್ಬೇಕ. ಚಲೋ ಐತಿ. ಅಂದ್ರೆ ಈಗ ನಿಮ್ದು ಹೆಂಗ್ ನಡೆಯತಿತ್ರಿ ಈಗ ಪ್ರೆಸೆಂಟ್ಲಿ ಕಂಟೆಂಟ್ ಎನಿ ಫ್ಯೂಚರ್ ಅಪ್ಡೇಟ್ಸ್ ಹಿಂಗ ಮಾಡ್ಬೇಕ, ಇಲ್ಲ ಹೊಸದ್ ತಲ್ಬೇಕ್? ನಾನು ಏನ್ರು ಈಗ ನೋಡ್ರಿ, ನೀವು ರೀಸೆಂಟ್ ವಿಡಿಯೋಸ್ ನೋಡಿದ್ರೆ ಸ್ವಲ್ಪ ಯೂನಿಕ್ ಅನಿಸ್ತಾವ. ಬೇರೆ ಬೇರೆ ಇಂಟ್ರೋ, ಬೇರೆ ಬೇರೆ ತರ ಮಾಡೋದು ಮಾಡ್ಲಿಕತ್ತೀವಿ. ಅದ ಕಾಣತಿತ್ ನಿಮ್ ಇದ್ರಾಗ ಚೇಂಜಸ್ ಕಾಣತಿತ್. ನಾನು ನೋಡಿನಿ ಟೀಮ್ ಮತ್ತೆ ನೀವು ಕುಂತ ಹಿಂಗೇನ್ ಡಿಸ್ಕಸ್ ಮಾಡ್ತಿರ್ತೀರಿ, ಇಲ್ಲ ಈ ಸಲ ಹಿಂಗ್ ಮಾಡಿವಿ, ಇಷ್ಟ ದಿನ ಇದ ಕಾಪಿ ಮಾಡ ಅಂತೀವಿ, ಒಂದಷ್ಟ ಹೇಳ್ದಾಗ ತರ ಅಂತೀವಿ. ಟೀಮ್ ಎಲ್ಲ ಅವರ ಒಬ್ರು ಒನ್ ಮ್ಯಾನ್ ಅಲ್ಲ, ಟೀಮ್ ಹತ್ರ ಎಡಿಟರ್ಸ್ ಮೇನ್ ಈಗ ವಿಡಿಯೋ ಮಾಡ್ತಂದ್ರೆ ಎಡಿಟರ್ಸ್ ದಾತ ಇನ್ನೊಬ್ರದ್ದು ಇನ್ಪುಟ್ಸ್ ಇರ್ತಾವ್ರಿ. ಬಟ್ ಡಿಸಿಷನ್ ಮೇಕರ್ ನಾನ. ಮೇನ್ ಡಿಸಿಷನ್ ಅಂದ್ರ ಈಗ 1 ತಲಿಕಂದ್ 2 ತಲಿ, 2 ತಲಿನ 3 ತಲಿ. ಸೊ ಬೆಟರ್ ಬಂದಾಗ ಐಡಿಯಾಸ್ ಹೊರ ಬಂದಿರ್ತಾವ. ನಿಮ್ ಎಡಿಟರ್ ಇಲ್ಲ ಹಿಂಗ ಎಡಿಟಿಂಗ್ ದಾಗ ಹಿಂಗ್ ಚೊಕ್ ಬರ್ತೈತಿ, ಮಸ್ತ್ ಬರ್ತೈತಿ, ಈ ರೀತಿ ಟ್ರೈ ಮಾಡ, ಹಿಂಗ ಏನ್ ಇರ್ತೈತಿ, ಏನ್ರ ಒಂದ್ ಹೊಸಾದ್ ಯೂನಿಕ್ನೆಸ್ ತರಾಕ ಏನ್ ವಿಚಾರ ಹಂಗ್ ಮಾಡಿರ್ತೀವ್ರಿ. ಕೆಲವೊಂದ್ ಐಡಿಯಾ. ಈಗ ಇವತ್ತೊಂದು ಇದ ಡ್ರೆಸ್ ಮೇಲೆ ಒಂದು ಇಂಟ್ರೋ ಶೂಟ್ ಮಾಡಿ ಬಂದೇವಿ. ಒಂದು ಇಂಟ್ರೋ ಅದ ಈ ಸತ್ತೇನು ಸ್ಪೆಷಲಿ ಇಂಟ್ರೋ ಮೇಲೆ ಹಾಕ್ತಿ. ಯಾಕಂದ್ರೆ ಫಸ್ಟ್ 5-10 ಸೆಕೆಂಡ್ಸ್ ಏನದಲ್ಲ, ಅದ್ರ ಮೇಲೆ ಡಿಫ್ರೆಂಟ್ ಮಾಡೋಣ ಅಂತಂದ್ ಮಾಡ್ಲಿಕತ್ತೇವಿ. ನೋಡೋಣ. ನಾನು ನೋಡತ್ತೀನಿ ರೀಸೆಂಟ್ಲಿ ಒಂದ್ ಮಂತ್ ಮೇ ಬಿ ನಿಮ್ ಸ್ವಲ್ಪ ವಿಡಿಯೋಸ್ ಚೇಂಜ್ ಮಾಡತ್ತಾವ. ಇಂಟ್ರೋ ಅಬ್ಸರ್ವ್ ಮಾಡಿದೆ. ಇಂಟ್ರೋ ಫಸ್ಟ್ ಬೇಸಿಕ್ ಮತ್ತೆ ಗೇಮ್ ನಾಗ ಇರ್ಬೇಕಂದ್ರ ಮಾಡ್ಬೇಕು. ಮಾರ್ಕೆಟ್ ನಾಗು ಜಗ್ ಮಂದಿ ಬಂದಾರ. ನಮ್ದು ಹೊಟ್ಟೆ ನಡ್ಬೇಕ್ರಿ. ರನ್ ಶೋ ಮಾಡ್ಬೇಕು, ಇಲ್ಲಾಂದ್ರ ನಡೆಯಂಗಿಲ್ಲ. ಆಡಿಯನ್ಸ್ ಒಂದ ನೋಡಿ ಬೇಜಾರ ಬಿಡ್ತೈತಿ. ಅದಕ್ಕ ಬೇರೆ ಬೇರೆ ಮಾಡ್ಬೇಕು. ಅವ್ರ ಹೆಂಗ ನೋಡಿ ತಂಗಳನ್ನ ಕೊಟ್ಟಂಗ ಏನ್ಪಾ ಅವ ಬಂದಾಗ ತಂಗಳನ್ನ ಇರ್ತೈತಿ. ಕಾಂಪಿಟೇಷನ್ ಬಾಳ ಐತಿ. ಅದೇ ಕಾಂಪಿಟೇಷನ್ ಎಲ್ಲಾದ್ರಾಗೂ ಇರ್ತದ್ರಿ. ಇದಂತ ಮೊದ್ಲು ಇದಿಲ್ಲಲ್ಲ, ಈಗ ಬಾಳ ಹೊಸದಿತ್ತು, ಅದಕ್ಕೆ ಇದಿಲ್ರಿ ಹಂಗ. ಅಂದ್ರೆ ಕಾಂಪಿಟೇಷನ್ ಚಲೋನು ಇಲ್ಲ ಅಂತೇಳಿ ಕೆಲವೊಮ್ಮೆ ಚಲೋ ರೀ. ಯಾಕಂದ್ರ ನಮಗೂ ಪುಷ್ ಮಾಡ್ತದ. ಈ ಕಾಂಪಿಟೇಷನ್ ಇಲ್ಲ ಅಂದ್ರ ನಾವು ಇದ ನಡಿಲಿಕತ್ತದ, ಇದನ್ನ ಹಾಕೊಂಡ್ ತಗೋ. ಕಾಂಪಿಟೇಷನ್ ಇತ್ತು ಅಂದ್ರ ಅವ್ರ ಹಂಗ್ ನಡಿಲಿಕತ್ತದ ಅಂದ್ರ ನಮ್ದು ಬೇರೆ ಟೈಪ್ ಮಾಡ್ಲಿಕ್ ನೋಡ್ತೇವಿ. ಒಂದ್ ಸ್ಟೆಪ್ ಮುಂದ್ ಹೋಗ್ತೇವಿ.
ನನ್ ಪ್ರಕಾರ ರೀ ಹ್ಮ್. ಕಾಂಪಿಟೇಷನ್ ಐತಲ್ಲ ಯೂಶಲಿ ಅದ್ ಕಾಂಪಿಟೇಷನ್ ನಿಂದ್ರ ಅಲ್ಲ ಈಗ ಹೆಂಗ್ರಿ ಕಾಂಪಿಟೇಷನ್ ಅಂದ್ರಾಗ ನೀವ್ ಒಂದ್ 5-10 ಮಂದಿ ಅಷ್ಟ ಓಡಾಂತೀರಿ ಕಾಂಪಿಟೇಷನ್ ಉಳ್ಕಿದ್ದ ನೀವ್ ಓಡಾಂತೀರಿ ಅನ್ನೋ ಕಾರಣಕ್ಕೆ ಹಿಂದ್ ಓಡಾಂತಾರ ಮ್ಯಾರಥಾನ್ ಆಗ್ತಾವಲ್ರಿ ಸೇಮ್ ಮುಂದ್ 4 ಮಂದಿ 5 ಮಂದಿ ಮೇನ್ ಇರ್ತಾರ ಅವ್ರ ಫೋಟೋ ಹೊಡಿತಾರ ಹೌದ್ ಮೇನ್ ನಾಳೆ ಪೇಪರ್ದಾಗ ನೋಡ್ರಿ ಅವ್ರದ ಹಿಂದ್ ಬಂದು ಇರಂಗಿಲ್ಲ ನೀವು ಓಡಾಂತೀರ ಅನ್ನೋ ಕಾರಣಕ್ಕ ನಾನು ಓಡ್ಬೇಕು ಅನ್ನೋ ಕಾರಣಕ್ಕೆ ಹಿಂದ್ ಓಡಾಂತಾರ್ರಿ ಒಂದೇನ್ ಈಗ 50-100 ಮಂದಿ ಇನ್ಫ್ಲುಯೆನ್ಸರ್ ಇರ್ತಾರಲ್ರಿ ಹುಬ್ಳ್ಯಾಗ ಅವರೆಲ್ಲ ಅದಕ್ಕೆ ಕೊಡಂತಾರ ಮೇನ್ 10 ಮಂದಿ 8 ಮಂದಿ 5 ಮಂದಿ ಟಾಪ್ ಅದಲ್ಲ ಅವರ ಮೇನ್ ಹೌದ್ರಿ ಉಳ್ಕಿದ್ವೆಲ್ಲ ಅವು ಹಿಂದವ ಸೊ ಅವ್ರಿಗೆ ಮಾಡ್ಬೇಕು ನಾ ಇನ್ನೊಂದ್ ಮಾಡ್ಬೇಕಂತ ನಿಮ್ದು ನೋಡಿ ನಾ ಮಾಡಂತ ಹಂಗ ಇರ್ತಾವ ಹೆಂಗ ಹೇಳ್ರಿ ಅವನ ಮಾಡಂತ ಮಾಡ್ಬಾರ್ದ ಲಿಟ್ರಲ್ ಆಗೈತಿ ಅದು ಬಾಸಲ್ ಆಗೈತಿ ನಾನು ಒಂದು ಎಲ್ಲೇ ಹೋಗಿದ್ದೆ ನಂಗೆ ನೆನಪಿಲ್ರಿ ಯೂಶಲಿ ಏನೋ ಸೀನ್ ಆಗಿತ್ತ ಅಲ್ಲಿ ಒಬ್ರ ವಿಡಿಯೋ ಮಾಡಕ್ ಬಂದಿದ್ದ ಅವ ಅಂದ ಇನ್ನೊಬ್ಬ ಬಾಜು ಅವನು ಚಾ ಕುಡಿ ಅಂತಿದ್ದ ಎಲ್ಲಿ ಚಾ ಅಂಗಡಿದ ಎಲ್ಲರ ಇದ್ದಪ್ಪ ನಂಗೆ ಇಡ್ಲಿದ್ ಗೊತ್ತಿಲ್ಲ ಇಡ್ಲಿ ಅಂಗಡಿ ಗೊತ್ತಿಲ್ಲ ಇವ ವಿಡಿಯೋ ಮಾಡಕ್ ಬಂದ ನೋಡಿಲಿ ಅಂತ ಅವ ಅಂದ ಮ್ಯಾಗ ಇನ್ನೊಬ್ಬ ಇವಂದ್ ಎಷ್ಟೆಲ್ಲ ಮಾಡ್ತಾರ ಮಾರ ವಿಡಿಯೋ ಮಾಡಿ ಯಾರು ಎಷ್ಟೆಲ್ಲ ಮಾಡ್ತಾರ ಇವ್ ಅಂತಂದ ಅವ ಇನ್ನೊಬ್ಬ ಇಲ್ಲಪ್ಪ ಹಂಗ ಚಿಲ್ಪಿಳ್ಳಿ ಅವ್ರ ಬಂದ ಹಂಗ ಮಾಡೋಗ್ತಾರ ಅದಕ್ಕೇನ್ ಇರಂಗಿಲ್ಲ ಏನಿಲ್ಲ ಸುಮ್ಮನೆ ಬರ್ತಾರ ಅವ್ ಬಂದ್ ಮಾಡೋಗ್ಯಾನ ಅವ್ನ್ ಹೊಡೈತಿ ವಿಡಿಯೋ ಅವ್ನ್ ವಿಡಿಯೋ ಹೊಡೈತಿ ಅದಕ್ಕೆ ಇವನು ಬಂದಾನ ಸೊ ಇದು ಹಿಂಗ ಆಗ್ಬಿಟ್ಟೈತ್ರಿ ನಾ ನೋಡಿ ಹಬ್ಬ ಇದಕ್ ಬೇಕಪ್ಪ ಇದು ಅಂತ ಅನ್ಸ್ನಂಗ ಭೈ ಈ ಮಾತಿಗೆ ನನ್ ಬಂದಂಗ ಒಮ್ಮೆ ರೀಸೆಂಟ್ಲಿ ಒಂದ್ ಇಶ್ಯೂ ಆಗಿತ್ತ ಯಾರೋ ನಂಗ ಪರ್ಟಿಕ್ಯುಲರ್ ಅಷ್ಟು ಗೊತ್ತಿಲ್ಲ ಯಾರೋ ಇನ್ಫ್ಲುಯೆನ್ಸರ್ ಸಣ್ಣ ಅಂಗಡಿ ಡಬ್ಬಿ ಅಂಗಡಿಗೆ ಹೋಗಿ ತಿಂದಾನಂತ ರೊಕ್ಕ ಕೊಟ್ಟಿಲ್ಲ ಹುಬ್ಳ್ಯಾಗ ಬೈ ಎಲ್ಲ ತಿಂದಾನ ನಮ್ ಕಡೆ ಅವ ಏನಂದ್ರೆ ವಿಡಿಯೋ ಮಾಡ್ತಿದ್ದೆ ಅಂತ ಹೇಳಿ ಎಲ್ಲ ತಗೊಂಡ ರೊಕ್ಕ ಕೊಳ್ಳೋದ ಹೋಗ್ಯಾನ ಅವನು ಸೆಕೆಂಡ್ ಟೈಮ್ ಇನ್ನೊಬ್ಬ ಬೇರೆಯವ್ನ ಹೋಗ್ಯಾನ ಅವ್ರಿಗೆ ಎಷ್ಟ್ ಕಾಟ ಕೊಟ್ಟಾನ ಅಂತ ಹೇಳಿ ಅಂದ್ರ ಆ ಡಬ್ಬಿ ಅಂಗಡಿದವಂಗ ವಯಸ್ಸು ಈಸ್ಟ್ ಪರ್ಸನ್ ಅವ್ರು ನೋಟ್ ಹೆಂಗ್ ಅವ್ರು ಹೆಂಗಿದಿಲ್ಲ ಈಸ್ಟ್ ಪರ್ಸನ್ ಕಾಟ ಕೊಟ್ಬಿಟ್ರ ಬಾಳ ಅಂದ್ರೆ ಸೇಮ್ ಮೊದ್ಲು ಆಗಿತ್ತು ಇದಾಗ ಡೆಲ್ಲಿ ಸೈಡ್ ಒಂದ್ ಆಗಿತ್ತು ನೋಡ್ರಿ ಸೇಮ್ ಹುಬ್ಳ್ಯಾಗ ಆಗಿತ್ತು ರೀಸೆಂಟ್ಲಿ 2 years ಬ್ಯಾಕ್ ಇಲ್ಲೇ ಬಾಳ ದೂರ ಇಲ್ಲ ಅದ ಮೂಸಾ ಮಠದ ಹತ್ರ ಏನೋ ಅದು ಏಜ್ಡ್ ಪರ್ಸನ್ ಇದ್ರಲ್ಲ ಅವ್ರಿಗೆ ಹಿಂಗ ಟಾರ್ಚರ್ ಕೊಟ್ಬಿಟ್ಟಿದ್ರು ಬಾಳ ಆ ಸ್ವಲ್ಪ ಸೀನ್ ಆಗಿತ್ತ ಅಂದ್ರೆ ಅವ್ರಿಗೆ ಬಾಳ ಬೈಯುದಾತ ಅವಾಗ ಸ್ವಲ್ಪ ಮಾರ್ಕೆಟಿಂಗ್ ಇನ್ನೂ ಸ್ಟಾರ್ಟ್ ಇದ್ವಿ ಎಲ್ಲ ಇಷ್ಟು ಮಂದಿ ಇದ್ದಿದ್ದಿಲ್ಲ ಅವಾಗ ಆ ಮಾರ್ಕೆಟ್ದಾಗ ಸ್ಟಾರ್ಟಿಂಗ್ ಇತ್ತು ಅದ್ರಾಗ ಯಾರಿದ್ರು ಅಂತ ಹೇಳಿ ಅಷ್ಟು ಲಕ್ಷ ಇಲ್ಲ ನಂಗ ಅದ್ ಹಿಂಗಾಗಿತ್ತು ಅಂದ್ರ ಊಟ ಮಾಡಿದ್ರೆ ಏನೋ ತಿಂದಾರ ಸ್ನಾಕ್ಸ್ ಏನೋ ಟ್ರೈ ಮಾಡ್ಯಾರ ಆ ರೊಕ್ಕ ಕೊಟ್ಟಿಲ್ಲ ಹಂಗ ಹೋಗ್ಬಿಟ್ಟಾರ ಇನ್ನೊಬ್ಬ ಬಂದಾನ ಅವ ಬಾಳ ಟಾರ್ಚರ್ ಮಾಡ್ಬಿಟ್ಟಾನ ಅಂದ್ರೆ ಇದು ಹಿಂಗ್ ಮಾಡ್ಕೊಡ್ರಿ ಇದ್ ಹಂಗ್ ಮಾಡ್ಕೊಡ್ರಿ ಹೆಸರು ತೋರ್ಸ್ರಿ ಕಸ್ಟಮರ್ಸ್ ಕೊಡುದು ಬಿಡ್ಲಿ ಅವ್ರಿಗೆ ಇದು ಮಾಡಿದ್ರು ಆತರ ಎಲ್ಲ ಮಾಡ್ತಾರ್ರಿ ಹಂಗ ಒಬ್ಬೊಬ್ರಿಗೆ ಗಮಂಡ್ ಬಾಳ ಇರ್ತದ್ರಿ ನಾನಾ ಅಂತ ಅನ್ಕೊಂಡ್ಬಿಟ್ಟಿರ್ತಾರ ನಾವು ಅವೆಲ್ಲ ದಾಟಿ ಬಂದೇವ್ರಿ ಅವೆಲ್ಲ ಲೈಫ್ ತೋರಿಸ್ತದ ಏನಲ್ಪ ಒಂದ್ಸಲ ಒಂದ್ ವಿಡಿಯೋ ನೋಡಿದ್ದೆ ಇನ್ಫ್ಲುಯೆನ್ಸರ್ ವಿಡಿಯೋ ನೋಡಿದ್ದೆ ಎಗ್ರೆಸ್ ವಿಡಿಯೋ ಮಸ್ತ್ ತೋರಿಸಿದ ವಿಡಿಯೋದಾಗ ಏನ್ ಹಾಕಿದ್ ಹೇಳ್ತೇನೆ ನಾನು ಇಷ್ಟ ತಕೊಂಡ್ ರೈಸ್ ಹಾಕ್ಯಾನ ಫುಲ್ ಉಳ್ಳಾಗಡ್ಡಿ ಹಾಕ್ಯಾನ ಎಲ್ಲ ಕೊತ್ತಂಬರಿ ಹಾಕ್ಯಾನ 4-5 ಮೆಣಸಿನ್ಕಾಯಿ ಇಟ್ಟಾನ 2 ಚಲೋ ಲಿಂಬೆ ಹಣ್ಣ ಅರ್ಧ ಕಟ್ ಮಾಡಿದಿಟ್ಟಾನ ಏನ್ಪಾ ಭಾರಿ ಕೊಟ್ಟಾನ ಅಂತ ನಾವ್ ಇನ್ಫ್ಲುಯೆನ್ಸ್ ಆಗಿ ಹೋಗಬೇಕಪ್ಪ ಇಲ್ಲಿ ಹೋಗ್ಯಾನ್ರಿ ಅವ್ ತೋರ್ಸಿದ್ ಕ್ವಾಂಟಿಟಿನೇ ಇಲ್ಲ ಅಲ್ಲಿ ಪ್ಲೇಟ್ದಾಗ ಇದು ಒಂದ್ ಆಗ್ತದ್ರಿ ಇದೊಂದ್ ಅಡ್ರೆಸ್ ಮಾಡ್ಬೇಕ್ರಿ ಆಕ್ಚುಲಿ ಇದು ಮೊದ್ಲು ಆಗ್ತಿತ್ರಿ ಹೆಂಗಂದ್ರ ನಾವ್ ಇನ್ಫ್ಲುಯೆನ್ಸರ್ ಹೋಗ್ತಿವಿ ಅಂತಂದ್ರೆ ಅವ್ರ ಎಕ್ಸ್ಟ್ರಾ ಕೇರ್ ತಗೊಂಡ್ ಮಾಡ್ತಾರೆ ಕಸ್ಟಮರ್ಗೆ ಅಷ್ಟ್ ಕೇರ್ ಮಾಡಂಗಿಲ್ಲ ಅದಕ್ಕ ಫಸ್ಟ್ ಹೋಗಿ ಇನ್ಫ್ಲುಯೆನ್ಸರ್ ನಾವೇನ್ ವಿಡಿಯೋ ಮಾಡಿ ಹೋಗ್ತೀವಲ್ಲ ಅವ್ರಿಗೆ ಹೇಳ್ಬಿಡ್ತೀವಿ ಕಸ್ಟಮರ್ ಹೆಂಗ್ ಕೊಡ್ತೀರಿ ಹಂಗ್ ಕೊಡ್ರಿ ಅಲ್ಲೋರ್ ಕ್ಯಾಮ್ರಾಗ ಅಟ್ರಾಕ್ಷನ್ ಮಾಡೋ ಸಲ ನಾ ಎಕ್ಸ್ಟ್ರಾ ಏನ್ ಮಾಡ್ಬಿಡ್ರಿ ನಾವ್ ಅನ್ಕೊಂಡಿದ್ದೇರಿ ನಾನ್ ನೋಡಿ ಅದ್ ನೋಡೇ ಹೋಗಿದ್ದೇರಿ ಆಮೇಲೆ ಗೊತ್ತಾಗಿತ್ತು ನಂಗೆ ಈ ತರ ಬಾಳ ಸೀನ್ ಆಗ್ತಿದಾವ ಅಂದ್ರೆ ಸ್ಪೆಷಲಿ ಮೊದ್ಲ ಆಗ್ತಿದ್ರಿ ಹಿಂಗ ಉಳ್ಳಾಗಡ್ಡಿ ಇಷ್ಟು ಬಿದ್ದ ಇಲ್ಲಿ ಇಷ್ಟ ಯಾಕೆ ಬಿದ್ದಿಲ್ಲ ನನ್ ಫೋನ್ ಹಿಡಿದ್ ನೋಡ್ತಿದ್ರು ಅವ್ರ ಹಿಂಗ ಇಷ್ಟ ಹಿಂಗ ಯಾಕದ ಬಾಳ ಹೇಳ್ತಾರ ನಂಗ ಹೋಟೆಲ್ಸ್ ಅವ್ರ ಫೋನ್ ಮಾಡಿ ಏನ್ ತಲಿ ತಿಂತಾರ್ರಿ ನಿಮ್ ಫಾಲೋವರ್ಸ್ ಬಂದ್ ಅಂತಂದು ನಿಮ್ ಫೋಟೋ ಒಳಗ್ ಹಿಂಗ ಪ್ರತಿ ಸರ್ತಿ ಪಾಪ ಅವ್ರು ಹಂಗ್ ಮಾಡ್ಲಿಕ್ಕೂ ಬರಂಗಿಲ್ರಿ ಉಳ್ಳಾಗಡ್ಡಿ ಇಷ್ಟ ಬಿದ್ದಾವ ಒಂದೊಂದ್ಸತಿ ಕೈ ಕಮ್ಮಿನೂ ಆಗ್ತದೆ ಬೇಕಂತ ಕೈ ಸೊ ಹಂಗಾಗಿರ್ತಾವ ಮತ್ ಈ ತರ ಆಫರ್ಸ್ ಆಗ್ನು ಬಾಳ ಆಗತ್ತಾವಲ್ಲ ಅಂದ್ರೆ ನೀವು ಎಕ್ಸಾಂಪಲ್ ಈಗ ಯಾವ್ದೋ ಒಂದ್ ಪರ್ಟಿಕ್ಯುಲರ್ ಮೊಬೈಲ್ ಆಗ್ಲಿ ಆಫರ್ ಕೊಟ್ಟಿರ್ತಾರ ಅವ್ರ ಕಂಪ್ಲೀಟ್ ಆಫರ್ ಹೇಳಿರಲ್ಲ ಅವ್ರು ಕೇಳಿರಲ್ಲಿ ಫಾಲೋವರ್ಸ್ ಈ ತರ ಅಂದ್ರೆ ಕಮೆಂಟ್ಸ್ ಆಗಿ ನೋಡಿರ್ತೀವಿ ನಾವ್ ಮಿಸ್ಬಿಹೇವ್ ಮಾಡಿರ್ತಾರ ಫಾಲೋವರ್ಸ್ ಅಂದ್ರೆ ಈ ತರ ಇಲ್ಲ ಸುಳ್ಳು ಹೇಳಿ ಈಗ ಒಂದೊಂದ್ರಿ ಹೆಂಗಂದ್ರ ನಮ್ ಆಡಿಯನ್ಸ್ ಸ್ವಲ್ಪ ತಿಳ್ಕೊಬೇಕ್ರಿ ಹೆಂಗಂದ್ರ ಈಗ ನಾ ಫೋನ್ ಅಂಗಡಿದ್ ಹಾಕಿದೆ ಅಂದ್ರ ನಾ ಫೋನ್ ಮಾರವ ಅನ್ಕೊಂಡ್ಬಿಡ್ತಾರ
ಹಾ ನನಗೆ ಎಷ್ಟು ಬರ್ತಾವ ಅಣ್ಣ iPhone 13 ಬೇಕು ನಂಗೆ. ಈ ಪರ್ಟಿಕ್ಯುಲರ್ ಇದು ಸಲ ರಿಯಲ್ ಎಸ್ಟೇಟ್ ಮಾಡಿದೆ ಅಣ್ಣ ನಂಗೊಂದ್ ಜಾಗ ಬೇಕು. 30-40 ಎಷ್ಟು ಮೊನ್ನೆ ಒಂದು ರಿಯಲ್ ಎಸ್ಟೇಟ್ ಮಾಡಿದ್ರಲ್ಲ ಸ್ಕ್ವೇರ್ ಫೀಟ್ ಎಷ್ಟು ನಿಮ್ ಕಮೆಂಟ್ ಆಗಿ ಇರ್ತಾವ್ರಿ ಅವ್ರು ನೋಡೇನ ಕಮೆಂಟ್ ನಂಗೆ DM ಬರ್ತಾವ್ರಿ DM ಬರ್ತಾವ ತೋರಿಸ್ತೇನೆ ನಿಮ್ಗೆ ಬೇಕಾದ್ರೆ ನಿನ್ನೆ ಇವತ್ತು ಒಬ್ಬ ಮಾಡ್ಯಾನ iPhone 13 ಎಷ್ಟು ಹಂಗಲ್ರಿ ಬೈ ಓಕೆ ಮೊನ್ನೆ ರೀಸೆಂಟ್ಲಿ ಅದು ಮಾಡಿದ್ದೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ದೆ ನಾನು ನನ್ನ ಗರ್ಲ್ ಫ್ರೆಂಡ್ ಮದ್ವೆ ಆಗಿರ್ತೀವಿ ಎಷ್ಟು ಚಾರ್ಜ್ ಮಾಡ್ತೀವಿ ಸೊ ಅವ್ರಿಗೂ ಅದು ತಿಳಿಯಂಗಿಲ್ಲ ಯಾರಿಗ್ ಮೆಸೇಜ್ ಮಾಡ್ಬೇಕು ಅಂತ ನಾ ಮತ್ತು ವಿಡಿಯೋ ಒಳಗೆ ಎಲ್ಲಾ ವಿಡಿಯೋ ಒಳಗೆ ಹೇಳ್ತೇನ್ರಿ ಇದ್ರಾಗ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ರಿ ಅಂತ ಹೇಳ್ತೀನಿ ಒಬ್ಬೊಬ್ರಿಗೆ ಅದೇ ಗೊತ್ತಾಗಂಗಿಲ್ರಿ ಅಲ್ಲಿ ಬೈ ಪ್ರತಿಯೊಂದು ವಿಡಿಯೋದಾಗ ಇದ್ದೇ ಇರ್ತೈತಿ ಬೈ ಆಡಿಯನ್ಸ್ ಶಾಣೆ ಅದಾರ ಆಡಿಯನ್ಸ್ ಶಾಣೆ ಇಲ್ಲ ಅಂತ ಹೇಳಿಲ್ಲ ಚೂರ್ ಅವರು ವಿಚಾರ ಮಾಡ್ಬೇಕಂತ ಹೇಳ್ತಾರೆ ಅಲ್ರಿ ಬೈ ಅವ್ರು ನೆಗ್ಲೆಕ್ಟ್ ಮಾಡ್ತಾರ ದೇ ಆಕ್ಟ್ ಆಸ್ ಅ ಡಮ್ ಬಟ್ ದೇ ಆರ್ ನಾಟ್ ಡಮ್ ಎಂತಾರಲ್ಲ ಆತರ ಮತ್ತು ವಿಡಿಯೋ ತುಂಬಾ ಫೋನ್ ನಂಬರ್ ಹಾಕಿರ್ತೀನಿ ನಾ ಈ ಫೋನ್ ನಂಬರ್ ಮಾಡ್ರಿ ಈ ಫೋನ್ ಕಾಂಟ್ಯಾಕ್ಟ್ ಅಂತ ಅಲ್ರಿ ಅವ್ರಿಗೆ ಅಷ್ಟು ಹೊಡ್ಯಾಕ್ ಬೇಜಾರತ್ತ ನೀವು ಟ್ಯಾಗು ಮಾಡಿರ್ತೀರ ಅದು ಟ್ಯಾಗ್ ಬಟನ್ ಪ್ರೆಸ್ ಮಾಡ್ಬಿಟ್ರೆ ಪೂರ ಪೇಜ್ ಓಪನ್ ಆಗ್ತೈತಿ ಸ್ಟ್ರೆಸ್ ತಗೊಳಲ್ಲ ಕಮೆಂಟ್ ಇದು ಬಿಡ್ರಿ ಒಂದ್ ಅಲ್ಟಿಮೇಟ್ ಹೇಳ್ತೀನಿ ಒಂದ್ ವರ್ಷದಿಂದ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೇನಿ ವಿಡಿಯೋ ಅಣ್ಣ ಮಧ್ಯಾಹ್ನ ಹೋಗ್ಯಾನ ಕ್ಯಾಂಡಲ್ ಲೈಟ್ ಡಿನ್ನರ್ ನನಗ್ ಬೈಲಿಕತ್ತಾನ ಕ್ಯಾಂಡಲ್ ಲೈಟ್ ಡಿನ್ನರ್ ಇಲ್ಲ ಡಿಎಂ ಮಾಡಿದ ಕ್ಯಾಂಡಲ್ ಲೈಟ್ ಡಿನ್ನರ್ ಏನ್ ಮಾಡಿ ನಾನು ಕರ್ಕೊಂಡ್ ಬಂದಿನಿ ಅಸಹ್ಯ ಆಗ್ಯದ ಯಾರಿಪ್ಪ ಬಾಬು ಇಟ್ಸ್ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೇಳಿ ಕ್ಯಾಂಡಲ್ ಲೈಟ್ ಡಿನ್ನರ್ ಡಿನ್ನರ್ ಮೀನ್ಸ್ ನೈಟ್ ಅದ್ ಮಧ್ಯಾಹ್ನ ಕ್ಯಾಂಡಲ್ ಲೈಟ್ ಲಂಚ್ ಅದ್ರ ಮಧ್ಯಾಹ್ನ ಕ್ಯಾಂಡಲ್ ಲೈಟ್ ಲಂಚ್ ಲಂಚ್ ಬರಂಗಿಲ್ಲ ಡಿನ್ನರ್ ಅಂತ ಹೇಳಿ ಡಿನ್ನರ್ ಮೀನಿಂಗ್ ರಾತ್ರಿ ಲಂಚ್ ನಂಗೆ ಡಿನ್ನರ್ ಬೇಕು ಇಲ್ಲ ಅವ ಇನ್ನೂ ಅದ್ ಏನಂತಾನ ನಾವ್ ಟೇಬಲ್ ಮೇಲೆ ಕೂಡ್ತೀವಿ ಒಂದ್ ಕ್ಯಾಂಡಲ್ ಇಡ್ಲಿ ಹೋಟೆಲ್ ಅವ್ರದ್ದು ಶೆಡ್ಯೂಲ್ ಪ್ರಕಾರ ಅವ್ರು ಹೋಗ್ತಾರೆ ಪ್ರೋಟೋಕಾಲ್ಸ್ ಆಲ್ರೆಡಿ ಹೋಟೆಲ್ ಹೋಗಿದ್ದ ಡಿನ್ನರ್ ಇಲ್ಲ ಅಂತ ವಾಪಸ್ ಗರ್ಲ್ ಫ್ರೆಂಡ್ ಮುಂದೆ ಅಸಹ್ಯ ಆಗಿ ಆ ಫ್ರಸ್ಟ್ರೇಷನ್ ನನ್ ಮೇಲೆ ಅಕ್ಕಿ ಇಲ್ಲ ಫ್ರಸ್ಟ್ರೇಷನ್ ಅದ್ ನಿಮ್ ಮ್ಯಾಗಲ್ರಿ ಅದು ಕ್ಯಾಂಡಲೇಟ್ ಆಗಿಲ್ಲ ಅಂತಂದ ಅಕ್ಕಿ ಗೊತ್ತಾಗೈತಿ ಇವ ಡಂಪ್ ಅದಾನ ಅಂತಂದ ಇವ ಶಾಣೆ ಇಲ್ಲ ಡಂಪ್ ಅದಾನ ಅದಕ್ಕ ಅಕ್ಕಿ ಪೂರ ಹಾಕಿಂದ ಫ್ರಸ್ಟ್ರೇಷನ್ ಅವ್ನ ಹಾಕ್ತಾರ ಈಗ ಅವ ಮತ್ತೆ ಯಾರಿಗ್ ಮ್ಯಾಗ ತೆಗಿಬೇಕ ನನ್ ಮೇಲೆ ಹೋಟೆಲ್ ಮ್ಯಾಗ ತೆಗಿಯಕ್ ಆಗಂಗಿಲ್ಲ ಅದನ್ನ ಒದ್ ಹೊರ ಹಾಕ್ತಾರ ಸೊ ಅದಕ್ಕ ನೀವು ಇಂಟರ್ನೆಟ್ ಗ್ಯಾಂಗ್ಸ್ಟರ್ಸ್ ಟೈಪ್ ಹಿಂಗಿರ್ತಾವ ನೋಡ್ರಿ ಕ್ಯಾಂಡಲ್ ಲೈಟ್ ಯೋಚನೆ ಮಾಡಿರ್ಬೋದ ಅಲ್ಲ ಓಕೆ ಅದು ಆತ್ವ ಹುಡುಗಿ ಹೆಂಗ್ ಒಪ್ಕೊಂಡಿರ್ಬೋದು ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗ್ ಬಾರ ಮಧ್ಯಾಹ್ನ ಇಲ್ಲ ಅವ ಹೇಳಿದ್ರು ಸರ್ಪ್ರೈಸ್ ಕೊಡಂತಿದ್ದ ಯಪ್ಪ ಎಂತ ಅಂತಂದ ಇಂತ ಬಾಳ ಆಗ್ತಿರ್ತಾವ ನಾ ಅಂದಲ್ಲ ಆಫರ್ಸ್ ಆಗ ಬಾಳ ಇರ್ತಾವ್ಲಿ ಈಗ ಒಬ್ಬೊಬ್ರು ಈ ಹೋಟೆಲ್ ನ ಹಾಕಿದ್ದು ಹೋಟೆಲ್ ಯೂಶಲಿ ನಾವ್ ಒಂದೊಂದ್ಸರ್ತಿ ನಾ ಹಾಕಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಸ್ವಲ್ಪ ಹೋಟೆಲ್ ಫುಲ್ ಇರ್ತದೆ ಸೀಟ್ ಸಿಗಂಗಿಲ್ಲ ನನಗ್ ಬೈತಾರ ಅಲ್ಲಿ ರಶ್ ಇರ್ತೈತಿ ಅಲ್ಲಿ ರಶ್ ಅಂತಲ್ಲ ನೀವ್ ವಿಡಿಯೋ ಹಾಕಿ ನೋಡಿದ್ದೆ ಹೋಗಿದ್ದೆ ಸೀಟ್ ಸಿಕ್ಕಿಲ್ಲ ನೀವ್ ವಿಡಿಯೋ ಹಾಕ್ಬೇಡ ಮತ್ ನಾ ಅಂದೆ ನಾ ವಿಡಿಯೋ ಹಾಕಿಲ್ಲ ಅಂದ್ರೆ ಗೊತ್ತ ಹೆಂಗ ಆಗ್ತದೆ ನನಗ ಮಂದಿ ಬಹಳ ಬರ್ತಾರ ಅಲ್ಲಿ ಇದು ಯಾರನ್ನ ಹತ್ತಿದ್ರು ಮಂದಿ ಬಾಳ ಕಸ್ಟಮರ್ ಹೋಟೆಲ್ದವ್ರು ಏನ ಬಿಸ್ನೆಸ್ ಬೇಕಾಗ್ತದ ಹೋಟೆಲ್ದವ್ರು ರಿಯಾಕ್ಟ್ ಮಾಡ್ತಾರ್ಲಿ ಅಂದ್ರೆ ನಿಮ್ಗೆ ಒಂದ್ಸಲ ಸಕ್ಸಸ್ ಆದ್ಕೊಳ್ಳಿ ಲೀಡ್ಸ್ ಬಂದ್ಕೊಳ್ಳಿ ಅವ್ರಾಗಿ ರೆಸ್ಪಾಂಡ್ ಯಾರ ಚಲೋ ನಾ ಮೋಸ್ಟ್ಲಿ ಯೂಶಲಿ ನನಗ್ ರಿಪೀಟ್ ಮಾಡ್ಸ್ಕೊಳ್ಳೋರ ಬಾಳ್ರಿ ಯಾಕಂದ್ರ ಅವ್ರಿಗೆ ಚಲೋ ಮಾಡ್ಕೊಡ್ತೀನಿ ನಾನು ವಿಡಿಯೋಸ್ ಅವ್ರಿಗೆ ಲೀಡ್ಸ್ ಎಲ್ಲಾ ಚಲೋ ಬಂದಿರ್ತಾವ ಸೊ ಚಲೋ ಮಾಡ್ಕೊಡ್ತಾರೆ ಅವ್ರೇನ್ ಹೇಳ್ತಾರೆ ಡ್ಯೂರೇಷನ್ ಇಷ್ಟು ಡ್ಯೂರೇಷನ್ ದಾಗ ಮಾಡ್ರಿ ಅವೆಲ್ಲ ನನಗ್ ಬಿಡ್ತಾರೆ ನಿಮ್ಮ ಬಿಟ್ಟಿದ್ದ ನೀವು ನಾನ ಯೂಶಲಿ ಯಾವ ಬಿಸ್ನೆಸ್ ಅವ್ರಿಗೂ ಕ್ರಿಯೇಟಿವಿಟಿ ಒಳಗ್ ನೀವು ಬರ್ಬೇಡ್ರಿ ಅಂತ ಹೇಳ್ತೇನೆ ಅದೆಲ್ಲ ನಾವ್ ಹೆಂಗ್ ಮಾಡ್ಬೇಕು ಅನ್ಕೋತೀವಿ ಹಂಗ್ ಬಿಟ್ಬಿಟ್ರಿ ನಿಮ್ ಬಿಸ್ನೆಸ್ ನೀವು ಮಾಡ್ರಿ ನನ್ ಬಿಸ್ನೆಸ್ ನಾ ಮಾಡ್ತೀನಿ ಅವ್ರ ಕ್ರಿಯೇಟರ್ ಆಗ್ಬಾರ್ದ್ರಿ ಅಂದ್ರೆ ಮತ್ ನಿಮ್ ತಲೆ ಮೇಲೆ ಕುಂದಿರ್ತಾರ ತಲೆ ಮೇಲೆ ಅವ್ರಿಗೆ ಗೊತ್ತಿರಂಗಿಲ್ರಿ ಅದ್ರಿ ಇರ್ಲಾರ್ದ ಐಡಿಯಾಸ್ ಹೇಳ್ತಾರ ಏನೋ ಅವ್ರ ಅದು ಸುಮ್ಮನೆ ನೀವ್ ಮಾಡಕ್ ಆಗಿಲ್ಲ ಹಂಗೆ ಈ ಸತ್ತ ಏನಾರ ಡಿಫ್ರೆಂಟ್ ಮಾಡ್ರಿ ಹೆಂಗ ಮಾಡ್ಬೇಕು ನೋಡ್ರಿ ಬಾರಿ ನಾ ಏನ್ ಮಾಡ್ಲಿಪ್ಪ ನೀ ಏನ್ ಹೇಳ್ತೇ ಅದನ್ನ ಮಾಡ್ಬೇಕು ಒಂಚೂರ್ ಏನಾರ ಮಾಡ್ಕೊಡ್ತೇವ್ ನಾವ್ ನಮ್ಗ್ ಡಿಫ್ರೆಂಟ್ ಮಾಡೋದೇ ಇರ್ತದ ನೋಡ್ರಿ ನಾವು ಬಂದವ್ರಿಗೆಲ್ಲ ಸಂತೃಪ್ತಿ ಪಡಿಸ್ಬೇಕ್ರಿ ನಾವ್ ನಮ್ದು ಉದ್ದೇಶ ದೋಸ್ತ ಇವೆಲ್ಲ ನಡೆಯಂಗಿಲ್ಲ ಮಂದಿಗ್ ಬರ್ಬೇಕು ಚಲೋ ಊಟ ಚಲೋ ಆಫರ್ ತಿನ್ಸ ನಡಿ ಅವ್ರ ತಲೆ ಕೆಡ್ಸ್ಕೊಳಂಗಿಲ್ಲ ಅದನ್ನ ನೀನ್ ಸಂತೃಪ್ತಿ ಪಡಿಸ್ತೀವೋ ನಿಂದು ಉದ್ದೇಶ ಏನದ ನೋಡ್ರಿ ನಾವು ಬಂದಿದ್ವಿದೆಲ್ಲ 10% ಇಲ್ಲಿ ನೋಡ್ರಿ ಅದೇನೋ ಬೋರ್ಡ್ ಹಚ್ಚನ ನಾವು ದಾನ ಮಾಡ್ತೇವ್ರಿ ಅವೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ಮಂದಿ ಬರ್ತಾರ ಅವ್ರಿಗೆ ರುಚಿ ಬೇಕಷ್ಟೇ
ಸಂತೃಪ್ತ ಆಲ್ ಆಗ್ತಾರೆ ಇದನ್ನು ಒಂದ್ ಹಾಕ್ರಿ, ಇದನ್ನು ಒಂದ್ ಹಾಕ್ರಿ, ಸ್ವಲ್ಪ ನಾವು ದಾನ ಮಾಡ್ತೇವೆ ಅಂತ ಹಾಕ್ರಿ, ನಮ್ದು ಇದೊಂದು ನಮ್ಮ ಅಜ್ಜಾನ್ ಫೋಟೋದ ತೋರಿಸ್ರಿ, ಸ್ವಲ್ಪ ಅವರಿಂದ ಸ್ಟಾರ್ಟ್ ಆಗ್ಯದ್ರಿ ತೋರಿಸ್. ನಾನ್ ಆಡಿಯನ್ಸ್ ಅವೆಲ್ಲ ಬೇಡಪ್ಪ, ನಾವ್ ನಿಂದು ಡಾಕ್ಯುಮೆಂಟರಿ ಮೋಟಿವ್ ಏನ ನಿನಗೆ ನಾನ್ ಕಡೆ ನೀವ್ ವಿಡಿಯೋ ಮಾಡ್ಸ್ಕೊಳಕೈತಿ, ನಿನ್ ಕಡೆ ರೊಕ್ಕ ಬರ್ಬೇಕು ಅಷ್ಟಲ್ಲ. ಅಲ್ಲ ಅವ್ರಿಗೆ ಒಂದೇ ವಿಡಿಯೋದಾಗ ಡಾಕ್ಯುಮೆಂಟ್ರಿನೂ ಬೇಕು, ಪ್ರಮೋಷನ್ ಹೋಗ್ಬೇಕಲ್ಲ, A to Z ಒಂದ್ ವಿಡಿಯೋದಾಗ ಎಲ್ಲ ಬೇಕಾಗ್ತಾವ. ಅಲ್ಲಿ ಈ ತರ ಯಾವ್ದೋ ಒಂದ್ ಆಗಿತ್ತು ನಿಮ್ಗೆ, ಅದು ಬಾಳ ಕಾಣಿಸ್ತದ, ಕಾಣಿಸ್ತಾರೆ. ಸಪೋಸ್ ಇಲ್ಲ ನಮ್ಮ ಅಜ್ಜನ್ ಫೋಟೋ ಬರ್ಲಿಲ್ಲ ಅಂದ್ರೆ ವಿಡಿಯೋ ಬೇಡ, ಹಿಂಗ ನಾನ್ ಹೇಳ್ತೇನೆ ನೋಡ್ರಿ, ನಾವು ಡೈವರ್ಟ್ ಆಗ್ಲಿಕತ್ತೀವಿ, ನಾವ್ ಏನ್ ಮಾತಾಡ್ಬೇಕು ಅನ್ಕೊಂಡಿವಿ ಅದರಿಂದ ಡೈವರ್ಟ್ ಆಗ್ಲಿಕತ್ತೀವಿ, ಬ್ಯಾಡ್ರಿ ಹೇಳ್ತೇನೆ ನಾನು. ಒಬ್ಬೊಬ್ರು ಸ್ಕ್ರಿಪ್ಟ್ ಬರೋದು ಎನಾಕ್ಟ್ ಮಾಡ್ರಿ, ನೀವ್ ಅಪ್ಪ ಆಗ್ರಿ, ನೀವ್ ಮಗ ಆಗ್ರಿ, ಹಿಂಗೆಲ್ಲ ಮಾಡ್ತಾವ್ರಿ ಗವರ್ಮೆಂಟ್. ಅದು ಸ್ಕ್ರಿಪ್ಟ್ ಬರಿಬೇಕು, ಅದು ಬಿಲ್ಡಪ್ ತರ ತಗೊಂಡು ಆಮೇಲೆ ಕಂಟೆಂಟ್ ಬರೋ ಅಷ್ಟಿಗೆ ಸ್ಕ್ರಾಲ್ ಅಪ್ ಆಗಿರ್ತದ್ರಿ, ಬ್ಯಾಡ್ರಿ. ಫಿಕ್ಸ್ ಆಗಿರ್ತದೆ ಮಂದಿಗೆ ಏನಿತ್ತಲ್ರಿ 5 ಸೆಕೆಂಡ್ 3 ಸೆಕೆಂಡ್ ಒಳಗ್ ಬೇಕ. ಹಿಂಗ ವೇಟ್ ಮಾಡ್ತಾರ, ಮಜಾ ಆಯ್ತಾ ನೋಡ್ತೇನೆ, ಇಲ್ಲ ನೆಕ್ಸ್ಟ್ ಇಲ್ಲ ಇಂಥವ್ರು ಇರ್ಬೋದಲ್ರಿ ನಿಮ್ಗ, ಅವ್ರ ಕಂಟೆಂಟ್ ಬರದ ಇದು ಮಾಡ್ಕೊಡ್ರಿ ನಮ್ಗೆ ಅಂತ ಹೇಳಿ ಮಾಡ್ತಾರ, ಅವ್ರ ಫುಲ್ ಕಂಟೆಂಟ್ ಬರದ ಮಾಡಂಗಿಲ್ಲ. ನಾ ಹೇಳ್ತೇನೆ ನೋಡ್ರಿಪ್ಪ, ನೀವ್ ಏನಕ್ ಬರ್ದ್ ಕೊಡ್ರಿ, ಅದ್ರ ಏನ್ ಪಾಯಿಂಟ್ಸ್ ತಗೋತೇನೆ, ಏನ್ ಆಫರ್ ಅದ, ಇಲ್ಲ ಏನಾರ ಕಾಂಬೋ ಇಟ್ಟಾರೇನೋ, ಏನಾರ ಬೇರೆ ಇಟ್ಟಾರೇನೋ, ಅದಿಷ್ಟ ತಗೊಳೋದು, ಉಳಿದಿದ್ದೆಲ್ಲ ಅದು ಅಟ್ರಾಕ್ಟಿವ್ ಇದ್ರಿ, ಅದು ಅಟ್ರಾಕ್ಟ್ ಕಾಂಬೋ ಏನಾರ ಇತ್ತ ಅದು ಅಟ್ರಾಕ್ಟಿವ್. ಈಗ ಏನ್ರ ಇದು ಪೂರಾ ನೀವು ಡಿನ್ನರ್ ಸೆಟ್ ಡಿನ್ನರ್ ಹಿಂಗ್ ಮಾಡಿದ್ರಿ, ಪೂರಾ ಡಿನ್ನರ್ ಮಾಡಿದ್ರೆ ನಿಮ್ಗೆ ಲಾಸ್ಟಿಗೆ ಡೆಸರ್ಟ್ ಫ್ರೀ, ಈ ರೀತಿ ಇಂತಾವ್ ಇತ್ತಂದ್ರ ಅಂತದ್ ಮಾಡೋದ್ರಿ ಅಷ್ಟೇ. ಸೊ ಈ ರೀತಿ ಯಾಕಂದ್ರೆ ಜನ ನೋಡೋದು ಅದಲ್ಲ, ಏನ್ ಚಲೋ ಅದ, ಏನ್ ಡಿಫ್ರೆಂಟ್ ಅದ, ಆಕ್ಚುಲಿ ಅಟ್ರಾಕ್ಟ್ ಆಗೋದು ಅದ. ಹೌದು 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 ಹೌದು. ನಿಮ್ದು ಫಸ್ಟ್ ಹಿಂಗ 10K ಫಾಲೋವರ್ಸ್ ಆದಾಗ ನಿಮ್ಗೆ ರಿಯಾಕ್ಟಿಂಗ್ 10K ಫಾಲೋವರ್ ಬಹಳ ಮಸ್ತ್, ಬಹಳ ಖುಷಿ. 10K ಫಾಲೋವರ್ಸ್ ಮತ್ತೆ ಇಲ್ಲ ಸೆಲೆಬ್ರೇಷನ್ 10K ಫಾಲೋವರ್ಸ್ ಮಾಡೇನಲ್ರಿ, 10K ಮಾಡೇನಿ, 30K ಮಾಡೇನಿ, 50K ಮಾಡೇನಿ. 50K ನಂಗೆ ಗೊತ್ತಾಯ್ತಾ, 50K ನಾನು ಎಲ್ಲ ಕೇಳಿನಿ, ಇನ್ನ ಫುಲ್ ಗ್ರ್ಯಾಂಡ್ ಪಾರ್ಟಿ ಇಟ್ಟಿದ್ರು ಅಂತ. ಹೌದ್ರಿ ಹೌದು ಹೌದು. 50 ಮಂದಿ 50K ಒಳಗ 50 ಮಂದಿ ಫಾಲೋವರ್ಸ್ ಸಿಕ್ಕರ್ದ ಊಟಕ್ಕೆ ಹಾಕಿದ್ದೇನೆ ನನ್ನ ಫಾಲೋವರ್ಸ್, ರ್ಯಾಂಡಮ್ ಆಗಿ ಕರೆದು, ಅವ್ರು ಯಾರಂತ ನನಗೆ ಗೊತ್ತೇ ಇಲ್ಲ. ಹೆಂಗ್ ಸೆಲೆಕ್ಟ್ ಮಾಡಿದ್ರು ನನಗೆ ಕಮೆಂಟ್ ಮಾಡಿದ್ರಿ ಅವರು, ಅಂದ್ರೆ ಗಿವ್ ಅವೇ ಟೈಪ್ ವಿಡಿಯೋ ಮಾಡಿದ್ದೆ, ಈ ವಿಡಿಯೋ ಒಳಗೆ ಕಮೆಂಟ್ ಮಾಡ್ರಿ, ನಾ ಸೆಲೆಕ್ಟ್ ಮಾಡ್ತೀನಿ 50 ಮೆಂಬರ್ಸ್ ಅಂತಂದು ಕರ್ದ ಮಾಡಿದ್ದೆ. 354 ಕ್ಯೂಬಿಕ್ಸ್ ಹೋಟೆಲ್ ಮಾಡಿದ್ದೆ, ಮಸ್ತ್ ನಾರ್ತ್ ಇಂಡಿಯನ್ ಸ್ಟೈಲ್ ಊಟ ಹಾಕ್ಸಿದ್ದಾರೆ. ಅಷ್ಟ ಆ ಲೆವೆಲ್ ಸೆಲೆಬ್ರೇಟ್ ಮಾಡಿದ್ರೆ ಅಲ್ಲ ಅಲ್ಲ ಯಾಕೆ ಮಾಡಿದೆಪ್ಪ ಅಂತ ಹೇಳ್ತೇನೆ, ಹೇಳಿಲ್ಲ ಸ್ಟೋರಿ ಬೇಕಾಗಿತ್ತು. ನಾ ಪೇಜ್ ಸ್ಟಾರ್ಟ್ ಮಾಡಿದ್ದು ಜನವರಿ, ಡಿಸೆಂಬರ್ಗೆ 50K ಆಗ್ಬಿಟ್ಟಿದ್ರಿ ನಂದು. ನಾನು 10K ರೀಚ್ ಆಗ್ಲಿಕ್ಕೆ ಜೂನ್ 21st 22nd ತನ ನಂದು 2000 ಫಾಲೋವರ್ಸ್ ಆಗಿತ್ತು. ಫಸ್ಟ್ 6 ತಿಂಗಳ 2ರಿಂದ 50-48 ಸಾವಿರ ಎಕ್ಸ್ಟ್ರಾ, ಅಂದ್ರೆ 2050K ಆಗ್ಲಿಕ್ಕೆ ಬೇರೆ 6 months 48,000 ಫಾಲೋವರ್ಸ್ ಆಗಿದ್ರಿ ನಂಗೆ. ಸೊ ಅಷ್ಟು ಫಾಸ್ಟ್ ಆಗಿದ್ದಿಲ್ಲ, ಮತ್ತ ಬಹಳ ಖುಷಿ. ಅವಾಗ ಹೆಂಗ್ ಆಗ್ತಿತ್ತು ಅಂದ್ರ ನಂದು ಹಿಂಗ್ ರಿಫ್ರೆಶ್ ಮಾಡಿದ್ರ 100 ಫಾಲೋವರ್ ಇರ್ತಿದ್ರು. ಪರ್ಟಿಕ್ಯುಲರ್ ರೀಸನ್ ಆಗದು ಅಂತದೇನ್ರಿ ವಿಡಿಯೋ ಬಿಟ್ಟಿದ್ರಿ? ಇಲ್ರಿ, ಯಾವಾಗ ಈ ಟೈಪ್ ಮಾತಾಡೋದು, ಈ ಟೈಪ್ ಹಿಂಗಿದ್ದು ಹೊಸದು ಮಂದಿಗೆ ಗೊತ್ತಾದ್ರಿ. ಅವಾಗ ನಾವ್ ವಾಯ್ಸ್ ಓವರ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ವಿ ಆಕ್ಚುಲಿ ಹೇಳ್ಬೇಕಂದ್ರ. ಸೊ ಇದೆಲ್ಲ ಮಾತಾಡೋದು ಇದಾತು, ನಾ ಅವಾಗ ಗಿಚ್ ಗಿಲಿ ಅಂತ ಮತ್ತೆ ಇನ್ನೊಂದು ಹೇಳ್ತಿದ್ದೆ, ನೀವು ಟ್ರೈ ಮಾಡಿ ಹೆಂಗದ ಅಂತ ಹೇಳ್ರಿ ಅಂತ. ನೀವು ಹೆಂಗಂತ ಹೇಳ್ರಿ ಲಾಸ್ಟ್ ಅದ್ ಅಂದಿಲ್ಲ ಅಂದ್ರೆ ಯಾಕೆ ಅಂದಿಲ್ಲ ಅಂತ ಮೆಸೇಜ್ ಬರ್ತಿದ್ವು ಹಂಗ. ಸೊ ಅವಾಗ ಅದು ಹೊಸದಿತ್ತಲ್ಲ, ಅವಾಗ ಮಂದಿ ಬಹಳ ಫಾಲೋ ಮಾಡ್ತಿದ್ರು. ಮತ್ತೆ ಸ್ಪೆಷಲಿ ನಾರ್ತ್ ಕರ್ನಾಟಕ ಒಳಗೆ ಯಾರೋ ಅಂತ ಫುಡ್ ಮಾಡ್ತಿದ್ದಿಲ್ಲ ಅವಾಗ. ಮತ್ತೆ ಸ್ಪೆಷಲಿ ನಾರ್ತ್ ಕರ್ನಾಟಕ ಒಳಗೆ ಬಹಳ ಮಂದಿ ಇನ್ಫ್ಲುಯೆನ್ಸರ್ ಇರೋದ ಹುಬ್ಳ್ಯಾಗ. ಕರ್ನಾಟಕದಾಗ ಎಷ್ಟು ಬೆಂಗಳೂರು ಮೈಸೂರು ಬಿಟ್ರೆ ಇಲ್ಲೇ ಬಹಳ ಮಂದಿ ಅದೇ ಆಲ್ ಓವರ್ ಕರ್ನಾಟಕ ಎಷ್ಟ ಅದಾವ ನೋಡ್ರಿ, ಅಷ್ಟ್ ಬೆಂಗಳೂರದಾಗ ಮೈಸೂರದಾಗ ಅದ. ಓಕೆ, ಉಳ್ಕಿದ್ರಲ್ಲಿ ಎಲ್ಲೂ ಇಲ್ಲ. ಹುಬ್ಳ್ಯಾಗ ಹ್ಯಾಸ್ಟ್ ಅದಾವ. ಫುಡ್ ಬ್ಲಾಗರ್ಸ್ ಆಗ್ಲಿ, ನಾರ್ಮಲ್ ಟ್ರಾವೆಲಿಂಗ್ ಬ್ಲಾಗರ್ಸ್ ಆಗ್ಲಿ, A to Z ಬಹಳ ಮಂದಿ ನಿಮ್ ಬೇರೆ ಊರಿಂದು ಬರ್ತಾವೇನ್ರಿ? ಇಲ್ಲ ನಮ್ಗೆ ಬಂದ ಹಿಂಗ ಪ್ರಮೋಷನ್ ಮಾಡಿ ಸ್ಟಾರ್ಟಿಂಗ್ ಬರ್ತಿದ್ವಿ. ನಾನು ಯಾವ ಮಾಡ್ಲಿಲ್ಲ, ಸೊ ನನಗ್ ಮಾಡೋದೇ ಇದ್ದಿದ್ದಿಲ್ಲ ಬಿಡ್ರಿ, ಇದ ಮಾಡೋದ್ ಸಾಕಾಗ್ಬಿಡ್ತದೆ. ಮತ್ತೆ ಇನ್ನೊಂದ್ ದಿನ ವೇಸ್ಟ್ ಆಗ್ಬಿಡ್ತದೆ. ಒಂದ್ ದಿನದಾಗ ಇಲ್ಲಿ ಎರಡು ಮಾಡ್ಬಿಡ್ತೇನೆ ನಾನು. ನಿಮ್ಗೆ ಇವತ್ತರ ಅನ್ಸಿದ್ರಿ ಇಲ್ಲ ಈಗ ಹುಬ್ಳ್ಯಾಗೆಲ್ಲ ಈಗ ಎಲ್ಲಾ ಆಲ್ಮೋಸ್ಟ್ ನಾ ಕವರ್ ಮಾಡಿನಪ್ಪ, ಈಗ ಮತ್ ಏನ್ ಮಾಡ್ಬೇಕ, ಮತ್ ಯಾವ ತೆಗಿಬೇಕು, ಮತ್ತೆ ಯಾವ ವಿಡಿಯೋ ತೆಗಿಬೇಕು? ನಿಮ್ಗೆ ಒಂದು ಕ್ರೇಜಿ ಫ್ಯಾಕ್ಟ್ ಹೇಳ್ತೇನೆ ನೋಡ್ರಿ. ಬೆಂಗಳೂರು ಬ್ಲಾಗರ್ಸ್ ಒಂದ್ 4-5 ಮಂದಿ ಪರಿಚಯ ಇದಾರ ನಂಗ.
ಅವ ಒಬ್ಬ ಹೇಳ್ದ ಬೆಂಗಳೂರವ, ಅವ 3 ವರ್ಷದಿಂದ ಮಾಡ್ಲಿಕತ್ತಾನಂತ್ರಿ. ಬರೇ ಜೆ ಪಿ ನಗರ ಜಯನಗರ ಮಾಡ್ತಾನಂತ ಅವ ಜಾಸ್ತಿ. ಒಂದು ವಿಡಿಯೋಸ್ ಒಳಗ 80% ಅವ ಇರ್ತಾವ, ಇನ್ನೂ ಕವರ್ ಆಗಿಲ್ಲ. ಬರೇ ಜೆ ಪಿ ನಗರ ಜಯನಗರ ಆಕ್ಚುಲಿ ಬಾಳ ಇರುತ್ತೆ, ಅತಿ ದೊಡ್ಡ ಜಯನಗರ. ಅದ್ರ ಬ್ಲಾಗ್ಸ್ ಅದಾವ, ಬ್ಲಾಗ್ಸ್. ಮತ್ತೆ ನೀವು ನೆಕ್ಸ್ಟ್ ಪ್ಲಾನ್ಸ್, ಫ್ಯೂಚರ್ ಪ್ಲಾನ್ಸ್ ನೋಡ್ಬೇಕ್ರಿ, ಇನ್ನೂ ಕಂಟೆಂಟ್ ಮಾಡೋದು ಮತ್ತು ಶಾರ್ಟ್ ಮೂವಿ ಮಾಡ್ಬೇಕಂತ ಅದ್ರಿ. ಒಂದು ಸ್ಮಾಲ್ ಸ್ಕಿಲ್, ದೊಡ್ಡ ಬಿಗ್ ಸ್ಕಿಲ್ ನೋಡುದ್ರಿ. ಒಟ್ಟು ಒಂದ್ ಹೆಂಗಾರ ಒಂದ್ ಮಾಡ್ಬೇಕ. ಹುಬ್ಳ್ಯಾಗ ಮಾಡ್ಬೇಕು. ಸ್ಕ್ರಿಪ್ಟಿಂಗ್ ಐತಿ ಆಲ್ರೆಡಿ. ನಾನು ಬಾಳ ಮಾಡ್ಲಾರ್ದು ಸ್ಕ್ರಿಪ್ಟ್ ಅವರಿ. ಆಕ್ಚುಲಿ ಹೇಳ್ಬೇಕು ಇನ್ನೊಂದು, ನಾನು 4 ರಿಲೀಸ್ ಆಗಿದ್ವು ರೀ. ಅರ್ಧ ಶೂಟ್ ಆಗಿ ನಿಂತಿದ್ವು, 2-3 ಅವರಿ ಹಂಗ. ರೀಸನ್, ಪರ್ಟಿಕ್ಯುಲರ್ ರೀಸನ್ ಸ್ಟಾಪ್ ಆಗಕ್ಕೆ? ಅವಾಗ ನಾ ಬೇರೆ ವೀಕೆಂಡ್ ಅಷ್ಟ ಶೂಟ್ ಮಾಡ್ತಿದ್ದೆ ಬೆಂಗಳೂರು ಒಳಗಿದ್ದಾಗ, ಇದು ಪ್ರೀ ಲಾಕ್ಡೌನ್. ಸೊ ಅವಾಗ ಒಂದ್ ವೀಕೆಂಡ್ ಬರ್ತಿದ್ರು, ಇನ್ನೊಂದ್ ವೀಕೆಂಡ್ ಬರ್ತಿದ್ದೆ ಎಲ್ಲ ಮಂದಿ. ಹಂಗಾಗಿ ನಿಂತಿದ್ವು ಅವಾಗ. ಅದೇ ಶೂಟ್ ಮಾಡ್ಬೇಕಾದ್ರೆ ಬಾಳ ಡಿಫಿಕಲ್ಟೀಸ್ ಬರ್ಬೋದಲ್ಲ ಅತಿ. ಮತ್ ನಂದೊಂದು ರೂಢ ರೀ, ನಾನು ಎಲ್ಲರಿಗೂ ಆಕ್ಟ್ ಮಾಡಿ ತೋರಿಸ್ತೀನಿ ಹೆಂಗ್ ಆಕ್ಟ್ ಮಾಡ್ಬೇಕಂತ. ಇಮಿಟೇಟ್ ಮಾಡಿ. ದೊಡ್ಡ ಆಕ್ಟರ್ ಅಲ್ಲ, ಬಾಳ ಸಣ್ಣ ಆಕ್ಟರ್. ಸೊ ಅಂದ್ರೆ ನಿಮ್ ಸ್ಕ್ರಿಪ್ಟ್ ಅಂದ್ರ ಒಂದ್ ತಲೆ ಇಟ್ಕೊಂಡಿರ್ತೀರಿ. ಸೊ ಇದು ಕ್ಯಾರೆಕ್ಟರ್ ಬಂದಾಗ ಇವ್ರು ಹಿಂಗ್ ಆಕ್ಟ್ ಮಾಡ್ಬೇಕಂತಂದ. ಯೂಶಲಿ ನಾ ಶಾರ್ಟ್ ಫಿಲ್ಮ್ ಮಾಡಿದಾಗ ಇವ್ರಿಗೆ ಹೇಳ್ತಿದ್ದೆ ಈ ರೀತಿ ಹಿಂಗ್ ಬರ್ಬೇಕ ಅಂತಂದ ನಾ ಹೇಳ್ತಿದ್ದೆ. ಸೊ ಇವ್ರು ಸೇಮ್ ಅದೇ ರೀತಿ ಇಲ್ಲ ಏನ್ರಿ ಇರ್ತಿದ್ದೆ, ಇವ್ರು ಕರೆಕ್ಷನ್ ಮಾಡ್ತಿದ್ರು. ಸೊ ಅದೇ ಕ್ಯಾರೆಕ್ಟರ್ ಸ್ಕ್ರಿಪ್ಟ್ ಬರೋಂಗ್ ಗೊತ್ತಿರ್ತೈತಿ. ಸೊ ಇದು ಈ ಕ್ಯಾರೆಕ್ಟರ್ ಈ ರೀತಿ ಇರ್ಬೇಕು, ಅವ್ರ ಮೈಂಡ್ ಸೆಟ್ ಲೇ ಬರ್ದಿರ್ತಾರ ಕ್ಯಾರೆಕ್ಟರ್. ಅಂದ್ರ ಅವಾಗದ ಸ್ವಲ್ಪ ಇನ್ನೂ ಸ್ಟ್ಯಾಂಡ್ ಆಗ್ತಿದ್ರಿ. ಇಲ್ಲ ಅಂದ್ರೆ ನಾ ಬರ್ದ್ ಕೊಟ್ಟೆ, ನೀ ಹೆಂಗ್ ಬೇಕಾರ್ ಮಾಡಂದ್ರ ಅದಕ್ಕೆ ವ್ಯಾಲ್ಯೂನೇ ಇರಂಗಿಲ್ಲ. ಕಂಟ್ರೋಲ್ ಶಾರ್ಟ್ ಮೂವಿ ಒಳಗಂತೂ ಕಂಟ್ರೋಲ್ ಪೂರಾ ನಮ್ ಕಡೆ ಇರ್ಬೇಕು. ಎಲ್ಲಾ ಡಿಫ್ರೆಂಟ್ ನಮ್ದು ಡೈರೆಕ್ಷನ್ ತೋರಿಸ್ತೀನಿ ನೋಡ್ರಿ. ಇದ್ರ ಲಿಂಕ್ ಕಳ್ಸು, ನಾವು ನೋಡ್ತೀವಿ. ನಂದು ಶಾರ್ಟ್ ಮೂವಿ ಬಜೆಟ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಿ ನೀವು. ಫಸ್ಟ್ ಶಾರ್ಟ್ ಮೂವಿ ಬಜೆಟ್ 2,000 ರೂಪಾಯಿ. ಫಸ್ಟ್ ಶಾರ್ಟ್ ಮೂವಿ ಒಂದ್ 12-13 ನಿಮಿಷ ಇರ್ಬೇಕ್ರಿ ಅಷ್ಟ. ಅದು ಇನ್ಕಂಪ್ಲೀಟ್ ಆಕ್ಚುಲಿ 2 ಪಾರ್ಟ್ನಾಗ ಮಾಡ್ಬೇಕಂತಿತ್ತು. ಸೆಕೆಂಡ್ ಪಾರ್ಟ್ ಅವ್ರ ಶೂಟ್ ಆಗಿ ನಿಂತ್ಬಿಡ್ತದೆ. ಬರೀ ಊಟದ ಖರ್ಚು ರೀ ಅಷ್ಟೇ. ಅದು ಬೆಂಗಳೂರು ಯೂಶಲಿ ಶಾರ್ಟ್ ಮೂವಿ ಆಗಲಿ ಯೂಟ್ಯೂಬ್ ಆಗಲಿ ಬಹಳ ಟೈಮ್ ಎಲ್ಲಾ ಬಿಟ್ಟು ನಿಂದಿರ್ಬೇಕ್ರಿ ಅದಕ್ಕೆ. ಅಲ್ಲ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿತ್ತು ಅಷ್ಟೇ. ಈಗ ನನಗೆ ಇನ್ನೊಂದ್ ಏನ್ ಭಾಳ ಲೆಕ್ಕ ಹಾಕೋದು ಗೊತ್ತ್ರಿ, ನಾನ್ ಶಾರ್ಟ್ ಮೂವಿ ಬೇರೆಯವ್ರಿಗೆ ಹಚ್ಚಿ ನಾ ಅವ್ರ ಮುಂದೆ ಕೂಡೋದು, ಅವ್ರು ನೋಡ್ ಮುಂದೆ ನಾ ಕೂಡ್ಬೇಕು ಅವ್ರ ಮುಂದೆ. ನಾವ್ ಏನಾರ ನನ್ ಕೆಲವೊಂದ್ ಈಗ ಲೇಟೆಸ್ಟ್ ಮಾಡಿದ್ದ ಕಾಮಿಡಿ ಅದ ರೀ, ಅವ್ರ ನಕ್ರ ಅಂದ್ರೆ ಇಷ್ಟು ಮಜಾ ಬರ್ತದ್ರಿ ನಂಗ. ಏನ್ ಸ್ಯಾಟಿಸ್ಫ್ಯಾಕ್ಷನ್ ರೀ ಅದು ಅಲ್ಟಿಮೇಟ್. ಅದ ಸ್ಯಾಟಿಸ್ಫ್ಯಾಕ್ಷನ್ ಸೇಮ್. ಮತ್ ಮನ್ಯಾಗ ನೋಡ್ತಾರ ನೋಡ್ರಿ, ಮನ್ಯಾಗ ನಾವ್ ಹಚ್ಕೊಳ್ಳ. ನನಗ ನಮ್ ಮನ್ಯಾಗ ನೋಡೋದು ಇಷ್ಟ ಆಗಂಗಿಲ್ಲ. ನಾ ಮನ್ಯಾಗ ಹಚ್ಚಿ ಓಡೋಗ್ಬಿಡ್ತೇನೆ ಹೊರಗೆ. ಈಗ ಹೆಂಗಿರ್ತಾವ ಗೊತ್ತ್ರಿ, ಕೆಲವೊಂದ್ ಸೀನ್ಸ್ ಏನ್ ಬ್ಯಾರೇಜ್ ಏನ್ ಮಾಡಿರಂಗಿಲ್ ಬಿಡ್ರಿ. ಇವು ಒಂದ್ ಲೇಟೆಸ್ಟ್ ಶಾರ್ಟ್ ಮೂವಿ ಒಳಗ ಹಿಂಗ ಡ್ರಿಂಕ್ಸ್ ಮಾಡೋ ಸೀನ್ ಅದ ಗೊತ್ತ್ರಿ. ಅದೆಲ್ಲ ಮಾಡೋದು ನಮ್ಮಮ್ಮ ನನಗ್ ಹಂಗ್ ನೋಡೋದ್ ನನಗೆ ಇಷ್ಟ ಆಗಂಗಿಲ್ಲ. ಸೊ ಅದಕ್ಕ ಹೋಗ್ಬಿಡೋದು. ಮತ್ ಈಗ ನಾನು ಯಾರಿಗೋ ಲವ್ ಯು ಅಂತ ಹೇಳೋದು, ನಿಂಗ್ ಬಿಟ್ಟಿರಂಗಿಲ್ಲ ಅಂತ ಹೇಳೋದು, ಅಂತವೆಲ್ಲ ನಮ್ಮ ಅಮ್ಮನ ಮುಂದ ನನಗ ಅಂತವೆಲ್ಲ ನೋಡೋದ್ ಸೇರಂಗಿಲ್ಲ ನನಗ. ಸೊ ನಿಮ್ಗೆ ಇನ್ನೊಂದ್ ಹೇಳ್ತೇನೆ, ನಮ್ಮ ಅಮ್ಮನ ಇನ್ಸ್ಟಾಗ್ರಾಮ್ ಇಲ್ಲ, ನಾ ಏನ್ ಮಾಡ್ತೀನಿ ನಮ್ಮ ಅಮ್ಮಗ್ ಗೊತ್ತಿಲ್ಲ. ವಿಡಿಯೋಸ್ ಯಾವ ವಿಡಿಯೋ ಹೆಂಗಿರ್ತಾವ ಏನೋ ಗೊತ್ತಿಲ್ಲ. ಬರೀ ವಿಡಿಯೋ ಮಾಡ್ತಾನ, ಇನ್ಫ್ಲೂಯೆನ್ಸರ್ ಇದಾನ ಅಷ್ಟು ಗೊತ್ತ. ಬಟ್ ಪ್ರತಿ ವಿಡಿಯೋ ನಮ್ಮ ಅಮ್ಮ ಏನ್ ನೋಡಂಗಿಲ್ಲ. ಅವ್ರಿಗೆ ಗೊತ್ತಿರದ ಅಮ್ಮ ಇಲ್ಲಿ ಹೊಂಟೇನಿ, ಇಲ್ಲಿ ಹೋಟೆಲ್ ಅದ, ಏನಾರ ಭಾಳ ಹಿಂಗ ಅಗದಿ ಏನಾರ ಹಿಂಗ್ ಡಿಫರೆಂಟ್ ಇತ್ತು, ಚಲೋ ಇತ್ತು, ಭಾಳ ಚಲೋ ಇತ್ತು ಅಂದ್ರೆ ತೋರ್ಸಿರ್ತೀನಿ. ಅಮ್ಮ ಹಿಂಗದ ನೋಡ, ಹಿಂಗಿತ್ತು, ಇವತ್ತು ಇಲ್ಲಿ ಹೋಗಿದ್ದು. ಬಟ್ ಡೈಲಿ ನಾ ಅಪ್ಲೋಡ್ ಮಾಡಿದ್ವಲ್ಲ ನಮ್ಮ ಅಮ್ಮ ನೋಡಿ ಕೊಡಲ್ಲ. ಈಗ ನೀವ್ ಅಂದ್ರಲ್ಲ, ಈಗ ಜಸ್ಟ್ ತೋರ್ಸಿರ್ತೀನಿ ಅಂತಂದ, ನೀವು ಫ್ಯಾಮಿಲಿ ಕರ್ಕೊಂಡಿಲ್ರಿ ಡಿನ್ನರ್ ಹೋಗಿರ್ತಿರಲ್ಲ, ಡಿನ್ನರ್ ಯಾವ್ದಾರ ಒಂದು ಹೋಟೆಲ್ ಹೋಗ್ಬೇಕಂತಂದ್ರೆ ನೀವು ಫ್ಯಾಮಿಲಿ ನೀವು ಎಷ್ಟು ಮಂದಿ ಇರ್ತೀರಿ ಮನ್ಯಾಗ? ಫ್ಯಾಮಿಲಿ 4 ಪೀಪಲ್ಸ್, 4 ಮಂದಿ ಎಲ್ಲ ಹೋಟೆಲ್ ಹೋಗಿರ್ತೀರಿ. ನೀವು ಡಿಸೈಡ್ ಮಾಡಿರ್ತೀರಿ ಯೂಶಲಿ ನೀವು ಇಲ್ಲ ಈ ಹೋಟೆಲ್ ಹೋಗ್ಬೇಕ ಅಂತಂದ. ಸೊ ಆ ಹೋಟೆಲ್ ಹೋದಾಗ ಅವ್ರಿಗೆ ಗೊತ್ತಿರಂಗಿಲ್ಲ, ಜಸ್ಟ್ ನೀವು ಊಟಕ್ಕೆ ಬಂದಿರ್ತೀರಿ. ಅವ್ರ ಹೆಂಗ್ ಟ್ರೀಟ್ ಮಾಡ್ತಾರ? ಬಾಳ ಚಲೋ. ನಮ್ಮ ಅಮ್ಮ ಫುಲ್ ಖುಷಿ ಆಗ್ತದೆ, ಫುಲ್ ಪ್ರೌಡ್. ಯಾರ ಬಂದ್ ಮಾತಾಡ್ಸಿದ್ರ ಸರ್ ಬರ್ರಿ ಸರ್ ಅಂತಂದ ಅದು ನೋಡಿ ಸ್ವಲ್ಪ ಫುಲ್ ಖುಷಿ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಎಲ್ವಾ ಏನ ಹೆಸರು ಮಾಡ ಅಂತ ಚಲೋ ಹೆಸರು ಮಾಡ್ಯಾನ. ಸೊ ಅವ್ರ ಪೇರೆಂಟ್ಸ್ ಬೇಕಾಗಿದ್ದ ಅದ. ಅದಂತೂ ಅದ ನಮ್ಮ ಅಮ್ಮ ಪ್ರೌಡ್ ಫೀಲ್. ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಅದ. ಈಗ ನಿಮ್ಮ ಮಮ್ಮಿ ಬಂದು ನಿಮ್ಗೆ ಹೇಳ್ತಾರಲ್ಲ,
ಇಲ್ಲ ನಿಮ್ ಅತ್ಯ ನಿಮ್ ಕಾಕು ಆತ ನಿಮ್ ಹೊಸ ಮೌಸಿ ನಿಮ್ ರಿಲೇಷನ್ ಕಸಿನ್ಸ್ ಯಾರ ಬಂದ ನಿಮ್ ಬಗ್ಗೆ ಹೇಳ್ತಾರ, ಇಲ್ಲ ನಿಮ್ ಮಗ ಹಂಗ್ ಮಾಡಂತಾನ ಹಿಂಗ್ ಮಾಡಂತಾನ. ನಮಗ ನಿಮ್ ರಿಲೇಷನ್ ನಮ್ ಮನಿ ಬಾಜಿದವ್ರು ಹೇಳ್ತಾರ, ಇಲ್ರಿ ನಿಮ್ಮ ಇವ ಕಸಿನ್ ನಿಮ್ ಗೊತ್ತಲ್ರಿ ನಿಮ್ ಹುಡುಗ ಹೌದಿಲ್ರಿ ಅವ್ರು ಬಂದ್ ನಿಮ್ ಮಮ್ಮಿಗೆ ಹೇಳ್ತಾರ, ನಿಮ್ ಮಮ್ಮಿ ಬಂದ್ ನಿಮ್ಗ ಅವಾಗ ಹೆಂಗ್ ಅನಿಸ್ತೈತಿ, ನಿಮ್ ಮಮ್ಮಿಗೆ ಹೆಂಗ್ ಅನಿಸ್ತೈತಿ? ಫುಲ್ ಖುಷಿ ಆಗ್ತದೆ. ನೀವಂದ್ರೆ ಹೆಂಗ ಫ್ಯಾಮಿಲಿ ಜೊತೆ ನೀವು ಈಗ ತೋರ್ಸೋದಿಲ್ಲ ವಿಡಿಯೋಸ್ ಎಲ್ಲ ಅಂತ ಹೇಳಿ, ಅದು ಇನ್ನೂ ಮಟ್ಟ ಯಾವ್ದು ವಿಡಿಯೋ ತೋರ್ಸಿಲ್ಲ ನೀವು? ಒಂದು ಇಲ್ಲ ತೋರ್ಸಂಗಿಲ್ಲ ಅಂತಲ್ಲ, ತೋರ್ಸಿರ್ತೀನಿ, ಬಟ್ ಎಲ್ಲಾನು ತೋರ್ಸಂಗಿಲ್ಲ. ಎಲ್ಲ ಒಂದು ತೋರ್ಸಕ್ ಆಗಂಗಿಲ್ಲ, ಪರ್ಟಿಕ್ಯುಲರ್ ವಿಡಿಯೋಸ್. ಸ್ವಲ್ಪ ಚಲೋ ಇರ್ತದ, ಹೋಟೆಲ್ ಆತ ರೆಸ್ಟೋರೆಂಟ್ ಆತ. ಎಸ್ಪೆಷಲಿ ಹಿಂಗ ಈಗ ನಾ ಯಾಕೆ ಅವಾಯ್ಡ್ ಮಾಡ್ತೀನಿ ಅಂದ್ರ, ಈ ಇನ್ಸ್ಟಾಗ್ರಾಮ್ ಮಾಡಿದ್ರ ನನ್ ವಿಡಿಯೋ ಬರ್ತದ, ಕಮೆಂಟ್ಸ್ ಬರ್ತದ, ಅದ್ರಾಗ ಏನೋ ನೋಡ್ತಾರ, ಸುಳ್ಳ ಯಾಕ ಅನ್ನೆಸೆಸರಿ. ಅವ್ರ ಥಾಟ್ ಪ್ರೊಸೆಸ್ ಬೇರೆ ಬೇರೆ ಇರ್ತದ. ಟೆನ್ಷನ್ ತಗೊಂಡ್ಬಿಡ್ತಾರ. ಹಿಂಗ ಶಾರ್ಟ್ ಮೂವೀಸ್ ಮಾಡತ್ತೀನಿ ಅಂದ್ರ ಆಲ್ರೆಡಿ ಕಂಟಿನ್ಯೂಸ್ ಮಾಡತ್ತಿದ್ದು 2 ವರ್ಷ ಆತ ಮಾಡಿಲ್ಲ. ಲಾಸ್ಟ್ 22 ನಾ ಮಾಡಿದ್ವಿ, 22 23 ನಾ ಮಾಡಿದ್ವಿ. ರೀಸನ್ ಕಟ್ ಸ್ಟಾಪ್ ಮಾಡಿದ್ವಿ. ಇದು ಬೂಮ್ ಆಗ್ಬಿಡ್ತಲ್ರಿ ಬ್ಲಾಗರ್, ಅಂದ್ರೆ ಟೈಮ್ ಸಿಗಲಿಲ್ಲ. ಫುಲ್ ಟೈಮ್ ಇದಕ್ಕ ನಾ ಇದು ಫುಲ್ ಟೈಮ್ ಆಫೀಸ್ ಫುಲ್ ಟೈಮ್ ಎರಡು ಫುಲ್ ಟೈಮ್ ಮಾಡ್ದಂಗ, ಈ 2 ಫುಲ್ ಟೈಮ್ ಜಾಬ್ಸ್ ಎಟ್ ಎ ಟೈಮ್ ಮಾಡ್ದಂಗ್ರಿ ನಾನು. ಸೊ ಅದಕ್ಕೆ ಟೈಮ್ ಸಿಗೋಲ್ರಿ. ನಿಮ್ಗೆ ಒಟ್ಟ ಫ್ರೀ ಇಲ್ಲ. ಎರಡು ಹೆಂಗ್ ಮಾಡ್ತೀವಿ? ಮ್ಯಾನೇಜ್ ಮಾಡ್ಬೇಕಲ್ರಿ. ಅಲ್ಲ ನೀವು ಇವಾಗ ಜಾಬ್ ಮಾಡ್ಬೇಕು, ಟಾರ್ಗೆಟ್ಸ್ ಇರ್ತಾವ, ಮಾಡ್ಬೇಕಿತ್ತ ಇದು ಟಾರ್ಗೆಟ್ಸ್ ಇರ್ತಾವ. ಏನು ನನಗೆ ರಿಲ್ಯಾಕ್ಸ್ ಆಗಿ ನಾ ಮಸ್ತ್ ಏನೋ ಮಾಡೇನಪ್ಪ ಅಂತ ಹಿಂಗ್ ಕೊಡಂಗಿಲ್ರಿ. ಡಿಗೋದ ದಿವಸ ಇಲ್ಲ. ಇದ್ ಅಂದ್ರಲ್ಲ ಚಲೋ ಆತ್ರಿ. ನಾವ್ ಹೇಳಿರಿ ನಮ್ದ್ ಏಜ್ ಇರೋದೆಷ್ಟ, ನಾವ್ ಒಂದ್ ಸರ್ಟನ್ ಟೈಮ್ ಮಟ್ಟ ಡೀಕ್ ಬೇಕಾಗುತ್ತೆ. ನಾವ್ ಮುಂದ್ ಆರಾಮ್ ಇರ್ಬೇಕಂದ್ರೆ ಈಗ ಡೀಕ್ ಬೇಕಾ? ನಾವ್ ಈಗ ಆರಾಮ್ ಇರ್ತೇನಪ್ಪಾ ಅಂತಂದ್ರ ಆರಾಮ್ ಇರ್ರಿ, ಬೇಡ ಅನ್ನಂಗಿಲ್ಲ, ನಾತ್ರ ಬೇಡ ಅನ್ನಂಗಿಲ್ಲ, ಮುಂದೆ ಡೀಕ್ ಬೇಕಾಗ್ತೈತಿ. ಹೌದು ನಾ ಹಿಂಗ ಏನು ಬೈಕೋತ ಏಪ್ಪ ಏನ್ಪಾ ಹಂಗೆಲ್ಲ ಇರಿಟೇಷನ್ ಮಾಡ್ಕೋತ ಏನೋ ಕೆಲಸ ಮಾಡಂಗಿಲ್ಲ. ಎಂಜಾಯ್ ಅಂತನೂ ಅಲ್ಲ, ಇಟ್ಸ್ ಮೈ ಡ್ಯೂಟಿ ಅಂತ ಮಾಡಿದ್ರಿ ಅಷ್ಟೇ. ಈಗ ನನಗ ಮೂಡ್ ಇಲ್ಲ, ನಾ ಮಾಡ್ಬೇಕು, ರೊಕ್ಕ ಕೊಟ್ಟವ್ ಕೇಳಂಗಿಲ್ರಿ ಮೂಡ್ ಅದನ್ನ ಇಲ್ಲ ಅಂತ. ಅವನಿಗೆ ವಿಡಿಯೋ ಹಾಕ್ತೀನಿ ಹಾಕ್ಪಾ ಅಂತ ನಾವ್ ಅಷ್ಟ. ನೀನ್ ಮೂಡ್ ಚಲೋ ಅದ ಏನ ನಿನಗೆ ಇಟ್ ಈಸ್ ವೆರಿ ಸೀರಿಯಸ್, ಅವ್ರ ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ಸೀರಿಯಸ್ ಇಲ್ಲ, ನಮ್ ಮೂಡ್ ಚಲೋ ಇಲ್ಲ, ನನ್ಗೆ ಹಿಂಗಾಗಿದೆ, ನಾ ಹ್ಯಾಪಿ ಇಲ್ಲ, ನಿನ್ನೆ ರಾತ್ರಿ ಪಾರ್ಟಿ ಮಾಡಿದೆ, ಮುಂಜಾನೆ ಹೇಳಿಕ್ ಆಗ್ಲಿಲ್ಲ, ಅವೆಲ್ಲ ನಡೆಯಂಗಿಲ್ರಿ. ಅವ್ರಿಗೆ ನಾವ್ ಎಷ್ಟ್ ಎಕ್ಸ್ಕ್ಯೂಸ್ ಕೊಡ್ತೀವಿ ಅಷ್ಟು ನಾವು ಅವ್ರ ಕಣ್ಣಾಗ ಪಾಲ್ತು ಹೋಗ್ಬಿಡ್ತೀವಿ. ಬೇರೆ ಎಕ್ಸ್ಕ್ಯೂಸ್ ಕೊಡ್ತಂಪ, ನೆಕ್ಸ್ಟ್ ಟೈಮ್ ಬಜೆಟ್ ಸಿಗಲ್ಲ. ನನಗೆ 2 ಒಂದು ಸರ್ತಿ 2 ಗಂಟೆಗೆ ಫೋನ್ ಮಾಡ್ತಾರ, 3 ಗಂಟೆಗೆ ಬರ್ತೀವಿ ಅಂತ ಕೇಳ್ತಾರ. ಹೋಗ್ಬೇಕ್ರಿ ನಾವು, ಖಾಲಿ ಇದ್ದಾಗ ಹೋಗಬೇಕು. ನಮ್ ಶೆಡ್ಯೂಲ್ ಯಾವತ್ತು ಕ್ಲಾಶ್ ಆಗ್ಯಾವ್ರಿ, ಇಲ್ಲ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಕಮಿಟ್ಮೆಂಟ್ ಸ್ವಲ್ಪ ಆಗ್ತಾವ್ರಿ. ಅವಾಗ ಸ್ವಲ್ಪ 1 ತಾಸು ಶಿಫ್ಟ್ ಮಾಡ್ತೀವಿ, ಒಂದೂವರೆ ತಾಸು ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಮಾಡಿ ಒನ್ ಡೇದಾಗ ಎಷ್ಟು ಶೂಟ್ ಮಾಡ್ಬೋದು ನೀವು? ಎಷ್ಟು ಶೂಟ್ ಮಾಡಿ ಎಷ್ಟು ಬಿಡ್ತೀರಿ? ಹೈಯೆಸ್ಟ್ 7 ಮಾಡೇವಿ. ಹೈಯೆಸ್ಟ್ 7 ಶೂಟ್. 7 ಒಂದ್ ದಿವಸ. ನಮ್ದು ಸೀಸನ್ ಅಂದ್ರೆ ದಸರಾ ದೀಪಾವಳಿ ಸೀಸನ್. ಅವೆಲ್ಲ ಅಂಗಡಿ ಆಫರ್ ಅತಿ ಸೀಸನ್. ಟಚ್ ವುಡ್ ಇಲ್ಲ ಮಸ್ತ್ ಸೀಸನ್ ರೀ ಅದು. ನಿಮ್ಗೆ ಯೂಶಲಿ ಒಂದ್ ವಿಡಿಯೋ ಮಾಡ್ಬೇಕಂದ್ರ ಅದ್ರ ಹೆಂಗ ಅವ್ರ ಅಂಗಡಿ ಮ್ಯಾಗ ಹೋಗ್ತು, ಡ್ಯೂರೇಷನ್ ಅಂಗಡಿ ಮೇಲೆ ಹೋಗ್ತದ್ರಿ. ಯಾವ ವಿಡಿಯೋ ಡ್ಯೂರೇಷನ್ ಕೇಳಿದ್ರು, ನಮ್ದು ಶೂಟ್ ಡ್ಯೂರೇಷನ್ ಅದಕ್ಕೆ ಫಸ್ಟ್ ಕೇಳೋದ ಟ್ರಯಲ್ ಮಾಡಿ. ಬಟ್ ಸ್ಪೆಷಲಿ ಬಹಳ ಟೈಮ್ ಹೋಗೋದ ಏನಾರ ಎಕ್ಸ್ಕ್ಲೂಸಿವ್ ಈಗ ಡಿಶ್ ಇತ್ತಂದ್ರ, ಇಲ್ಲ ಮದ್ವಿ ಡ್ರೆಸ್ ಇತ್ತಂದ್ರ ರೆಡಿ ಅವ್ ಹಾಕೋತೀವಿ. ಬಾಳ ಟೈಮ್ ಹೋಗ್ತಾವ್ರಿಪ್ಪ. ಅವ್ರಿಗೆ ಅದಕ್ಕೆ ಕೇಳೋದು ಫಸ್ಟ್ ಏನಪ್ಪಾ, ಡ್ರೆಸ್ ಹಾಕೊಂಡ್ ತೋರ್ಸ್ಬೇಕು, ಹಂಗ ತೋರ್ಸ್ಬೇಕು, ಪ್ಯಾನ್ ಹಿಂಗ್ ಹಿಡಿದ್ ತೋರ್ಸ್ಬೇಕು. ಹಿಂಗ್ ಹಿಡಿದ್ ತೋರ್ಸಂದ್ರ ಯಾವ್ದಾರ ಇನ್ನೊಂದ್ ದಿವ್ಸದ ಶೂಟ್ 2 ಮಿಕ್ಸ್ ಹೊಡೆದ್ ಮಾಡ್ಬಿಡ್ತೇವ್ರಿ. ಹಾಕೊಂಡ ತೋರ್ಸ್ಬೇಕಂದ್ರ ಅದಕ್ಕೊಂದ್ ಸಪರೇಟ್ ದಿವ್ಸ ಇಟ್ಕೊಂಡಿರ್ತೇವೆ. ಈಗ ಎಕ್ಸಾಂಪಲ್ ನಾನು ಯಾವ್ದ ಅಂಗಡಿಗೆ ಹೋದ ಅದ್ ಅಂಗಡಿ ನಂದ ಅನ್ಕೊಂಡ್ಬಿಟ್ಟಿರ್ತೇನೆ ನಾವು ಶೂಟ್ ಟೈಮ್ನಾಗ ಅಷ್ಟ. ಈಗ ಟೇಬಲ್ ಕ್ಲೀನ್ ಇಲ್ಲ, ನಾನ ಎದ್ದು ಟೇಬಲ್ ಕ್ಲೀನ್ ಮಾಡ್ಬಿಡ್ತೇನೆ, ಯಾಕಂದ್ರೆ ನನಗೆ ವಿಡಿಯೋ ಚಲೋ ಬರ್ಬೇಕು. ನಿಮ್ ಪೇಜ್ದಾಗ ಬರತ್ತಿತ್ತಲ್ಲ ಕಂಟೆಂಟ್. ಓಕೆ ಆತಲ್ಲ. ನಿಮ್ಗೆ ಯಾವ್ದಾರ ಒಂದು ಅರ್ಬಿ ಅಂಗಡಿ ಇದಾವ, ನೀವು ಟ್ರಯಲ್ ಮಾಡಿರ್ತೀರಿ, ನಿಮ್ ಚಲೋ ಅನ್ಸಿರ್ತೈತಿ, ಶೂಟ್ ಮಾಡಿರ್ತೀರಿ, ಚಲೋ ನೀವು ಇಲ್ಲಿ ತಗೊಂಡೋಗ್ರಿ ಅಂತ ಹಿಂಗ ಏನ್ರ ಸ್ವಲ್ಪ ಫ್ಯಾನ್ ಮೂಮೆಂಟ್ ನಿಮ್ಗೆ ಹಂಗ ಆಗ್ಯಾವ್ರಿ. ನನ್ ಫ್ರೆಂಡ್ ಅದ ಒಬ್ಬ ಒಂದ್ ಸ್ಮಾಲ್ ವಿಲೆ ಎಕ್ಸ್ಪೋರ್ಟ್ಸ್ ಅಂತ ಅದ ನನ್ ಫ್ರೆಂಡ್. ನಾ ಹಾಕ್ತಿರ್ತೇನೆ ವಿಡಿಯೋ ಒಂದು. ಅವ ಬಾಳ್ ಮಾಡ್ತಾನ್ರಿ ಹಂಗ. ಅವ್ದು ಅರ್ಬಿ ಶೂಟ್ ಹೋಗಿರ್ತೀವಿ, ನಾಳೆ ಹೊಂಟೇನ್ರಿ ಅವ್ನು. ಸೊ ಅವ್ನ್ ಟಿ ಶರ್ಟ್ ಹಾಕೋತೀನಿ, ಮಸ್ತ್ ಅದ. ನಾ ಅಂತೇನೆ ಮಸ್ತ್ ಅಲ್ಲ, ಮಸ್ತ್ ಕಾಣಿರ್ತದ, ತಗೊಂಡೋಗಂತ ಅಷ್ಟು ಫ್ರೀಡಮ್ ಅದ ರೀ ನಮ್ ಇಬ್ಬರ ನಡುವೆ.
ನಂಗೆ ಬೇಕಂದ್ರೆ ಬೇಕಪ್ಪ ಅಂತ ಹೇಳ್ತೇನೆ ತಗೊಂಡು. ಅಷ್ಟೇ ಇದ್ದೇ ಇರ್ತಿತ್ತು ದೋಸ್ತದಾಗ, ಅಷ್ಟೇ ಇದ್ದೇ ಇರ್ತಿತ್ತು ಬಿಡ್ರಿ. ಅದನ್ನ ನಾಯಿ ತಿಂದ್ರ ಎಲ್ಲಾ ಶರ್ಟ್ ಚಲೋ ಕಾಣತ್ತ. ಅಂಗಡಿ ಹಬ್ಬಿಸ್ಕೊಂಡ್ ಬಂದಿದ್ದೆ ನನ್ನ ಅಂಗಡಿ ಬಿಡ ಅಂತ ಹೇಳಿ. Okay. ಈಗ ನೀವು 90K ಫಾಲೋವರ್ಸ್ ಆಗ್ಯಾರ ನೀವು. ಹಾ. 100K ಸ್ಪೆಷಲ್ ಏನ್ರ ನಿಮ್ ತಲೆಯಾಗ ಹಿಂಗ ಮಾಡ್ಬೇಕಂತದ್ರಿ ಏನಾರ ಮತ್ ಫಾಲೋವರ್ಸ್ ಕರ್ದ್ ಮಾಡೋಣ, ಏನ್ ಬೇರೆ ಟೈಪ್ ಮಾಡೋಣ ನೋಡ್ಬೇಕ್ರಿ. ಏನ್ ಮಾಡೋದ ವಿಚಾರ ನಡ್ದದ್ರಿ. ಓಕೆ ಆತಂದ್ರ ಆಗ್ತೈತಿ, ಆಗಲ್ಲ ಹಾಗೆ ಆಗ್ತೈತಿ. 100K ಫಾಲೋವರ್ಸ್ ಒಂದೇನಾರ ದೊಡ್ಡದ್ ಮಾಡ್ಬೇಕಂತದ್ರಿ. ಒಂದೊಂದ್ಸರ್ತಿ ಏನ್ ಅನ್ಸ್ತದ, ಯಪ್ಪ ಇಷ್ಟ್ ಮಂದಿ ಇದಾರ ಈಗ ನೋಡೋ ದೊಡ್ಡ 100K ಆತ ಅವ್ ಮಾಡ್ಲಿಕತ್ತಾನ ನೋಡ, ಹಂಗ ಬಂದ್ರ ಏನ್ ಮಾಡ್ಲಿ ಅಂತ ಒಮ್ಮೆ ಅನಸ್ತದ. ಮತ್ ಈಗಂತ್ರು ಬುರಿ ನಜರ್ ಬಾಳ ಅವರಿ. ಆಬ್ವಿಯಸ್ಲಿ ನೀವ್ ಎಷ್ಟ್ ಬೆಳಿತೀರಿ ಅಷ್ಟ್ ಬರ್ತೈತಿ. ಸೊ ಒಂದ್ಸರ್ತಿ ಹಂಗ ಅನ್ಸ, ಮತ್ತ ಅನ್ನೋರ್ ಅನ್ಕೊಳ್ಳಿ ನಾ ಹಿಂಗ್ ಮಾಡವ ಅಂತ ಒಮ್ಮೆ ಅನಸ್ತದ. ಹೇಳೋರಿ ಅಲ್ರಿ, ನಮ್ಮ ಡ್ಯಾಡಿ ಹೇಳ್ತಾರ ಓಣ್ಯಾಗ ಆನಿ ಹೊಣ್ತಂದ್ರ ಅಜ್ಜಬುಜ್ಜಿ ಇದ್ದಿದ್ದಿಲ್ ನಾಯಿ ಲವ್ದಿರ್ತಾವ, ಆನಿ ತಿರುಗ್ ನೋಡಂಗಿಲ್ಲ. ಸುಮ್ನದ್ರ ಏನೈತಲ್ಲ ಸುಮ್ ನೋಡ್ತೈತಿ. ನಾಯಿ ಏನೈತಿ ಒದ್ರ ಮಟ ಒದರ್ತೈತಿ, ಅದ್ ಮುಂದ್ ಹೋಗಿ ಕಾರ್ನರ್ ಹೊಳಿತಿಲ್ರಿ, ಕಣ್ಣಿಗ್ ಕಾಣ್ಲಂತ ಸುಮ್ನ ಬಿಡ್ತೈತಿ. ಹೌದ್ ಹೌದ್ ಹೌದ್. ಸೊ ಅಷ್ಟ ನಾ ಆನಿಗೇನ್ರಿ ತನ್ ಹೋಗೋ ಡೈರೆಕ್ಷನ್ ಬೇಕ. ನಾ ಎಲ್ ಹೊಂಟೇನೋ ಡೆಸ್ಟಿನೇಷನ್ ಐತಿ, ಅದಕ್ಕ ಹೊಂಟೈತಿ. ನಾಯಿ ಏನಿಲ್ಲ ಸುಮ್ ಕುಂತೈತಿ, ಕಾಣತ್ತ ಒದರ್ತ, ಅಷ್ಟ ಇದ್ದಿದ್ದ. ಅದ್ರಿ ಒಂದ್ ದೊಡ್ಡ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿ. ಮಾಡ್ಲಿ ಫಾಲೋವರ್ಸ್ ಇಟ್ಕೊಂಡ ಮಾಡ್ಬೇಕ್ರಿ, ಯಾಕಂದ್ರ ಅವರಿಂದ ಬಂದೇವಿ, ಇಟ್ಕೊಂಡ ಮಾಡ್ಬೇಕಂತದ್ರಿ. ಏನ ಮಾಡಿದ್ರು ಫಾಲೋವರ್ಸ್ ಸಂಬಂಧ ಮಾಡಿರ್ತೀರಿ, ನನ್ ಸಲುವಾಗಿ ಏನಿಲ್ಲ. ಇನ್ನೊಂದ ನಿನ್ನ ಹೈಯೆಸ್ಟ್ ವ್ಯೂಸ್ ಹೋಗಿದ್ ವಿಡಿಯೋ ಯಾವ್ದು? ನೆನಪಿಲ್ರಿ, 1 2 ಮಿಲಿಯನ್ ತನ ನೋಡಿರ್ತಾವ. ನಾನು ಮೋಸ್ಟ್ ಲೈಕ್ಡ್ ವಿಡಿಯೋ ನಿಮ್ಮ ಅನ್ಸ್ಬಿಟ್ಟು ಇಷ್ಟ ದಿನ ಮಾಡಿರಿ ನೀವು. ನಂಗೆ ಬಾಳ ಲೈಕ್ ಆಗಿತ್ತು ಅದು ವಿಡಿಯೋ, ಬಾಳ ಚಲೋ ಮಾಡಿಪ್ಪ. ನಾನು ಚಲೋ ಅಂದ್ರೆ ನಿಮ್ಗೆ ಚಲೋ ಆಗ್ಲಿ ಬಿಡ್ಲಿ, ಅದು ವ್ಯೂಸ್ ಬರ್ಲಿ ಬಿಡ್ಲಿ, ಅದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಇದು ಮಾಡ್ಬಿಟ್ಟೆಪ್ಪ ನಾನು ಒಂದ್ ರೆಸಾರ್ಟ್ ಮಾಡಿದ್ರಿ, ಅನಂತಮ್ ರೆಸಾರ್ಟ್ ಅಂತ, ಮಸ್ತ್ ಹೋಗಿತ್ತದ. ನಂಗ ಆ ರೆಸಾರ್ಟ್ ಬಹಳ ಇಷ್ಟ ಆತ, ಅದ್ರದ್ದು ರೆಸ್ಪಾನ್ಸ್ ಬಹಳ ಚಲೋ ಬಂತ. ಎಲ್ಲಿದ್ರ ಅಂತ? ಬೈಲೊಂಗಲ್ ಬಾಳ ಚಲೋ ಬಂದಿತ್ತು ರೆಸ್ಪಾನ್ಸ್ ಅದ್ರದ್ದು. ಆಮೇಲೆ ಫಸ್ಟ್ ನನಗ್ ವೈರಲ್ ಆಗಿದ್ದು ವಿಡಿಯೋಸ್ ಕೆಲವೊಂದ್ ಅವರಿ. ಒಂದ್ ಪೋಟಬಾ ಹೋಟೆಲ್ ಒಂದದ, ಮತ್ತ ಕೆಲವೊಂದ್ ಸ್ಟ್ರೀಟ್ ಫುಡ್ಸ್ ಅವ. ಈ ಸ್ಟೇಷನ್ ರೋಡ್ ಒಬ್ರ ಎಳ್ನೀರ್ ಒಳಗ ಎಲ್ಲಾ ಹಾಕಿ ರೈಸ್ ಹಾಕಿ ಹೊಲದ ಮಾಡಿ. ಸೊ ಅವ್ರದ್ದು ಎಲ್ಲಾ ಮಸ್ತ್ ತೋರ್ತಾವ್ರಿ ಅವ್ರ ವಿಡಿಯೋ. ಸೊ ಅವ್ರದೊಂದ್ ಪೋಟಬಾದವ್ರದ್ದು ಬಾಳ್ ಓಡ್ತಿತ್ರಿ ಅವ್ರು. ಸ್ಟಾರ್ಟಿಂಗ್ ಏನ್ ತಿಳಿದ್ರಲ್ರಿ, 50 ರೂಪಾಯಿ ಅನ್ಲಿಮಿಟೆಡ್ ಪಾನಿಪುರಿ, ಅಲ್ಲಿಂದ ಜಾಸ್ತಿ ಫೇಮಸ್ ಆಗಿದ್ದವ್ರು. ತೆಗ್ದಾರ. ಮತ್ತೆ ರೀಸೆಂಟ್ ಒಂದ್ ಹಾಕಿದ್ದೆ, ಅವ್ರಿಗೆ ಚಲೋ ನಡೆದ. ಪ್ಲೇಸ್ ಶಿಫ್ಟ್ ಮಾಡ್ಯಾರ ಈಗ, ಚಲೋ. ಮತ್ತೆ ನಿಮ್ಗ ಹೌದಪ್ಪ ಇದು ರೀಲ್ ಮಾಡ್ಬೇಕಂದ್ರೆ ಇನ್ನೊಂದ್ ದೊಡ್ಡದ್ ಮಾಡಿದ್ ನಾನು, ಇಷ್ಟ ದಿನ ಮಾಡಿಲ್ಲ. ಈಗ ಎಕ್ಸಾಂಪಲ್ ಟೈಕಾನ್ ಹುಬ್ಳಿ ಆಗ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಬಾಳ ಮಂದಿ ಬಂದಿದ್ರ ಅಷ್ಟ್ ಸ್ಟೇಜ್ ದಾಗ ಕೂತಿದ್ರಿ ನೀವು, ಅದು ಒಂಥರ ಒಂದ್ ಬೇರೆ ಫೀಲಿಂಗ್. ಹೌದ್ರಿ ಹೌದು. ಮತ್ ಸಣ್ಣದ್ ವಿಡಿಯೋ ಮಾಡತ್ತಿದ್ರಿ ಮುಕ್ಲೆ ಎಕ್ಸಾಂಪಲ್ ಅಂದ್ರಲ್ಲ, ನೀವು ಫಸ್ಟ್ ಮಾಡಿದ ನಾನ್ ವಾಯ್ಸ್ ರೀಲ್ ಪಾನಿಪುರಿ ಏನೇ ಗಿರ್ಮಿಟ್ ಇಂದ ರೀಲ್, ಅಲ್ಲಿಂದ ನೋಡಿದ್ರ ಅಲ್ಲಿಂದ ನೋಡ್ರಿ ಸೀದಾ ಅಲ್ಲಿ ಸ್ಟೇಜ್ ಮೇಲೆ ಬಾಳ ಡಿಫ್ರೆನ್ಸ್ ಆತ. ಅಂದ್ರೆ ನಿಮ್ಗೆ ವಾವ್ ಮೂಮೆಂಟ್ ಏನ್ರ ಅನಸ್ತದ್ರಿ. ಅಂದ್ರ ಇನ್ನು ಇಲ್ಲಿದ್ರಿ, ನಾ ರಾಯಚೂರ್ನಾಗ ಸಣ್ಣ ಮನ್ಯಾಗ ಇದ್ದವ್ರಿ ನಾವ್, ಅಲ್ಲಿ ಬೆಳಗಾವ್ ನಾ. ಸೊ ಅಲ್ಲಿ ನೋಡಿ ಹಿಂತಿರುಗಿ ನೋಡಿದ್ರ ಇಲ್ಲಿದ್ ಎಲ್ಲಿ ಗ್ರೋತ್ ಅದರಿ ನಮ್ದು. ಮತ್ತ ಎಲ್ಲಾದ್ರಾಗೂ ಗ್ರೋತ್ ಅದರಿ. ಸೊ ದೇವ್ರ ದಯದಿಂದ ಚಲೋ ಹೊಂಟದ. ಪ್ರೌಡ್ ಮೂಮೆಂಟ್ ಅಂತೂ ಇರ್ತದ್ರಿ. ಬಟ್ ಆ ಪ್ರೌಡ್ ಹಿಡ್ಕೊಂಡ್ ಕೂಡ್ಲಿಕ್ ಆಗಿಲ್ಲ, ಕೆಲಸ ಮಾಡೋದಿರ್ತದ. ಅದೆಲ್ಲ ಹಿಂದಿರ್ತದ ಅಷ್ಟೇ. ಒನ್ಸ್ ನೀವು ಇನ್ನೊಂದ್ ಹೇಳ್ತೇನ್ರಿ ನಿಮಗೂ ಸಜೆಷನ್. ನಿಮ್ಗೆ ಒಮ್ಮೆ ಈಗ ನೀವು ಫಸ್ಟ್ ಈಗ ನೀವು ವಿಡಿಯೋ ಸ್ಟಾರ್ಟ್ ಮಾಡಿರಲ್ಲ, ನೀವೆಲ್ಲರೂ ಆಸ್ ಎ ಪ್ಯಾಷನ್ ಅಂತ ಸ್ಟಾರ್ಟ್ ಮಾಡಿರ್ತೀರಿ. ನಿಮ್ಗೆ ವಿಡಿಯೋ ಬಗ್ಗೆ ಪ್ಯಾಷನ್ ಇರ್ತದ, ಇಲ್ಲ ಎಡಿಟಿಂಗ್ ಬಗ್ಗೆ ಪ್ಯಾಷನ್ ಇರ್ತದ. ನನಗೂ ಫುಡ್ ಬಗ್ಗೆ ಬಹಳ ಪ್ಯಾಷನ್ ಇತ್ತು. ನಾ ತಿನ್ನೋಕ್ಕಿಂತ ಈಗ ನನಗೆ ಇಲ್ಲಿ ಸ್ಯಾಂಡ್ವಿಚ್ ಚಲೋ ಅನ್ಸದ, ನಿಮ್ ಇಬ್ರಿಗೂ ಕರ್ಕೊಂಡ್ ಹೋಗಿ ಅಲ್ಲಿ ತಿನಿಸಿ ನಿಮ್ ರಿಯಾಕ್ಷನ್ ನೋಡ್ಬೇಕು. ನಿಮಗ್ ಚಲೋ ಅನ್ಸ್ಬೇಕು. ಅದು ನನಗ್ ಬಾಳ ಸೇರ್ತದ. ಅದು ನಿಮಗ್ ಚಲೋ ಅನ್ಸಿತ್ತ ಅಂದ್ರೆ ನಾ ಹೇಳಿದ್ದ ಅವ್ನಿಗೆ ಲೈಕ್ ಆಗ್ತದ. ನನಗ್ ಬಾಳ ಕಿಕ್ ಬರ್ತಿತ್ತು ಅದ್ರಾಗ. ಇಡೀ ಕ್ಲಾಸ್ ವರೆಗೆ ನಾ ತಿನ್ನಿಸ್ತಿದ್ದೆ, ನನ್ ರೊಕ್ಕದ್ದೆ ಅಲ್ಲ, ತಗೊಂಡ್ ಹೋಗ್ರಿ ಅಂತಂದ, ಅಲ್ಲಿ ಹೋಗಿ ತಿಂದ್ ಬರ್ರಿ ಅಂತಂದೆ. ಅವ್ರ ಮರ್ದಿವ್ಸ ಬಂದ್ ಹೇಳೋರು ಮಸ್ತ್ ಇತ್ತ ಅಂತಂದೆ. ಇಲ್ಲ ಅವಾಗ ಕ್ಲಾಸ್ ಒಳಗ ನಾ ಅನ್ಅಫಿಷಿಯಲ್ ಫುಡ್ ಬ್ಲಾಗರ್ ಇದ್ದೆ, ಹಂಗಿತ್ತು. ಸೊ ಅದ್ ಪ್ಯಾಷನ್ ಅಂತ ಸ್ಟಾರ್ಟ್ ಆತ್ರಿ. ಈಗ ನಿಮ್ದು ಈಗ ಇದೆಲ್ಲ ಪ್ಯಾಷನ್ ಅಂತ ಸ್ಟಾರ್ಟ್ ಆಗ್ತದ. ಆಸ್ ಯು ಗ್ರೋ ಅಲ್ಲ, ಈ ಪ್ಯಾಷನ್ ಈ ಲವ್ ಅವೆಲ್ಲ ಹಿಂದ್ ಹೋಗ್ತಾವ್ರಿ. ಮುಂದ್ ಬರ್ತದ ರೆಸ್ಪಾನ್ಸಿಬಿಲಿಟಿ, ಕಮಿಟ್ಮೆಂಟ್ಸ್, ಮತ್ತೆ ಕನ್ಸಿಸ್ಟೆನ್ಸಿ. ಮೇನ್ ಕನ್ಸಿಸ್ಟೆನ್ಸಿ. ನೀವು
ಅದು ನಿಮ್ಗೆ ಸಂಬಂಧ ಇಲ್ಲ, ನಿಮ್ ಬಾಡಿ ಒಮ್ಮೊಮ್ಮೆ ಸಪೋರ್ಟ್ ಮಾಡಂಗಿಲ್ಲ, ಮಾಡ್ಬೇಕಾಗ್ತದೆ. ಈಗ ಈಗ ನಾ ಬರ್ತೀನಿ ಅಂತ ಹೇಳಿದ್ದೀರಿ, ಈಗ 4 ಗಂಟೆಗೆ ಅಥವಾ 6 ಗಂಟೆಗೆ ನಿಮ್ ಮನ್ಯಾಗ ಜಗಳ ಆತ ಅಂತ ಹೇಳಿ, ಈಗ ನಿಮ್ ಮನ್ಯಾಗ ಏನೋ ಜಗಳ ಆತ ಅಂತ ಹೇಳ್ರಿ, ನೀವು ನನಗ್ ಬರಂಗಿಲ್ಲ ಅಂತ ಹೇಳಿ ಬರಂಗಿಲ್ರಿ. ಈಗ ನೀವು ನನಗ್ ಹಂಗ ಹೇಳ್ಬಿಟ್ರಿ, ನನಗ್ ನಿಮ್ ಮ್ಯಾಲ ನಂಬಿಕೆ ಹೋಗ್ಬಿಡ್ತದೆ. ಕರೆಕ್ಟ್ ಗೊತ್ತಾತ್ರಿ. ಸೊ ಆ ನಮ್ಮನಿ ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಬಂದ್ಬಿಡ್ತದ್ರಿ. ಅವಾಗ ನಮ್ ಮೂಡಿಗೆ ನಾವು ಕಿಮ್ಮತ್ ಕೊಡಬಾರ್ದು. ಅವಾಗ ಆ ಪ್ಯಾಷನ್, ಯಾಕಂದ್ರೆ ಆಮೇಲೆ ಈಗ ನೀವು ಅದು ಪ್ಯಾಷನ್ ಅನ್ಕೋದು, ಆ ಪ್ಯಾಷನ್ಗೆ ನೀವು ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ಯಾಕಂದ್ರೆ ಅಲ್ಪ ನಮ್ ಮನ್ಯಾಗ ಇಷ್ಟು ಸೀರಿಯಸ್ ಜಗಳ ಆಗ್ಯದ, ನಾ ಪ್ಯಾಷನ್ ಅನ್ಕೊತ ಹಿಂಗ್ ಹೋಗ್ತೀನಲ್ಲ, ಅವಾಗ ಪ್ಯಾಷನ್ ಬರಂಗಿರ್ತಿ, ಹಿಂದ್ ಹೋಗ್ಬಿಡ್ತೀವಿ. ರೆಸ್ಪಾನ್ಸಿಬಿಲಿಟಿ ನೀವ್ ಯಾರ್ದೇ ಇರ್ಲಿ, ನಂದು ಅಷ್ಟ ಆತ. ಈಗ ನಾವ್ ಇಷ್ಟು ಬೆಳೆದೇವಿ, ಆರಾಮ್ ಕೊಟ್ಟಿಗೆ ಬರಂಗಿಲ್ಲ, ಅದ ಎಂಜಾಯ್ ಮಾಡ್ಲಿಕ್ಕೆ ಟೈಮು ಇರಂಗಿಲ್ಲ. ಅಷ್ಟೇ ಎಷ್ಟ್ ಮಾಡ್ಬೇಕು ಅಷ್ಟ್ ಮಾಡಿ, ಮತ್ ಕೆಲ್ಸ ನಮ್ದು ಏನ್ ಕೆಲ್ಸ ಮಾಡ್ಬೇಕು. ನಮ್ ಆ ಕಡೆ ನನಗ ಬಾಸ್ ಇರ್ತಾರ, ಈ ಕಡೆ ಬಿಸ್ನೆಸ್ ಅವರು ಇರ್ತಾರ. ಬಾಸ್ಗೂ ಸ್ಯಾಟಿಸ್ಫೈ ಮಾಡ್ಬೇಕು, ಇಲ್ಲೂ ಸ್ಯಾಟಿಸ್ಫೈ ಮಾಡ್ಬೇಕು, ಮತ್ತೆ ಎಲ್ಲಾರ್ಗು ಚಲೋ ಇಟ್ಕೊಂಡ್ ಹೋಗ್ಬೇಕ್ರಿ. ಚಲೋ ಇಟ್ಕೊಂಡ್ ಹೋಗ್ಬೇಕು. ಸೊ ಇವೆಲ್ಲ ಇದ್ದಾಗ ಇದಿಷ್ಟ ನಾ ಇಷ್ಟೊತ್ತನ ಏನು ಹೇಳಿದ್ರೆ ಯಾವ್ದ್ರಾಗೂ ಪ್ಯಾಷನ್ ಇಲ್ರಿ. ಮೇನ್ ನೋಡ್ರಿ, ನೀವು ನೆನಪಿಡ್ಕೊಂಡ್ಬಿಡ್ರಿ, ಕನ್ಸಿಸ್ಟೆನ್ಸಿ ಮಾಡ್ಬೇಕು. ಈಗ ನೀವು ಜಾಬ್ ಮಾಡ್ತೀರಿ, ಮತ್ತೆ ಇಲ್ಲಿ ವಿಡಿಯೋ ಮಾಡ್ತಿರ್ತೀರಿ. ಈಗ ವಿಡಿಯೋ ಶೂಟ್ ಆಗೈತಿ, ಡ್ಯೂರೇಷನ್ ಇರ್ತೈತಿ, ಟೈಮಿಂಗ್ ಇರ್ತೈತಿ. ಸ್ವಲ್ಪ ಈ ಟೈಮ್ದಾಗ ಈ ವಿಡಿಯೋ ಹಾಕ್ಬೇಕ, ಈ ಟೈಮ್ದಾಗ ಈ ವಿಡಿಯೋ ಹಾಕ್ಬೇಕ, ನೆಕ್ಸ್ಟ್ ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ, ಫೋರ್ತ್ ವಿಡಿಯೋ, ಹಿಂಗ್ ನೀವು ಒಂದಿನ ಪ್ಯಾಟರ್ನ್ ಮಾಡ್ಕೊಂಡಿರ್ತೀರಿ. ಸೊ ನೀವು ವರ್ಕ್ ಮಾಡೋ ಟೈಮ್ದಾಗ ಇಲ್ಪ ಇದು ಫಸ್ಟ್ ಆಗೈತಿ, ಥರ್ಡ್ ಫೋರ್ತ್ ಆಗಿಲ್ಲ, ಅಯ್ಯೋ ಇದು ಬಿಡಬೇಕು ಲಗುನ, ಇನ್ನೊಂದ್ ಶೂಟ್ ಐತಿ. ಸೊ ಅವಾಗ ನೀವು ಜಾಬ್ ಮತ್ತ ಇದು ಹ್ಯಾಂಡಲ್ ಹೆಂಗ್ ಮಾಡ್ತೀರಿ? ಅವಾಗ ಮಾಡ್ಬೇಕ್ರಿ, ಪಟ ಮಾಡ್ಬೇಕ್ರಿ. ಮನಿಗ್ ಬಂದ್ ಕೂಡಲೇ ಫಸ್ಟ್ ನನ್ ಹೆಂಡತಿ ಯಾವಾಗ್ಲೂ ಬೈತಿರ್ತಾಳ, ಎಷ್ಟು ಕೆಲಸ ಮಾಡ್ತೀರಿ, ಯಾವಾಗ್ಲೂ ಕೆಲಸ ಮಾಡ್ತೀರಿ. ಟೈಮ್ ಕೊಡ್ತೀರಿ ಇಲ್ಲೋ? ನೀವ್ ಮನೆಗ್ ಬಂದ್ ಕೂಡ ಲ್ಯಾಪ್ಟಾಪ್ ತಗೊಂಡ್ರಿ, ಎಡಿಟಿಂಗ್ ಮಾಡಕ್ ಕುಂತ್ರಿ, ಅಲ್ಲಿಂದ ಜಾಬ್, ಅಲ್ಲಿಂದ ಬ್ಯಾಗ್ ತೆಗದ್ರಿ, ಇಟ್ರಿ, ಕೈಕಾಲ ತಗೊಂಡ ಸೊ ನೀವು ಅನ್ಕೋತೀರಿ ಎಲ್ಲ ಈಗ ಒಂದ್ 5 ನಿಮಿಷ ಹಂಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಮನೆಯವ್ರ ಕೊಟ್ಟಾಗ, ಒಂದ್ 5-10 ನಿಮಿಷ ಮಾಡ್ತೀನಿ, ಆಮೇಲೆ ಮತ್ತೆ ವರ್ಕ್ ಮಾಡ್ತೀನಿ. ಅದ್ 5-10 ನಿಮಿಷದ ನೀವು ವಿಚಾರ ಮಾಡ್ತೀರಿ, 5-10 ನಿಮಿಷ ಅಂತ ಕುಂದಿರ್ತಾನ, 2 ತಾಸ ಆಗಿದ್ದ ಗೊತ್ತಾಗಿಲ್ಲ, ಕೆಲಸ ಪೆಂಡಿಂಗ್ ಬೀಳ್ತೈತಿ, ಅಲ್ಲಿ ಕ್ಲೈಂಟ್ ನೆಕ್ಸ್ಟ್ ಡೇ ಕಾಂಪ್ರಮೈಸ್ ಮಾಡೋದ್ರಿ, ಸ್ವಲ್ಪ ನೆಕ್ಸ್ಟ್ ಡೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋದು. ಹಂಗೆಲ್ಲ ಮಾಡಿ ಹೆಕ್ಟಿಕ್ ಐತ್ರಿ. ಫುಲ್ 7 days ವರ್ಕಿಂಗ್. ಅಲ್ಲ ಡೈಲಿ ಎಷ್ಟು ವಿಡಿಯೋಸ್ ಬಿಡ್ತೀರಿ? ಡೈಲಿ ಒಂದ್ರಿ, ಡೈಲಿ ಒಂದು ಒಂದ್ ತಿಂಗಳಿಗೆ ಒಂದ್ 4-5 ದಿವಸ ಇರ್ತಾವ್ರಿ, ಅಷ್ಟ ಹಾಕಿರಂಗಿಲ್ಲ. ಆಲ್ಮೋಸ್ಟ್ ಎಲ್ಲಾ ದಿವಸ ಹಾಕಿರ್ತೇವೆ. ಒಂದೊಂದ್ ದಿವಸ 2 ವಿಡಿಯೋ ಹಾಕ್ಬಿಟ್ಟಿರ್ತೀವಿ. ಈಗ ನಿಮ್ದ ಈಗ ಸದ್ಯಕ್ಕೆ ಈಗ ಪೆಂಡಿಂಗ್ ದಾಗ ಎಡಿಟ್ ಮಾಡಿ ಬಿಡುವಂತದ ಎಷ್ಟ್ ಪೆಂಡಿಂಗ್ ಅದಾವ್ರಿ ಈಗ ಸದ್ಯ? ಇಲ್ರಿ, ಅಪ್ ಟು ಡೇಟ್ ಇದೀವಿ. ಈಗ ಹೊಸ ಶೂಟ್ ಮಾಡಿದ್ವಾಗ ಎಡಿಟ್ ಮಾಡ್ಬೇಕು ಅಷ್ಟ. ಈಗ ಸಪೋಸ್ ನೀವೆಲ್ಲಾ ಶೂಟ್ ಮಾಡ್ತೀರಿ, ಬಿಡ್ತೀರಿ, ಈಗ ನಿಮ್ಗ ಏನೈತಲ್ಲ ಇನ್ನೊಂದ್ 1 ವೀಕ್ ಆತ, ನೀವು ಡೈಲಿ ಒಂದ್ ಬಿಡ್ತೀರಿ ಅಂತಂದ್ರಿ, ಎಲ್ಲಾ ಈಗ ಅಪ್ಲೋಡ್ ಮಾಡ್ಬಿಟ್ರಿ, ಖಾಲಿ ಆತೆಲ್ಲ, ಕಂಟೆಂಟ್ ಇಲ್ಲಿ ಹಿಂದ್ ಬ್ಯಾಕಪ್ ಇಲ್ಲ, ಸಪೋರ್ಟ್ ಇಲ್ಲ, ಯಾವ ವಿಡಿಯೋ ಮಾಡಕ್ ಬಂದಿಲ್ಲ, ಅವಾಗ ಯಾವ್ದು ಪ್ರಮೋಷನ್ ಬಂದಿಲ್ಲ, ಅವಾಗ ಏನ್ ಮಾಡ್ತೀರಿ? ಹಂಗ ದೇವ್ರ ದಯದಿಂದ ಹಂಗ ಆಗಿಲ್ರಿ, ಇನ್ನು ಆಗಿಲ್ಲ. ಪ್ರಮೋಷನ್ ಇರ್ತಾವ್ರಿ, ಇಲ್ಲ ನನಗ ಯಾವ ಮಾಡ್ಬೇಕಂತ ಸ್ಟ್ರೀಟ್ ಫುಡ್ಸ್ ಎಲ್ಲ ಎಲ್ಲರೂ ಹುಡ್ಕೊಂಡು ಹೋಗಿ ಅದನ್ನ ವಿಡಿಯೋ ಮಾಡಿ ಓಕೆ ಮಾಡತ್ತೀರಿ ಒಟ್ಟ? ಇಲ್ಲ, ಅದ ಹೇಳ್ತೇನಲ್ರಿ, ಮಾಡಬೇಕ್ರಿ. ಅಂದ್ರೆ ಬೈ ಕನ್ಸಿಸ್ಟೆನ್ಸಿ ಇರಾಕ್ರಿ. ಅದೇ ಆಗಲೇ ಅದರಿ ಮಾಡದ್ ಏನ್ ಇಲ್ಲ, ನೀವು ಮರ್ತೋಗ್ಬಿಡ್ತೀರಿ. ಕರೆಕ್ಟ್ ಐತಿ. ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ ಅಂತ. ಇವತ್ತು ವಿಡಿಯೋ ಬಿದ್ದಿಲ್ಲ, ವಿಡಿಯೋ ಹಂಗ ವಿಚಾರ ಮಾಡಂಗಿಲ್ಲ, ಎದ್ರಿಗೆ ನಾ ಕಾಣಬೇಕು. ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ನಾ ಕಾಣಬೇಕು. ಥ್ಯಾಂಕ್ ಯು ಫಾರ್ ಕಮಿಂಗ್ ಅವರ್ ಶೋ. ಥ್ಯಾಂಕ್ ಯು ಸರ್. ಹಿಂಗ ಬೆಳಿರಿ, ಮುಂದ ಇನ್ನು ಶಾರ್ಟ್ ಫಿಲ್ಮ್ ಏನೈತಲ್ಲ ಅದನ್ನ ಪೂರಾ ಮುಗಿಸ್ರಿ. ಶೋರ್ 100K ಫುಲ್ ಸೆಲೆಬ್ರೇಟ್ ಮಾಡ್ರಿ. ಮಾಡೋಣ, ಕರಿತೇನ್ರಿ ನಿಮಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. Our pleasure, sir.